ಕರುನಾಡಿನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ಆನಂದ್ ಮಾಡುವ ನಮಸ್ಕಾರಗಳು. ರಂಗ್ ಬಿರಂಗಿ ಲೈಟ್ಸ್, ಆನಾದ್ರ ಆನಂದದ ಹೈಲೈಟ್ಸ್, 3 ಡಜನ್ ಪ್ಲೇಯರ್ಸ್, 3 ಸೂಪರ್ ಅಂಪೈರ್ಸ್, ಗೂಗ್ಲಿ ಹಾಕೋ ಪಂಟರ್ಸ್, ಕಿಲಾಡಿ ಕ್ಯಾಚ್ ಮಾಸ್ಟರ್ಸ್, ನಮ್ಮೂರು ನಕ್ಸಕ್ ಫೇಮಸ್, ನಿಮ್ಮ ನಗುನ ನಮಗೆ ವಿಶಸ್ಸು. ಏನೇ ಇರ್ಲಿ ನಿಮ್ಮ ಟೆನ್ಷನ್ಸ್ ಇನ್ಮೇಲೆಲ್ಲ ಓಡೇಸ್, ಯಾಕಂದ್ರೆ ಮತ್ತೆ ಬಂದ್ರು ನಮ್ಮ ಕಾಮಿಡಿ ಚಾಂಪಿಯನ್ಸ್. ಸ್ವಾಗತ ಸುಸ್ವಾಗತ. ಇದು ಕಾಮಿಡಿ ಕಿಲಾಡಿಗಳ ಚಾಂಪಿಯನ್ಶಿಪ್ ಸೀಸನ್ 2 ಗ್ರ್ಯಾಂಡ್ ಫಿನಾಲೆ. ಕೋಪಾಡ್ ಬೈ ಡಾಸರ್ ಎಟಾನಾ ಹೈಫೈ ಸ್ಪಿಚಸ್. ಮನೆ ಅಂದವಾಗಿ ಕಾಣುತ್ತೆ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ನಿನ್ನೆ 3 ತಂಡದ ಕಿಲಾಡಿಗಳು ನಿಮ್ಮನ್ನ ಮನಸ್ಸೋ ಇಚ್ಛೆ ನಗಿಸಿದ್ದಾರೆ. ಇವತ್ತು ಉಳಿದಂತ 3 ತಂಡದ ಕಿಲಾಡಿಗಳು ಮತ್ತಷ್ಟು ಜೋಶಿಂದ ಪರ್ಫಾರ್ಮ್ ಮಾಡಿ ನಿಮ್ಮನ್ನ ನಗ್ಸಕ್ಕೆ ರೆಡಿ ಆಗಿದ್ದಾರೆ. ಗ್ರ್ಯಾಂಡ್ ಫಿನಾಲೆ ರಣಾಂಗಣ ಮತ್ತಷ್ಟು ಕಾವೇರಿದೆ. ಈ ಅಂತಿಮ ಹಣಾಹಣಿಯಲ್ಲಿ ಕಾಮಿಡಿ ಕಿಲಾಡಿ ಚಾಂಪಿಯನ್ಶಿಪ್ ಪಟ್ಟ ಯಾವ ತಂಡಕ್ಕೆ ಸಿಗುತ್ತೆ ಅನ್ನೋದು ಇವತ್ತು ನಿರ್ಧಾರ ಆಗುತ್ತೆ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ, ನೀವು ಎಕ್ಸೈಟ್ ಆಗಿದ್ದೀರಿ ಅಂತ ಭಾವಿಸ್ತಾ ಓಕೆ, ಇನ್ನು ತಡ ಮಾಡ್ದೇನೆ ಇವತ್ತಿನ ಮೊದಲನೇ ಆಕ್ಟ್ ಕಡೆ ಹೋಗೋಣ. ನೋಡಿ, ಯುದ್ಧ ಅಂತಂದ್ರೆ ಸಾವಿರಾರು ಜನ ಸೈನಿಕರು, 100 ಆನೆಗಳು, ಕತ್ತಿ, ಗುರಾಣಿ, ಈಟಿ ಹಿಡ್ಕೊಂಡು ಹೋರಾಟ ಮಾಡೋದ್ ನೋಡಿದೀವಿ. ಆದ್ರೆ ಇಲ್ಲೊಬ್ಬ ರಾಜ ಯುದ್ಧನೇ ಮಾಡದೆ ಬರೀ ಹಾಡೆ ಹೇಳ್ಕೊಂಡು ಪಕ್ಕದ ರಾಜ್ಯದ ರಾಜನ್ಗೆ ಬೇಜಾನ್ ಹಾವಳಿ ಇಡ್ತಾ ಇದ್ದಾನೆ. ಇನ್ನು ಇವನ ಹಾವಳಿಯಿಂದ ಆ ರಾಜ ಅವನ ಮೇಲೆ ಯುದ್ಧ ಮಾಡ್ತಾನ ಇಲ್ಲ ಶಾಂತಿ ಸಂಧಾನ ಕರೀತಾನ ಅನ್ನೋದನ್ನ ಆಕ್ಟ್ ಮೂಲಕ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದ್ದಾರೆ. ಭಟ್ರ ಮಾಲೀಕತ್ವದ ಜಿಜಿ ಕ್ಯಾಪ್ಟನ್ಸಿಯ ನರಸಿಂಹರಾಜು ನಗೆ ಬಳಗ. ಅಂದಾಗೆ ಒಬ್ರಿಗೆ ಬೈಕ್ ಅಲ್ಲಿ ಎಂಟ್ರಿ, ಇನ್ನೊಬ್ರಿಗೆ ಜೀಪ್ ಅಲ್ಲಿ ಎಂಟ್ರಿ, ನಂಗೆ ₹2 ಪಾನ್ ಪರಾಕ್ ಅಲ್ಲಿ ಎಂಟ್ರಿ. ಮಿಂಚು ಫಾರ್ ದ ಫಸ್ಟ್ ಟೈಮ್ CKC ಅಲ್ಲಿ ನೋಡ್ತಾ ಇರೋದು. ಹೋದ ವಾರ ಕೊಟ್ಟ ಐಫೈ ಚಾಕಿಗೆ ಈ ವಾರ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಿರೋದು. ಒಳ್ಳೇದಾಗಿದೆ ಶರಣೆ ಸರ್. ಸೂರಜ್ ಬರೀ DP ಅಲ್ಲಿ ನಿಮ್ಮ ಫೋಟೋ ಹಾಕಿದ್ದಾನೆ, ನನ್ನ ವಾಲ್ ಪೇಪರ್ ನಿಮ್ದಾಯ್ತಾ? ಸರ್, ನಿಮ್ಮ ಫೋಟೋ ಎಲ್ಲ ನಾನು ಮೊಬೈಲ್ ಎಲ್ಲ ಹಾಕಲ್ಲ, ನನ್ನ ಆಧಾರ್ ಕಾರ್ಡ್ ಅಲ್ಲಿ ಇರುವುದೇ ನಿಮ್ಮ ಫೋಟೋ. ನಂಗೊಂದು ಚಾನ್ಸ್ ಕೊಡಿ. ಅಂದಾಗೆ ಸ್ಕಿಟ್ಗೆ ಬರ್ತಾ ಇದ್ದೀನಿ. ನಾನು ಈ ರಾಜ್ಯದ ಸೇನಾಧಿಪತಿ ಛಲಿಂಗಪತಿ ಅಂತ. ಅಂದಾಗೆ ಕಾಮಿಡಿ ಕಿಲಾಡಿಯಲ್ಲಿ ಪ್ರವೀಣ್ ಜೈನ್ ಇಲ್ಲ ಅಂದ್ರೆ ಕಾಮಿಡಿ ಹೇಗೆ ನಡೆಯಲ್ವೋ, ಈ ರಾಜ್ಯದಲ್ಲಿ ನಾನಿಲ್ಲ ಅಂದ್ರೆ ಆಡಳಿತ ನಡೆಯಲ್ಲ. ಡ್ಯೂಟಿ ಶುರು ಮಾಡ್ತೇನೆ. ರಾಜ ನಾನು ಕರಿತೀನಿ. ರಾಜಾದಿರಾಜ ರಾಜ್ಯ ಮಾರ್ತಾಂಡ, ಮನೆಯಲ್ಲಿರೋದೆಲ್ಲ ಮಾರ್ಕಂಡ, ಅವನ ಹತ್ರ ಐತೆ ಒಂದು ದೊಡ್ಡ ಅನಕೊಂಡ, ಇದ್ರ ಉಪಯೋಗಕ್ಕಿಲ್ಲ ಬರೀ ದಂಡ, ಅದನ್ನ ಕಟ್ಕೊಂಡು ನಮ್ಗೆ ಏನಾಗ್ಬೇಕು ಅವನ ಅಜ್ಜಿ ಪೆಂಡ. ಪಾನ್ ಪರಾಕ್ ಪಾನ್ ಪರಾಕ್ ಪಾನ್ ಪರಾಕ್. ಮಹಾಪ್ರಭುಗಳಿಗೆ ಪ್ರಣಾಮಗಳು. ಗಂಡ ಅದು ವಯಾಗ್ರ ಅಲ್ಲ ಕಣೋ, ವಾಯು ಉಗ್ರ. ನಮ್ಮ ವಾಯು ಯಾವಾಗಲೂ ಉಗ್ರವಾಗಿರುವುದರಿಂದ ನಮಗೆ ವಾಯು ಉಗ್ರ ಪ್ರಭುಗಳು ಅಂತ ಕರೀತಾರೆ. ಅಷ್ಟ ಫೋರ್ಸ್ ಆಗ್ಬಿಡ್ತೀರಾ ನೀ? ಅಯ್ಯೋ ಮಹಾಪ್ರಭು, ಕಾಮಿಡಿ ಮಾಡಿದ್ದು. ಅಂದಾಗೆ ನೀವು ಒಂದರ ಮೇಲೆ ಇನ್ನೊಂದರ ಮೇಲೆ ಮಗದೊಂದು ಬಟ್ಟೆ ಹಾಕಿದ್ದೀರಲ್ಲ, ಅರ್ಜೆಂಟ್ ಆಗುವಾಗ ಕಷ್ಟ ಆಗುದಿಲ್ವಾ? ಅದೇ ನಮಗೆ ಪ್ಲಸ್. ಯಾಕೆ? ಒಳಗಡೆ ಎಷ್ಟೇ ಹೋದರೂ ಹೊರಗಡೆ ಬರದಂತೆ ಹೀರಿಕೊಂಡು ಬಿಡುತ್ತದೆ. ಅಂದಾಗೆ ನೀವು ನಿನ್ನೆ ಏನೋ ಕನವರಿಸುತ್ತಿದ್ದೀರಲ್ಲ, ಏನದು? ಹೌದು, ನಾವು ಯುದ್ಧ ಮಾಡುವಂತೆ ಕನಸೊಂದು ಬಿದ್ದಿತ್ತು. ಯುದ್ಧ ಮಾಡುವಂತೆ ಕನಸೊಂದು ಬಿದ್ದಿತ್ತು. ಎದ್ದು ನೋಡಿದಾಗ ಮಂಚವೆಲ್ಲ ಒದ್ದೆಯಾಗಿತ್ತು. ಮಹಾರಾಜ, ಗದೆಯನ್ನು ಎತ್ತಿಕೊಂಡು ಅಂತಃಪುರಕ್ಕೆ ಹೋಗುವಾಗ ಹುಮ್ಮಸ್ಸಿನಲ್ಲಿ ಹೋಗುತ್ತಿ, ಅದೇ ಹುಮ್ಮಸ್ಸು ಯುದ್ಧಕ್ಕೆ ಹೋಗುವಾಗ ಯಾಕಿಲ್ಲ? ಅಯ್ಯೋ ಸೇನಾಧಿಪತಿಗಳೇ, ಆ ಯುದ್ಧವೇ ಬೇರೆ, ಈ ಯುದ್ಧವೇ ಬೇರೆ.
ಮಹಾಪ್ರಭುವಿನ ಹೆಂಡತಿ ಬಂದಿದ್ದಾರೆ. ಅಯ್ಯೋ ವೈಯಾಗ್ರ ಅಲ್ಲ ಕಡೆಯ ವಾಯು ಉಗ್ರ. ಅದೇ, ನನ್ನ ಹೆಸರನ್ನೇ ಇಷ್ಟು ಕೆಟ್ಟ ಕರಿತಿಯಲ್ಲ, ಇನ್ನು ನನ್ನ ಹೆಂಡತಿ ಹೆಸರು ಗೊತ್ತಾದ್ರೆ ಇನ್ನು ಎಷ್ಟು ಕೆಟ್ಟ ಕರಿಬಲ್ಲಿ ನೀನು. ಅಂದಾಗ ಅವರ ಹೆಸರೇನು? ನನ್ನ ಹೆಸರು ಹೇಳಬೇಡ ಎಂದು ಎಷ್ಟು ಬಾರಿ ಹೇಳಬೇಕು ನಿನಗೆ? ಏನಾನಿ ಅದ್ಯಾಕೆ ಮಹಾಪ್ರಭು ಈ ನರಿ ಶೌಟಿಂಗ್ ಮಾಡ್ತಾವ್ರೆ? ಯುದ್ಧ 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 ಅಂತ ಕೂಡ ಯಾಕಿಷ್ಟು ಭಯ ಪ್ರಭು ನಿಮಗೆ? ಅನುಭವ ಸೇನಾಧಿಪತಿಗಳೇ, ಅನುಭವ. ಅದು ಕಾಶಿನಾಥ್ ಅವ್ರ ಮೂವಿ ಅಲ್ವಾ? ನಿಮ್ಗಾಗಿಲ್ವಾ? ಸೇನಾಧಿಪತಿಗಳೇ, ಅಲ್ಲ ಏಕೆ ಎಲ್ಲಾ ರಾಜರು ನನ್ನ ಮೇಲೆ ಯುದ್ಧಕ್ಕೆ ಬರುತ್ತಾರೆ? 100% ಅವರೇ ಗೆಲ್ಲುತ್ತಾರೆ ಎಂಬ ನಂಬಿಕೆಯಿಂದ ಬರುತ್ತಾರೆ. ಏನು ಮಾತನಾಡುತ್ತೀರಿ ಮಹಾರಾಜ? ಮತ್ತಿನ್ನೇನು ಮಹಾಪ್ರಭು, ಅಲ್ಲ ಒಂದ್ಸರಿನಾದ್ರೂ ನಿಮ್ಮ ಮೇಲೆ ಯುದ್ಧ ಸಾರಿ ಬಂದವರು ಸೋತ ಹಿಸ್ಟ್ರಿಯೇ ಇಲ್ಲವಲ್ಲ? ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಅಲ್ಲ ಮಹಾಪ್ರಭು, ಪಕ್ಕದ ದೇಶದ ರಾಜ ನಮ್ಮ ಮೇಲೆ ದಂಡೆತ್ತಿ ಬರುತ್ತಿದ್ದಾನೆ. ನೋಡು ಸೇನಾಧಿಪತಿಗಳೇ, ದಂಡವನ್ನು ಎತ್ತಿಕೊಂಡೇ ಬಂದರೆ ಕೈ ನೋವು ಬರ್ತದೆ, ಇಳಿಸಿಕೊಂಡು ಬರಲಿ ಹೇಳಿ. ನಾನು ಹೇಳಿದ್ದು ಯುದ್ಧ ಮಾಡ್ತಿದ್ದಾರೆ ಅಂತ. ಅವರು ಯುದ್ಧ ಮಾಡ್ತಾರೆ ಅಂತ ಹೇಳ್ತಾವ್ರೆ. ಯುದ್ಧ ಯುದ್ಧ ಬೇಡ, ಯುದ್ಧ ಬೇಡ. ಮಹಾಪ್ರಭು ಏನು ಭಯಪಡಬೇಡಿ, ನಿಮ್ಮ ಜೊತೆ ನಾನಿದ್ದೇನೆ. ಅಯ್ಯೋ ಆ ಕುಂಟ್ ಕಾಲ್ ಇಟ್ಕೊಂಡು ನೀನೇನ್ ಕಿಸಿತೀಯಾ? ಮಹಾಪ್ರಭು ನಿಮ್ಮ ಜೊತೆ ನಾನಿದ್ದೇನೆ. ನೀವು ಇರುವುದು ಬೇಡ, ಅವರು ಇರುವುದು ಬೇಡ. ಪಕ್ಕದ ದೇಶದ ರಾಜ ನಮ್ಮ ಬೆಂಬಲಕ್ಕೆ ನಿಂತಿದ್ದಾನೆ. ಅವ್ರನ್ನೆಲ್ಲ ಕರ್ಸಿದ್ರೆ ಅವ್ರ ಖರ್ಚಿಗೆ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನ? ಮಹಾಪ್ರಭು ಮತ್ತಿನ್ನೇನು ಮಾಡೋದು? ನನ್ನ ಹತ್ರ ಒಂದು ಉಪಾಯ ಇದೆ. ಏನು? ಹಾಗೆ ಮಾಡೋಣ, ಏನು? ಬನ್ನಿ ಇಲ್ಲಿ. ಈಗ ನಾವು ಯುದ್ಧಕ್ಕೆ ಹೋಗ್ತೀವಲ್ಲ, ಅಲ್ಲಿ ಮತ್ತೆ ಅಲ್ಲಿಗಿನ ಸುಲಭ ಅಲ್ಲ ಇದು ವರ್ಕ್ ಆಗುತ್ತೆ ಅಂತೀರಾ? ವರ್ಕ್ ಆಗ್ಲಿಲ್ಲ ಅಂದ್ರೆ ನಿನ್ನೆ ಅಡ ಇಟ್ಟು ಬಂದ್ಬಿಡದ ಆಡ್ರಿ. ಆಮೇಲೆ ನನ್ ಗಟ್ಟಿ ಯುದ್ಧ ಯುದ್ಧ. ನಾವೆಲ್ಲ ಸಿದ್ಧ. ಏನಯ್ಯ? ಬರ್ತಿ ಹೇಳುವ ಇವಾಗ. ಹೋಗ್ಲೇಬೇಕಾ? ಮಹಾರಾಜ ಕಾಗೆಗೆ ಸಿಂಡಾಯಿಸ್ತಾ ಇದ್ದೀರಾ? ಇಲ್ಲ, ಕಪ್ಪಿ ಕಲ್ಲೊಡಿತಿದ್ದೆ. ಹಂಗಾದ್ರೆ ನಿಮಗೆ ಕೈಗೆ ಕಪ್ಪು ಸಿಕ್ಕಂಗೆ. ನಮಸ್ಕಾರ ಜಡ್ಜಸ್, ನಾನು ಮುಂದ ದೇಶದ ರಾಜಕುಮಾರ ಪುಕ್ಳೆ. ಅಂಗ, ಹಳಿಂಗ, ಶ್ರೀಲಿಂಗ, ಪುಲ್ಲಿಂಗ ಎಲ್ಲ ಲಿಂಗವನ್ನ ಗೆದ್ದಂತ ನಾನು ನಪುಂಸಕಲಿಂಗ. ಸಾಮ್ರಾಟ. ಯಾವಟ ಸಾಮ್ರಾಟ. ಯಾವಟ? ಬಾಯ್ ಬಂದಿತ್ತಿವಾಗ. ಮಹಾರಾಜ ಅರಮನೆಯಿಂದ ಬರುವಾಗ ನೀವಿಬ್ಬರು ಬಂದಿದ್ದೀರಿ. ಹೌದು. ಈಗ ನೀವು ಒಬ್ಬರೇ ಇದ್ದೀರಲ್ಲ? ಅಯ್ಯೋ, ಬರೋ ಸ್ಪೀಡಲ್ಲಿ ಎಲ್ಲಿ ಉದ್ರು ಹೋಯ್ತು ನನ್ನ ಹೆಂಡತಿ ಪಿಂಗಾಣಿ. ಮಹಾರಾಜ ವಾವ್, ಹುಷಾರು, ಪಿಂಗಾಣಿ ಒಡೆದೋಗ್ಬಿಟ್ಟಿತ್ತು. ಆಲ್ರೆಡಿ ಒಡೆದೋಗಿದ್ದೀನಿ. ಪಿಂಗಾಣಿ, ಇವತ್ತು ಆ ರಾಜನನ್ನ ಸೋಲ್ಸಿ ಬರ್ತೇನೆ. ನೀನು ಶಯನ ಗ್ರಹದಲ್ಲಿ ರೆಸ್ಟ್ ಮಾಡ್ತಿರು. ಆಯ್ತು. ಎಲ್ಲಿ ಹೋಗ್ತಿದ್ಯಾ? ಶರಣಯ್ಯ ಗ್ರಹಕ್ಕೆ. ಶಯನ ಗ್ರಹ. ಶರಣಯ್ಯ ಗ್ರಹ. ಅಯ್ಯ, ನಿನ್ನ ಬಾಯಿಗೆ ತರಬೇಕು ಸುಡ. ಅದು ಬೆಡ್ರೂಮು, ಹೋಗಿ ರೆಸ್ಟ್ ಮಾಡು. ಬೇಗ ಬನ್ನಿ, ಎಣ್ಣೆ ಕಾಯ್ತಿರುತ್ತೆ. ಯಾಕೆ? ಬಜ್ಜಿ ಬಿಡೋಕೆ. ಇವತ್ತು ಗೆದ್ದ ಖುಷಿಗೆ ಒಂದಲ್ಲ 4 ಬಜ್ಜಿನ ಒಟ್ಟಿಗೆ ಬಿಡ್ತೀನಿ. 4 ಬಜ್ಜಿನ. ಚಿನ್ನು, 3 ವಾರದಿಂದಲೇ ಒಳಗೋಗು. ಸೇನಾಧಿಕಾರಿ ಮಹಾರಾಜ ರೆಡಿನಾ? ರೆಡಿ. ಅಟ್ಯಾಕ್! ಸೇನಾಧಿಕಾರಿ ರಾಜ ಇಲ್ಲಿದ್ದೀನಿ. ರೆಡಿನಾ? ರೆಡಿ. ಅವನೇ ನನ್ನ ಶತ್ರು. ಒಂದ್ ನಿಮಿಷ ಇರೋ, ಯಾಕೆ ಅರ್ಜೆಂಟ್ ಮಾಡಿ ಸಾಯ್ತೀಯಾ? ಹೌದು, ನಿಮ್ ಕಡೆ ಜನ ಇದಾರಲ್ಲ, ಹೌದು. ನಮ್ ಕಡೆ ಸ್ವಲ್ಪ ಜನ ಬೇಡವಾ ಯುದ್ಧ ಮಾಡಕ್ಕೆ? ಬೇಕು. ಸೇನಾಧಿಪತಿಗಳೇ, ಯಾರನ್ನ ಕರೆಸ್ತೀನಿ ಕರೆಸ್ಬಿಟ್ಟು ಸಾಯಿರ್ಲ. ಕರಿತೀನಿ. ಮಲಯಾಳಿ ದೇಶದ ರಾಜ ಬೇಬಿ ಮೂಸ್ಲರವರ ತಮ್ಮ ಬಗ್ಗಿ ಮೂಸ್ಲ ಬರುತ್ತಿದ್ದಾರೆ. ರಾಜಕುಮಾರಂಗೆ ಮಂತ್ರ
ಮಂತನೆಯನ್ನ ಒಟ್ಟೈ ಶರಣಯ್ಯನ್ನ ಕಲ್ಲೊಟ್ಟೈ. ಏನಂತೆ? ಮಂತನ ಈ ಸ್ಕಿಟ್ಟಲ್ಲಿ ಇದ್ಲಂತೆ. ಶರಣ ಸರ್ ಬೇಡ ಅಂದ್ರಂತೆ. ರಾಜಕುಮಾರಂಗಳ್ ಮನಸ್ಸರು ಎನೆ ಒಂದು ಪೆಣ್ಣೆ, ಯುದ್ಧಕ್ಕೆ ಬೇಕು ನಿಮ್ಮ ದೊಣ್ಣೆ. ಗಜಪಡ ಉಂಡೈ ಎಂದು ಸಾವು ನಿಂಡೆ ಎಂದು ಗಜಪಡೆ. ನಮ್ದು ಮಲಯಾಳ ದೇಶದೊಳಗೆ ಗಜಪಡೆ ನಾಯ್ದು ಗಡೆ. ಗಜಪಡೆ ಹಿಂದೆ ಅವರು ರಾಜಕುಮಾರ ನಾಯ್ದು ಪಟ್ಟಿ ಅವರು ನಾಯಿಂಡ ಮೋನು. ಕೇಳಿಸ್ಕೊಂಡೇನೋ? ನಾಯಿಂಡ ಮೋನೆ ಏನಂತೆ ಸೇನಾಧಿಪತಿಗಳು? ನಾಯಿ ನನ್ ಮಗ ಅಂತೀನಿ. ಒಂದ್ ನಿಮಿಷ ಅಲ್ಲ, ಕೊರೋನಾ ಟೆಸ್ಟ್ ಮಾಡಿಸ್ಕೊಂಡೆ? ಇಲ್ಲ. ಮತ್ತೆ ಟೆಸ್ಟ್ ಮಾಡಿಸ್ತಾ ಯಾರು ನಿನಗೆ ಎಂಟ್ರಿ ಕೊಟ್ಟಿದ್ದಿಲ್ಲ? ಟೆಸ್ಟ್ ಮಾಡಿಸ್ಕಿಂತ ಯುದ್ಧಕ್ಕೆ ಬಂದ್ಬಿಟ್ಟು ಎಲ್ಲರನ್ನ ಸಾಯ್ಸಕ ಫಸ್ಟ್ ಕೊರೋನಾ ಟೆಸ್ಟ್ ಆಗ್ಬೇಕು. ಸೇನಾಧಿಪತಿಗಳೇ ಆ ಪ್ರೇಮ್ ಹೇಳ್ಬಿಟ್ಟು ಕೊರೋನಾ ಟೆಸ್ಟ್ ಮಾಡಿಸ್. ನಾನು ಹೋಗಿ ಲಾಭ ಕಳ್ಸಿ ಫಸ್ಟ್. ಜೊಲ್ಲು ಅಂದಂಗೆ ಈ ಸಲ ಕಪ್ ಯಾವ ಟೀಮ್ಗೆ ಹೋಗ್ಬೋದು ಸೂರ್ಯ? ಈ ಟೈಮಲ್ಲಿ ಅದೆಲ್ಲ ಬೇಕಾ? ಅಲ್ಲ, ಹೆಂಗೂ ರಕ್ಷಿತ ಮೇಡಮ್ ರೀ ಮಮ್ಮಿ ಅನ್ಕೊಂಡು ಫೇವರ್ ಆಗಿದೆಯಲ್ಲ, ಕೊನೆಯ ಸಲ ಕೈ ಕಾಲು ಹಿಡಿದು ನಮ್ ಟೀಮ್ಗೆ ಕೊಡಂತ ಕೇಳ್ಬಿಡು. ಮೆಟ್ಟಲ್ಲೇ ಹೊಡಿತಾರೆ. ಅದಕ್ಕಿಂತ ಯುದ್ಧ ಮಾಡಿ ಸಾಯೋದೇ ವಾಸ. ಪ್ರಭು ರಿಸಲ್ಟ್ ಬಂದಿದೆ. ಏನಂತ ಬಂದಿದೆ? ಋಣಾತ್ಮಕ. ಯು ಮೀನ್ ನೆಗೆಟಿವ್. ಓಕೆ, ಹಂಗಾದ್ರೆ ನೀವು ಯುದ್ಧ ಮಾಡಕ್ಕೆ ಯೋಗ್ಯ ಇದೆಯಾ? ಒಂದ್ ನಿಮಿಷ ಇರು. ಯಾಕೋ? ಅಲ್ಲ ಕಣೋ, ಯುದ್ಧ ಮಾಡುವಾಗ ಯುದ್ಧ ನೀತಿ ಅಂತ ಒಂದಿರುತ್ತೆ, ಅದನ್ನ ಪಾಲಿಸ್ಬೇಕು. ಯುದ್ಧ ಮಾಡಕ್ ಮುಂಚೆ ಒಂದು ಪ್ರಾರ್ಥನೆ ಮಾಡ್ಬೇಕಲ್ವಾ? ಈಗ ಪ್ರಾರ್ಥನೆ ಮಾಡ್ತೀವಿ, ಆಮೇಲೆ ಯುದ್ಧ. ಬೇಗ ಮಾಡುವ ಟೈಮ್ ಇಲ್ಲ. ಒಂದು ದಳದ ಪುಷ್ಪದಲ್ಲಿ ಮೂಡಿ ಬಂದ ಪ್ರಾಣವೇ, ಎರಡು ದಳದ ಪುಷ್ಪದಲ್ಲಿ ಮೂಡಿ ಬಂದ ಪ್ರಾಣವೇ, ಅಲ್ಲಿ ಏನ್ ಕಾಣ್ತಾ ಇದೆ? ಸೂರ್ಯ ಪಕ್ಕದಲ್ಲಿ ಹಸ್ತ. ಅಂದ್ರೆ ಇವತ್ತು ಸೂರ್ಯಾಸ್ತ ಆಯ್ತು, ಇವತ್ತಿನ ಯುದ್ಧ ಮುಗಿತು. ನಾಳೆ ಏನು ಮಾಡಲ್ಲ. ಹೋಗೋ ಇವತ್ತಲ್ಲ ನಾಳೆ ಸಿಕ್ಕ್ಯಾ ಹೊಲ್ಕಡ್ರ. ಹೇಳಿ ಬೆಳಗಾಯ್ತು. ಇಲ್ಲೋ ರಾಜ ಬರೋದು ಬೇಡ್ವಾ? ರಾಜ ಬನ್ನಿಲ್ಲಿ. ಬಂದ ಅಲ್ಲುತ್ತಿದೆ. ಇಲ್ಲ. ಮತ್ತೆ ಯುದ್ಧ ಮಾಡುವಾಗ ಬಾಯಿ ವಾಸನೆ ಬರಲ್ಲ? ಬರುತ್ತೆ. ಹೋಗ್ ಮತ್ತೆ ಉಜ್ಕೊಂಬ. ಬರ್ರ ಬೇಗ. ಆಯ್ತಾ, ನೀಟಾಗಿ ಕೂತು. ಗಿಡದ ಮರಿಗೆ ಹೋಗಿ ಬಂದೆ. ಹಲ್ಲುಚ್ಚ ಒಂದ್ ನಿಮಿಷ ಇರೋ. ಟಿಫನ್ ಮಾಡಿದೆ? ಇಲ್ಲ. ಏನ್ ಟಿಫನ್ಗೆ? ಉಪ್ಪಿಟ್ಟು. ಮತ್ತೆ ತಿನ್ಕೊಂಡ್ ಹೋಗೋ, ಶಕ್ತಿ ಬೇಕಲ್ವಾ? ಟಿಫನ್ ಬನ್ನಿ. ಯುದ್ಧ ಮಾಡಿ ಸುಸ್ತಾಯ್ತಲ್ವಾ? ಹೌದೌದೌದು. ಹಲ್ಲುಜ್ಜಿ ಉಪ್ಪಿಟ್ಟು ತಿಂದಾಯ್ತು. ಈಗ ಏನಿದ್ರು ಟಿಫನ್ ಮಾಡ್ದ? ನಾವು ಮಾಡೋದ್ ಬೇಡ್ವಾ? ಮಾಡ್ಬೇಕು. ನಮಗೊಂದು ರೀತಿ ವಾಸು ಅಂತ ಇದೆ. ನಾವು ಟಿಫನ್ ಮಾಡಕ್ ಮುಂಚೆ ಪ್ರಾರ್ಥನೆ ಮಾಡಿ ಆಮೇಲೆ ಟಿಫನ್ ಮಾಡೋದು. ಪ್ರಾರ್ಥನೆ ಮಾಡಮ್ಮ. ಒಂದು ದಳದ ಪುಷ್ಪದಲ್ಲಿ ಮೂಡಿ ಬಂದ ಪ್ರಾಣವೇ, ಎರಡು ದಳದ ಪುಷ್ಪದಲ್ಲಿ ಮೂಡಿ ಬಂದ ಪ್ರಾಣವೇ, ಮೂರು ದಳದ ಪುಷ್ಪದಲ್ಲಿ ಮೂಡಿ ಬಂದ ಪ್ರಾಣವೇ, ನಾಲ್ಕು ದಳದ ಎಷ್ಟು ದಾಳನು? ಮಧ್ಯದಲ್ಲಿ ಬಂದು ಯಾಕೋ ಡಿಸ್ಟರ್ಬ್ ಮಾಡ್ತೀಯಾ? ಮೊದ್ಲಿಂದ ಹೇಳು. ಒಂದು ದಳದ ಪುಷ್ಪದಲ್ಲಿ ಮೂಡಿ ಬಂದ ಪ್ರಾಣವೇ, ಎರಡು ದಳದ ಪುಷ್ಪದಲ್ಲಿ ಮೂಡಿ ಬಂದ ಪ್ರಾಣವೇ, ಇವತ್ತು ಸೂರ್ಯಾಸ್ತ ಆಯ್ತು, ಇನ್ನು ನಾಳೆ ಯುದ್ಧ. ನಾಳೆ ಬಾ, ಹೊಸಕ್ಕೆ ಬಿಡುವೇನು. ನಾಯಿಂಡ ಮೋನು. ಯಾಕೆ ಬಂದ್ಬಿಡು, ನಾಯಿಂದಳಿ ಸಿಗ್ನಲ್ ನಮ್ದು. ಬೇರೆ ಹೇಳಿ ಮೊದಲು ಅಲ್ಲುಜ್ಜಿ ಆಮೇಲೆ ಉಪ್ಪಿಟ್ಟು. ಪ್ರಭು ಚೆನ್ನಾಗಾಯ್ತಲ್ವಾ ನಿದ್ದೆ? ನಿದ್ದೆ. ಇವತ್ತು ಹಲ್ಲುಜ್ಜಿ ಉಪ್ಪಿಟ್ಟು ತಿನ್ಕೊಂಡ ಬಂದಿದ್ದೀನಿ. ಒಂದ್ ನಿಮಿಷ ಇವಾಗ ಏನಾಯ್ತು ನೋಡೋ, ಯುದ್ಧ ಸ್ಟಾರ್ಟ್ ಮಾಡಕ್ ಮುಂಚೆ ನಮ್ದು ಇನ್ನೊಂದು ನೀತಿ ಇದೆ. ಒಂದು ಕಂದಪತಿ ಹೇಳ್ಬಿಟ್ಟು ಆಮೇಲೆ ಯುದ್ಧ ಶುರು ಮಾಡ್ಬೇಕು. ಕಂದಪತಿ ಶುರು ಮಾಡ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ನೂರೊಂದು ಕಣ್ಣು ಚಾಂಪಿಯನ್ ಕಪ್ಪು ನತ್ತ, ಹೌದು. ಕ್ಯಾಶ್ ಪ್ರೈಸ್ ಸೇರಾದ ಸದನಂದ ಸತ್ತ. ಚಾಂಪಿಯನ್ಶಿಪ್ಗೆ ಬನ್ನಿ
3 ತಿಂಗಳು ಅಂದ್ರು ಮುಂದೂಡಿ 9 ತಿಂಗಳಿಗೆ ತಂದ್ರು. ಎಕ್ಕಣಂಗಣೆ ಗೋಕಿ ನಿನ್ನೋಡು ರಕ್ಷಿತಾ ಮೇಡಮ್ ಕಪ್ಪು ನಮ್ ಕೊಡಿ. ಚೆನ್ನಾಗೈತಲ್ಲ ಹಾಡು. ಒಬ್ರು ಆನೆಯಲ್ಲಿ ಎಕ್ಕಡೆ ಅಂಗಡಿಯಲ್ಲೋ ಅದ್ ಹಂಗೆ ಕಣೋ, ರಾಜನೀತಿ ಅಂತ ಕರೀತಾರೆ ಅದಕ್ಕೆ. ಮಹಾಪ್ರಭು ಡಿಸ್ಟರ್ಬ್ ಮಾಡ್ದ. ತಿರ್ಗಾ ಡಿಸ್ಟರ್ಬ್ ಮಾಡಿ ಮಾಡಿ ನಮಗೆ ಪ್ರಾರ್ಥನೆ ಮೊದ್ಲಿಂದ ಶುರು ಮಾಡತಾರ ಮಾಡ್ತಾನೆ. ಮೊದ್ಲಿಂದ ಆಡ ಮನೆ. ಅರ್ಧದಳದ ಪುಷ್ಪದಲ್ಲಿ ಮೂಡಿ ಬಂದ ಪ್ರಾಣವೇ, ಒಂದು ದಳದ ಪುಷ್ಪದಲ್ಲಿ ಮೂಡಿ ಬಂದ ಪ್ರಾಣವೇ. ಸೂರ್ಯಾಸ್ತ ಆಯ್ತು, ನಾಳೆ ಯುದ್ಧ. ಮಹಾಪ್ರಭು ಇಲ್ಲೇ ಮನಿ ಕಳನ. ಇಲ್ಲೇ ಮಲ್ಕೊಳ. ಬೆಳಗಾಗ್ಬಿಡ್ತೇನ್ರ, ಬೇಗ ಬೆಳಗಾಯ್ತಾ? 5 ವರ್ಷಗಳ ನಂತರ ಮಹಾರಾಣಿ ಪ್ರಾರ್ಥನೆ ಶುರು ಮಾಡಿ. ಆ ಸೂರ್ಯ ಮೂಡಿದ ಕುಡಿದ ಸೂರ್ಯ ಮುಳುಗಿದ, ಮುಳುಗಿದ ಸೂರ್ಯ ಮತ್ತೆ ಮೂಡಿದ, ಮತ್ತೆ ಮೂಡಿದ ಸೂರ್ಯ ಮುಳುಗಿದ. ಆ ಸೂರ್ಯ ಮತ್ತೆ ಮೂಡಿದ ಮೂಡಿದ ಸೂರ್ಯ ಮುಳುಗಿದ. ನಿಲ್ಸ್ರೋ ಎಷ್ಟೆಲ್ಲ ಮುಳುಗಿ ಹೇಳ್ತೀರೋ. ತಿರ್ಗಾ ಮಧ್ಯದಲ್ಲಿ ಬಂದು ಡಿಸ್ಟರ್ಬ್ ಮಾಡ್ತೀಯಲ್ಲೋ. ಫಸ್ಟ್ ಇಂದ ಶುರು ಮಾಡಮ್ಮ. ಸೂರ್ಯಾಸ್ತ್ರ ಆಯ್ತು, ಯುದ್ಧ ನಾಳೆ. ನಾಳೆ ಭಜನೆ ಮಾಡೋಣ. 8 ದಳದಲ್ಲಿ ಮಂಡೆ ಬಂದ ಬರ್ತವೆ. 10 ವರ್ಷಗಳ ನಂತರ 10 ವರ್ಷ ನನ್ನ ಮಗ ಕಡ್ಗನೆ ಹಿಡಿದೆ 10 ವರ್ಷ ದೂಡ್ ಬಿಟ್ಟಲ್ಲೋ. ಇವತ್ತಾದ್ರೂ ಯುದ್ಧಕ್ಕೆ ಬರ್ರ, ಇಲ್ಲ ನೀವೇ ನನ್ನ ಸಾಯಿಸ್ಬಿಡ್ರ. 10 ಲಕ್ಷ ಪುಷ್ಪದಲ್ಲಿ ಮೂಡಿ ಬಂದ ಪ್ರಾಣವೇ. 10 ಲಕ್ಷನೋ? ಇನ್ನು ಎಷ್ಟು ಲಕ್ಷ ಹೇಳ್ಬೇಕು ಅನ್ಕೊಂಡಿದಿರೋ? ಹೆಂಗೆಂಗೋ ಮಾಡಿ 10 ಲಕ್ಷದವರೆಗೂ ಹೋಗಿತ್ತು. ತಿರ್ಗಾ ಡಿಸ್ಟರ್ಬ್ ಮಾಡ್ದಲ್ಲ, ಮೊದ್ಲಿಂದ ಹೇಳಮ್ಮ. ಪುಷ್ಪದಲ್ಲಿ ಮೂಡಿ ಬಂದ ಪ್ರಾಣವೇ. ಹಾಲ್ದಳನ 8 ದಳದ ಪುಷ್ಪದಲ್ಲಿ ಮೂಡಿ ಬಂದ ಪ್ರಾಣವೇ. ನೀವು ಪ್ರಾರ್ಥನೆ ಮಾಡೋದು ಕೇಳಿ ಕೇಳಿ ನಮ್ಮ ರಾಜ ಸತ್ಯ ಹೋದ. ಪ್ರಶ್ನೆ ಹೆಚ್ಚಲ್ಲೇ ಮಲಯಾಳಿ ರಾಜ, ಈ ರಾಜ ಚಚ್ಚಿ ಪೋಚ. ಅಂದಡೆ ವಿಕ್ರಮ ನಮ್ಮಡೆ. ಈ ವಿಜಯೋತ್ಸವದ ಸಂತೋಷದಲ್ಲಿ ನಾನು ನಿಮಗೊಂದು ಸಂತೋಷದ ವಿಚಾರವನ್ನು ತಿಳಿಸಲು ಹರ್ಷಿಸುತ್ತೇನೆ. ಏನದು? ಈ ಯುದ್ಧಕ್ಕೆ ಬಂದ್ವಲ್ಲ, ಈ ಗ್ಯಾಪ್ ಅಲ್ಲಿ ನಮ್ಮ ಮಹಾರಾಣಿಯವರು ನಮಗೆ ಮಗುವೊಂದನ್ನು ಕರುಣಿಸಿದ್ದಾರೆ. ಅದನ್ನ ಹೇಳ್ಬೇಕ ಈಗ. ನಾನು ಅದೇ ಯೋಚನೆ ಮಾಡಿದ್ದು, ರಾತ್ರಿ ಹೊತ್ತಾದ್ರೆ ಕತ್ತಿ ಗುರಣಿ ಸೌಂಡ್ ಎಲ್ಲಿಂದ ಬರೋದು ಅಂತ. ರಾಣಿ ಪರ್ಫಾರ್ಮರ್ ಆಫ್ ದಿ ವೀಕ್, நல்ல ಪರ್ಫಾರ್ಮೆನ್ಸ್. ஒரு வார ಮಲೆಯಲ್ಲಿ ಹಾಕಿಟ್ಟು ಪೋ. ಆಚೆ ಆಚೆ ಪೋಚೆ. ಮಹಾರಾಜ, ನನಗೊಂದು ಡೌಟ್. ಏನು? ನಮ್ಮ ಮಹಾರಾಜರಿಗೆ ಕೂದಲು ಗಡ್ಡ ಎಲ್ಲ ಬೆಳ್ಳಗಾಯ್ತು, ನಿಮಗೇನಾಗಿಲ್ವಲ್ಲ? ಅಲ್ಲ ಕಣೋ ಚಿದ, ಅವನೊಬ್ಬನೇ ವೇಷ ಚೇಂಜ್ ಮಾಡ್ಕೊಂಡ್ ಬರೋ ಅಷ್ಟೊತ್ತಿಗೆ ಕೈ ಕಾಲು ನಡೀತಾ ಇದ್ದು, ಯಾವಾಗ ಬರ್ತಾನೆ ಅಂತ. ನಾವೆಲ್ಲ ಬೇಕಪ್ ಚೇಂಜ್ ಮಾಡ್ಕೊಂಡ್ ಬರೋ ಅಷ್ಟೊತ್ತಿಗೆ ಪರ್ಫಾರ್ಮೆನ್ಸ್ ಯಾರು ನಿಮ್ಮ ಅಪ್ಪ ಬಂದ್ ಮಾಡ್ತಾನೆ. ನಮ್ಮ ಅಪ್ಪ ಮಾಡಂಗಿದ್ರೆ ನೀವ್ ಯಾರು ಇಲ್ಲಿ ಇರ್ತಾನೆ ಇರ್ಲಿಲ್ಲ. ಇಲ್ಲಿ ಎಷ್ಟು ಪ್ರೀತಿ ಪಾಪನ ಮೇಲೆ. ನನ್ನ ಅಪ್ಪ ನನ್ನ ಹೆಮ್ಮೆ. ಈಗ ನನ್ನ ಮಗನ ಕರಿತೀನಿ ನೋಡು. ಮಗನೇ, ಮಗನೇ, ಎಲ್ಲಿ ಪ್ರೀತಿಯಿಂದ ಅಪ್ಪ ಅಂತ ಕರಿಯಪ್ಪ. ಬೇಡ ಬೇಡ ಬೇಡ. ಯಾಕೆ? ಅವನ್ ಜಾತಕದಲ್ಲಿ ಒಂದು ದೋಷ ಇದೆ. ಏನು? ಅವನು ಹುಟ್ಟಿದ ತಕ್ಷಣ ಯಾರನ್ನ ಮೊದಲು ಕರೀತಾನೋ ಅವ್ರನ್ನ ಅಗದು ಬಿದ್ದೋಯ್ತಾರಂತೆ. ಇದೆಲ್ಲ ನಿನ್ನ ಭ್ರಮೆ, ನಿನ್ನ ಹುಚ್ಚಾಟ, ನಿನ್ನ ಕಲ್ಪನೆ ಅಷ್ಟೇ. ಅದ್ಯಾವುದು ಘಟಿಸೋದಿಲ್ಲ. ಯಾಡ? ನೋಡಿ ಇವಾಗ ಎಲ್ಲಿ ಪ್ರೀತಿಯಿಂದ ಅಪ್ಪ ಅಂತ ಕರಿಯಪ್ಪ. ಅಪ್ಪ ಮಹಾರಾಣಿ, ನನಗೇನು ಆಗಿಲ್ಲ, ಬದುಕಿದ್ದೀನಿ. ನಿಮಗೇನು ಆಗಿಲ್ಲ, ಇವರೆಲ್ಲ ಸತ್ರು. ನನಗೆ ಯಾರಿಗೆ ಫೋನ್ ಮಾಡ್ಲಿ? ಹಲೋ ಸ್ವಾಮಿ ಸರ್. ಅವರು ಬಿದ್ದಿದಾರ? ಮತ್ತಾರಿಗೆ ಫೋನ್ ಮಾಡ್ಲಿ? ಶರಣಂಗ್ ಟ್ರೈ ಮಾಡಿ, ಶರಣಂಗೆ. ಹಲೋ ಶರಣ, ಅವ್ರು ಬಿದ್ದು ಅರ್ಧ ಗಂಟೆ ಆಯ್ತಾ? ಅಂದ್ರೆ ನನ್ನ ಡ್ಯಾಡೀಸ್ ಎಲ್ಲ ಸಿ ಕನ್ನಡದಲ್ಲೇ ಇದ್ದಾರೆ.
ನರಸಿಂಹರಾಜು ನಗೆ ಬಳಗಕ್ಕೆ ಬರ್ಲಿ ಒಂದು ಜೋರಾದ ಜೋಶು. ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಅಂತ ಕೇಳೋಣ. ರಕ್ಷಿತಾಂಬೆ ನೀವೇ ಹೇಳಿ. ಸೂಪರ್ ಆಗಿತ್ತು. ಅಲ್ಲ? ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಜಿಜಿ ಸಚ್ ಅ ಗ್ರೇಟ್ ಟೀಮ್ ಯು ಹ್ಯಾವ್. ಎಂತ ಬ್ಯೂಟಿಫುಲ್ ಟೀಮ್ ಇದು. ಜಿಜಿ ಅವರ ವಂಡರ್ಫುಲ್ ಕ್ಯಾಪ್ಟನ್ ಕಣ, ನಿಜವಾಗ್ಲೂ ಇವರ ವಂಡರ್ಫುಲ್ ಕ್ಯಾಪ್ಟನ್. ಇವತ್ತು ನೀನು ರಾಜನ್ ಪಾತ್ರ ತುಂಬಾ ಚೆನ್ನಾಗಿ ಮಾಡಿದ. You did an amazing job as a captain. Thank you, madam. ಪ್ರವೀಣ, ಸೂರ್ಯ, ಬರ್ಕತ್ ಅಲಿ, ನಮ್ಮ ವಾಣಿ ಏನ್ ಸರ್ ಅವಳು ಇವತ್ತು ವಾಟ್ ಅನ್ ಅಮೇಸಿಂಗ್ ಜಾಬ್ ಮಾಡಿ. ಅಂಡ್ ನಮ್ಮ ಚಾರ್ಯ ವಿಶ್ವ ವಿಶ್ವ ಯು ಡಿಡ್ ಅನ್ ಅಮೇಸಿಂಗ್ ಜಾಬ್. ಅಂಡ್ ಸೂರ್ಯ ನಮ್ ಎಲ್ರೂ ಫೇವ್ರೆಟ್ ಕಣ ಅವನು. ಸೂರ್ಯ ಬ್ಯೂಟಿಫುಲ್. ಇವತ್ತು ನೀನ್ ಸಕ್ಕದ ಆಕ್ಟ್ ಮಾಡಿದೆ. ಐ ಲವ್ಡ್ ಆಲ್ ಆಫ್ ಯು. ಐ ಲವ್ ದ ಟೀಮ್ ಎಫರ್ಟ್. ಕೊನೆಗೆ ಆ ಮಗು ಕರ್ಕೊಂಡ್ ಬಂದ್ರಲ್ಲ ಸ್ಟೇಜ್ ಮೇಲೆ, ಆ ಮಗು ನೋಡು, ಅದು ಏನ್ ಅವ್ನ ಕಾನ್ಫಿಡೆನ್ಸ್ ನೋಡು. ಅವ್ನು ಹೇಗ್ ನಿಂತ್ಕೊಂಡಿದ್ದಾರ ನೋಡೋನು. ಅಮೇಸಿಂಗ್ ಕಾನ್ಫಿಡೆನ್ಸ್ ಕಣ. ಯಾಕೆ ಮೇಡಮ್ ನನ್ ಮಗು ತರ ಕಾಣ್ತಿಲ್ವಾ? ಸೂರಜ್ಗೆ ಚಡ್ಡಿ ಕೊಟ್ರು ಅದೇನೋ ಅದು ಮಿಣ ಅದು ಪಕ್ಕದಲ್ಲಿ ಅದಲ್ಲಿ ಇತ್ತು ಮೇಡಮ್, ಎಲ್ಲ ಸಿಕ್ಕಿಸ್ಕೊಂಡ್ ಬಂದಿದ್ದದೆಲ್ಲ. ಇನ್ನೊಂದು ಎದೆ ಮೇಲೆ ಇತ್ತು, ಅದೆಲ್ಲೋ ಬಿತ್ತು ನೋಡಿ ಅಲ್ಲಿ. ಎಲ್ಲಿ? ಬಾಲಕ ಅಂತ, ರಾಜ್ಕುಮಾರ ಅಂತ. ಅದೇನೋ ಅದು ಗೆಟಪ್ ಮೇಡಮ್. ಬೋ ತಲೆಗೆ ಹಾಕೋದು. ಸೂಪರ್ ಆಗಿದೆ. ಈಗ ನೋಡು ಸೂಪರ್ ಆಗಿದೆ. ನಿನ್ ಸೂರಜ್ ಬಂಡಲ್ ಆಫ್ ಟ್ಯಾಲೆಂಟ್ ಕೊಡೋ ನೀನು. ದಿಸ್ ಎಂಟೈರ್ ಟೀಮ್ ಸಖತ್ತಾಗಿ ನಗ್ಸಿದ್ರಿ. ಒನ್ ಆಫ್ ದ ಬೆಸ್ಟ್ ಆಕ್ಟ್ಸ್ ಆಫ್ ಆರ್ ಗ್ರ್ಯಾಂಡ್ ಫಿನಾಲೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಐ ರಿಯಲಿ ಲವ್ಡ್ ಇಟ್. ವೆರಿ ನೈಸ್ ಜಾಬ್. ಥ್ಯಾಂಕ್ ಯು. ಭಟ್ರೆ ಏನ್ ಹೇಳ್ತೀರಿ? ಇವನು ಯುದ್ಧ ಮಾಡಕ್ ಬಂದಾಗೆಲ್ಲ ಅವ್ನ್ ತಡಿ ಅಂತ ಮಂತ್ರ ಹೇಳೋದು, ಉಪ್ಪಿಟ್ಟು ತಿನ್ನೋದು, ಹಲ್ಲು ಜೊತೆ ಇದೇ ಮಾಡ್ಕೊಂಡ್ ಬಂದಲ್ಲ. 5 ವರ್ಷ ಪೋಸ್ಟ್ಪೋನ್ ಆಗಿ ಅವನೇ ಸತ್ತೋಗ್ಬಿಟ್ಟ ಅಂತ. ಈ 5-8 ವರ್ಷದ ಗ್ಯಾಪ್ ಅಲ್ಲಿ ಆ ಮಗುನ ಇವರೆಲ್ಲ ಸೇರಿ ರೆಡಿ ಮಾಡಿದ್ದಾರೆ ಅಂತ. ಆ ಅವಮಾನ ನೋಡಕ್ಕೆ ಸೂರಿ ಬದುಕೇ ಇಲ್ಲ. ಅದು ವಿಚಿತ್ರ ನಾಟಕದ್ದು. ಆಮೇಲೆ 4 ಕರಾವಳಿ ಹುಡುಗರಿದ್ದಾರೆ. ಭಯಂಕರ ಫೇವರಿಟ್ ಟೀಮ್ ನಮ್ಗೆಲ್ರಿಗೂ ಈ ಟೀಮು. ಇದ್ರ ಸ್ಪೆಷಾಲಿಟಿ ಏನಂದ್ರೆ ಈ ಟೀಮ್ದು ಪ್ರತಿಯೊಬ್ರು ಸಿನಿಮ್ಯಾಟಿಕ್ ಆಗಿ ಆಕ್ಟ್ ಮಾಡ್ತಾರೆ. ಸಿನಿಮಾದ ಪಾಸಿಬಿಲಿಟಿ, ಸಿನಿಮಾದ ಒಂದು ಪವರ್ ಗೊತ್ತು ಇವರಿಗೆ. ಒಂದು ಸಿನಿಮಾ ಲಕ್ಷಣ ಇರುತ್ತೆ ಗೊತ್ತಾ ಒಂದು ಸ್ಕಿಟ್ಟಿಗೆ, ಅದು ಈ ಟೀಮ್ ಅಲ್ಲಿ ಜಾಸ್ತಿ ಸಿಗುತ್ತೆ. ಆಮೇಲೆ ಪ್ರವೀಣಂದು ಅದನ್ನ ಹಾಡು ಹೇಳದಲ್ಲ, 3 ತಿಂಗಳು ಅಂತ ಕರ್ಕೊಂಬಂದ್ರು ಅಂತ, ಅದು ಹೇಳಿದ್ ಒಂದ್ಸತಿ. 101 ಕಣ್ಣು ಚಾಂಪಿಯನ್ ಕಪ್ ನತ್ತ, ಕ್ಯಾಶ್ ಪ್ರೈಸ್ ಸೇರಾದ್ರೆ ಸದನಂದ ಸತ್ತ. ಚಾಂಪಿಯನ್ಶಿಪ್ ಗೆ ಕರ್ದ್ರು 3 ತಿಂಗಳು ಅಂದ್ರು, ಮುಂದೋಡಿ 9 ತಿಂಗ್ಳಿಗೆ ತಂದ್ರು. ಅದನ್ನೆಲ್ಲ ತುಂಬಾ ಕಮ್ಯುನಿಕೇಟಿವ್ ಆಗಿ ಹೇಳ್ತಾನ ಅವನು. ಅದು ಪ್ರವೀಣನ್ ಸ್ಪೆಷಾಲಿಟಿ. ಅದು ಯಾರು ಬರ್ದಿದ್ದು ಈ ನಾಟಕ? ಲೋಕಿ ಅವ್ರು ಬರ್ದಿದ್ದು. ಬ್ರಿಲಿಯಂಟ್ ಜಾಬ್ ಕೊಂಡ್ರು. ಫಿನಾಲೆ ದಯಮಾಡಿ ವೇದಿಕೆಗೆ ಬನ್ನಿ. ಸೂಪರ್. ಆಮೇಲೆ ಇವತ್ತು ಈ ವೇದಿಕೆಯಲ್ಲಿ ಹೇಳ್ತೀನಿ, ಅದು ಜಿಜಿ ಮತ್ತೆ ಆತನ ಪತ್ನಿ ದಿವ್ಯಾ ಅವರು ನಾನೊಂದು FUC ಬಳಗಕ್ಕೆ ಮಾಡ್ತಿರೋ ಸಿನಿಮಾದಲ್ಲಿ ಲೀಡ್ ರೋಲ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಗಂಡ ಹೆಂಡತಿನೇ ಬೇಕಿತ್ತು, ಆ ತರದ್ದು ಒಂದು. ಆಮೇಲೆ ವಾಣಿ ಅವರೇ, ನೀವು ತಡವಾಗಿ ಬಂದವರು, ಬಟ್ ಒಬ್ಬ ಕಲಾವಿದ ಆಗಿ ನೀವು ಯಾವ ಹಂತಕ್ಕೆ ಆಕ್ಟ್ ಮಾಡ್ತಾ ಇದ್ದೀರಿ ಅನ್ನೋ ಕಲ್ಪನೆ ಕೂಡ ಇಲ್ಲ ರೀ ನಿಮ್ಗೆ. ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀರಿ ನೀವು. ಇನ್ನ ಬರ್ದು ಮತ್ತೆ ಮೆಂಟ್ರಿಂಗ್ ಮಾಡದಂತ ನಿಮ್ಮಿಬ್ಬರಿಗೆ ಇದೊಂದೇ ಸ್ಕಿಟ್ಟಿಗಲ್ಲ, ಸುಮಾರು ಸ್ಕಿಟ್ಗಳಲ್ಲಿ ನಿಮ್ಮ ಬೆವರು, ನಿಮ್ಮ ಶ್ರಮ ಕಾಣಿಸುತ್ತೆ. ಗಣಪ ಮತ್ತೆ ಲೋಕಿ ಫೈನಲ್ ಅಲ್ಲಿ ಇಲ್ಲೇನು ನಾವು ನಗ್ತೀವಿ ಅದೇ ಜನ ನಗೋದು. ಪದೇ ಪದೇ ಹುಟ್ಟಿಸ್ಕೊಟ್ಟಿದ್ದೀರಿ ವೇದಿಕೆಗೆ. ದೊಡ್ಡ ನಮಸ್ಕಾರ ಟೆಕ್ನಿಷಿಯನ್ಸ್ ಆಗಿ. ಥ್ಯಾಂಕ್ ಯು ಗಣಪ. ಥ್ಯಾಂಕ್ ಯು ಲೋಕಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ಜಗಣ್ಣ ತುಂಬಾ ಅದ್ಭುತವಾದಂತ ಆಕ್ಟ್ರೆಸ್ ಅಂತ ನಿರೂಪಿಸಿದ್ರು. ಯಾವಾಗ ಒಂದು ಆಕ್ಟರ್ ಸಕ್ಸಸ್ ಆಗುತ್ತೆ ಅಂದ್ರೆ ವಿತೌಟ್ ಎ ಮಿಸ್ಟೇಕ್, ಟೈಮಿಂಗ್ ರಾಂಗ್ ಇಲ್ದಂಗೆ, ಆ ಡೈಲಾಗ್ ಯಾವ್ದು ಕೂಡ ಬಿಡದಂಗೆ ಪಟ್ 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 ಅಂತ ನಿಮಗೆ ನ್ಯೂಟನ್ಸ್ ಲಾ ತರ ಆಕ್ಷನ್ ಗೆ ರಿಯಾಕ್ಷನ್ ನೋಡ್ಕೊಂಡ್ ಬರ್ತಾರಲ್ಲ, ಅದೇ ಸಕ್ಸಸ್. ಈ ಆಕ್ಟ್ ಆತರ ಇತ್ತು. ಬಹಳ ಚೆನ್ನಾಗಿ ಒಬ್ರು ಟೈಮಿಂಗ್ ಬಿಡದಂಗೆ ಆಕ್ಟ್ ಮಾಡಿದ್ರು. ಬಹಳ ಫಂಟಾಸ್ಟಿಕ್ ಆಗಿತ್ತು. ವಾಣಿನ ನಾನು ನೋಡಿದಾಗೆಲ್ಲ ನಂಗೆ ಏನ್ ಅನಿಸ್ತಾ ಇರುತ್ತೆ ಗೊತ್ತಾ, ನಮ್ಮ ಉಮಕನ್ನ ರಿಪ್ಲೇಸ್ ಮಾಡ್ತಾಳೆ ಕಣ ಅವಳು. ಗ್ಯಾರಂಟಿ ಮಾಡ್ತಾಳೆ. ಕಾಮಿಡಿಗೆ ಒಬ್ಬ ನಟ ಹೆಂಗಿರ್ತಾನೆ ಏನಿರ್ತಾನೆ ಅನ್ನೋದಲ್ಲ, ಅವನ್ ಪರ್ಫಾರ್ಮೆನ್ಸ್ ಅಲ್ಲೇನೆ ಮಂತ್ರ ಮುಗ್ಧರನ್ನ ಮಾಡ್ಬಿಡ್ತಾರೆ. ಆ ಸಾಲಲ್ಲಿ ಅವ್ನು ನಿಲ್ತಾನೆ. ಬಹಳ ಒಳ್ಳೆ ನಟ, ನೀವು ಚೆನ್ನಾಗಿ ಆಕ್ಟ್ ಮಾಡಿದೆ. ಪ್ರವೀಣನ್ ಬಗ್ಗೆ ನಾವೇನು ಹೇಳೋದ್ ಬೇಕಾಗಿಲ್ಲ. ಪ್ರವೀಣ ಅವನು ತುಂಬಾ ದೊಡ್ಡ ಕ್ಯಾಲಿಬರ್ ಆಕ್ಟರ್. ಅವನು ತುಂಬಾ ಮೇಲ್ ಪಂಕ್ತಿಯಲ್ಲಿ ಇದ್ದಾನೆ. ಎಲ್ಲಾ ಪಾತ್ರಕ್ಕೂ ಅವ್ನು ಪ್ರಕಾಯ ಪ್ರವೇಶ ಮಾಡ್ತಾನೆ. ಇನ್ನು ಅವನ್ಗೇನ್ ಹೇಳೋಣ, ಅವ್ನ ಬಾಡಿ ಲ್ಯಾಂಗ್ವೇಜ್ ನ ಟಚ್ ಮಾಡೋನ್ ಯಾರೋ ಮಗನೇ ಹುಟ್ಟಿಲ್ಲ ಹೋಗತ್ಲ ಕಡೆ. ಅವನೊಂದು ವಾಕಿಂಗ್ ಸ್ಟೈಲ್ ಅವನೇನ್ ಮಾಡ್ತಾನಲ್ಲ, ನಾನ್ ನೋಡ್ದಂಗೆ ನನ್ನ ಇಷ್ಟು ದೊಡ್ಡ ಕೆರಿಯರ್ ಜರ್ನಿ ಒಳಗೆ ಆ ತರ ವಾಕಿಂಗ್ ಯಾರೋ ಮಾಡಿರೋದ್ ನಾನು ನೋಡಿಲ್ಲ.
ಅಷ್ಟು ಬ್ಯೂಟಿಫುಲ್ ಇದೆ ಅವ್ನ ಬಾಡಿ ಲ್ಯಾಂಗ್ವೇಜ್. ಓವರ್ ಆಲ್ ತುಂಬಾ ಚೆನ್ನಾಗಿತ್ತು. ಫಿನಾಲೆಗೆ ವಿ ಆರ್ ಮಿಸ್ಸಿಂಗ್ ಎ ವಂಡರ್ಫುಲ್ ಆರ್ಟಿಸ್ಟ್. ತುಂಬಾ ಚೆನ್ನಾಗಿ ನೀವೆಲ್ಲ ಆಕ್ಟ್ ಮಾಡಿದೆ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸೋ ಮಚ್. ಬಜರ್ ಇಲ್ಲ. ಆಲ್ ದ ಬೆಸ್ಟ್ ಫಾರ್ ದ ರಿಸಲ್ಟ್ಸ್. ಕಂಗ್ರಾಚುಲೇಷನ್. ಕಳೆದ ವಾರ ನಮ್ಮ ವೇದಿಕೆಯಲ್ಲಿ ಡ್ಯುಯಲ್ ಆಕ್ಟಿಂಗ್ ಸ್ಕಿಟ್ ಮಾಡಿದ್ದು, ಆ ಸ್ಕಿಟ್ ಸಖತ್ ಹಿಟ್ ಆಗಿದ್ದು ನಿಮ್ಗೆ ಗೊತ್ತೇ ಇದೆ. ಆ ಸ್ಕಿಟ್ ನ ಹಿಂದೆ ನಮ್ಮ ಡೈರೆಕ್ಷನ್ ಟೀಮ್, ಟೆಕ್ನಿಕಲ್ ಟೀಮ್ ತುಂಬಾ ಎಫರ್ಟ್ ಹಾಕಿದ್ರು. ಆದ್ರೆ ಅವ್ರೇನ್ ಮಹಾ, ನಾನು ಅವ್ರಿಗಿಂತ ಟೆಕ್ನಿಕಲ್ ಆಗಿ ಸೂಪರ್ ಆಗಿ ಸಿನಿಮಾ ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಕೊಡ್ತೀನಿ ಅಂತ ನಮ್ಮ ಮಡೆನೂರ್ ಮನು ಒಂದು ಸಿನಿಮಾನ ಡೈರೆಕ್ಷನ್ ಮಾಡಕ್ ಹೊರಟಿದ್ದಾನೆ. ಈ ಪಿಕ್ಚರ್ ಹೀರೋ ಯಾರು ಅಂತ ಗೊತ್ತಾ? ನಮ್ಮ ತುಕಾಲಿ ಸ್ಟಾರ್ ಸಂತು. ಈ ಇಬ್ರು ಖತರ್ನಾಕ್ ಕಿಲಾಡಿಗಳು ಸೇರ್ಕೊಂಡು ಎಂತ ಸಿನಿಮಾ ಮಾಡ್ತಾರೆ, ಆ ಸಿನಿಮಾ ಶೂಟಿಂಗ್ ಹೇಗಿರುತ್ತೆ ಅನ್ನೋ ಮಜಾನ ಆಕ್ಟ್ ಮೂಲಕ ಪರ್ಫಾರ್ಮ್ ಮಾಡಕ್ ಬರ್ತಾ ಇದ್ದಾರೆ. ಜಗಡ ಮಾಲೀಕತ್ವದ ಮಡೆನೂರ್ ಮರು ಕ್ಯಾಪ್ಟನ್ಸ್ ಹೀರೋ NS ರಾವ್ ಕಿಲಾಡಿ. ಈ ವೇದಿಕೆಯ ಜೀವರತ್ನಗಳಿಗೆ ನಮಸ್ಕಾರ. ನೋಡಿದ್ರಲ್ಲ ಜಡ್ಜಸ್, ಎಂತೆಂತ ಪರ್ಫಾರ್ಮೆನ್ಸ್ ಕೊಟ್ಟೆ, ಮಿಮಿಕ್ರಿ ಮಾಡಿದೆ, ಇಮಿಟೇಷನ್ ಮಾಡಿದೆ, ಆದ್ರೆ ಏನ್ ಪ್ರಯೋಜನ? ಇಂಡಸ್ಟ್ರಿಲಿ ಒಬ್ರಾದ್ರೂ ಕರೆದು ನಂಗೆ ಚಾನ್ಸ್ ಕೊಟ್ರ? ಅದಕ್ಕೆ ಇವತ್ತು ನಾನು ಡೈರೆಕ್ಷನ್ ಮಾಡ್ತಾ ಇದ್ದೀನಿ. ಈ ಸಿನಿಮಾಕ್ಕೆ ನಿಮ್ಮ ಆಶೀರ್ವಾದ ಬೇಕು ಜಡ್ಜಸ್. ಇವರು ನಮ್ಮ ಸಿನಿಮಾದ ಪ್ರೊಡ್ಯೂಸರ್ ಬೆಂಕಿ ಲತಾ ಅಂತ. ಬೆಂಕಿ ಒಳಗೆ ಎದ್ದೊಂದು ಲತಾ ಅಂದೆ. नमस्कार जजेस, मैं आंध्रा नई ಬಾಂಬೆ से आई हूँ. ಲಾಸ್ಟ್ ಟೈಮ್ ಆಂಧ್ರದಿಂದ ಬಂದಿದ್ದಲ್ಲ, ಅದಕ್ಕೆ ಇವಾಗ ಚೇಂಜ್ ಮಾಡ್ಕೊಂಡು ಬಾಂಬೆಯಿಂದ ಬಂದಿದ್ದೀನಿ. ನಾನು ಒಂದು ಸ್ಮಾಲ್ ಬಜೆಟ್ ಮೂವಿ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಂದು ಮೂವಿ ಶೂಟಿಂಗ್ ನಡೀತಾ ಇದೆ. ಡೈರೆಕ್ಟರ್ ಹೀರೋ ಕಬ್ ಆಯೇಗಾ? ವಾಗದ ಒಳಗ ನಮ್ದು ಹೆಣ ನಿಮ್ಗೆ ಕೊಟ್ಟಿದೆ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಇವಳು ಇಟ್ಕೊಂಡು ಏನು ಮಾಡಕ್ಕಾಗ್ತಿಲ್ಲ, ಎಣ್ಣೆ ಇಟ್ಕೊಂಡು ಏನ್ ಮಾಡ್ಲಿ? ಮನಿ ಕೊಟ್ಟಿದೆ. ಮನಿ ಓಕೆ ಟೀಕೆ ಜಾವೋ. ಹಾ ಟೀಕೆ. ಹಲೋ ಹೀರೋ ಸರ್ ಬರ್ತಿದ್ದೀರಾ? ಸರ್ 2 ಸೆಕೆಂಡ್ ಲೇಟ್ ಮಾಡಿ ಸರ್. ಓಕೆ ಸರ್. ಸೈಲೆಂಟ್ ಆಗಿದ್ರೆ ರಾಮ, ವೈಲೆಂಟ್ ಆದ್ನೋ. ಅಣ್ಣ ನನ್ನ ಊರು, ಅಣ್ಣ ನನ್ನ ಹೆಸರು, ಅಣ್ಣ ನಾನು ಕೆಂಚನಹಳ್ಳಿ ಕೆಂಚ ಕಣನ್ನೋ. ಯಾರಣ್ಣ ನೀವು? ನಾನು ಕ್ಯಾಮರಾಮ್ಯಾನ್ ಮೋಹನ್ ಕಟೀಲ್. ಇಲ್ಲ ಲೇ, ಈರ ತರ ಬಿಲ್ಡಪ್ ಕೊಟ್ಟಲ್ಲಿ ಯಾಕೋ ಹಿಂಗ್ ಬಂದೆ? ನಾನ್ ಬರೋದೇ ಹೀಗೆ. ಯಾಕಂದ್ರೆ ನಾನ್ ದೊಡ್ಡ. ಹೋಗು. ಸರ್ ಎಲ್ಲ ರೆಡಿ ಆಗಿದೆ, ನೀವ್ಯಾಕೆ ಟೆನ್ಷನ್? ಈ ಸೆಟ್ಟಿಗೆ ಯಾರು ಬರ್ತಾವ್ರೆ ಅನ್ಕೊಂಡಿದ್ಯಾ? ಯಾರು? ಇಡೀ ಕರ್ನಾಟಕನೇ ಅವ್ನ ಮುಖ ನೋಡ್ದಿರ್ಬೋದು, ಆದ್ರೆ ಅವ್ನ ವಾಯ್ಸ್ ಇಡೀ ಜಗತ್ತಿಗೆ ಗೊತ್ತು ಕಣೋ. ಅವನು ಬಂದು ಕಾಮಿಡಿ ಮಾಡಿದ್ರೆ ಸಾಕು, ಎಷ್ಟೋ ಜನ ಆಸ್ಪತ್ರೆ ಸೇರ್ಬಿಡ್ತಾರ ಕಣೋ. ಹೌದಾ? ಅವ್ನು ಹೊಡಿಯೋ ಪಂಚು ಡೈಲಾಗು ಮಂಡಿವರಿ ಅಣ್ಣ ನಮಸ್ತೆ ಅಂತ ಹೇಳ್ತಾವ ಕಣೋ. ಸರ್ ಯಾರು ಸರ್? ನಂಗೆ ಕೂರ ಸಿಟ್ ಕರೆಯಕ್ಕಾಗ್ತಿಲ್ಲ. ಯಾರು? ಅದು ಕೂರೇ ಸಿಟಿ ಅಲ್ಲ ಕಣೋ, ಹೆಡ್ ಮಾಸ್ಟರ್ ಅಂತ ನನ್ನ ಮಗನೇ. ಅದು ಕೂರೇ ಸಿಟಿ. ಅದೇ ಯಾರವನು? ಕಾಮಿಡಿ ಪಂಚನ ಬೇಟೆಯಾಡೋ ರಣಭೇಟೆಗಾರ.
ಮಾಡಿದ್ರಲ್ಲ ಅಣ್ಣ ಸ್ಟ್ಯಾಂಡ್ ಹಾಕಿ ಅಣ್ಣ. ಮಾಸ್ ಎಂಟ್ರಿನ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಸ್ಟ್ಯಾಂಡ್ ಹಾಕದ್ ಹೇಳ್ಕೊಡ್ತವೆ. ಏ ಮರಿ ಬಂದು ಗಾಡಿನ ಪಾರ್ಕ್ ಮಾಡೋ. ಅಣ್ಣ, ಮೇಡಮ್, ಸರ್, ನಿಮ್ಮ ರಕ್ಷಣೆ ನನಗೆ ಶ್ರೀರಕ್ಷೆ, ಆಶೀರ್ವಾದ ಮಾಡಿ. ಬೈಕ್ ಸ್ಟ್ಯಾಂಡ್ ಚೆನ್ನಾಗಿತ್ತಲ್ಲ, ಇದು ನನ್ ಕ್ವಾಲಿಟಿ ಅಂದ್ರೆ. ಎಲ್ರಿಗೂ ಜೋರ ಚಪ್ಪಳ ಹೊಡಿರೋ. ಇಲ್ಲೆಲ್ಲೋ ಡೈರೆಕ್ಟ್ರು, ಯಾರು ಡೈರೆಕ್ಟ್ರು? ನಮಸ್ತೆ ಸರ್. ಈ ನನ್ನ ಮಗನ ಮಾಡ್ತೀನಿ ತಡಿ. ಮರಿ ಲೇ ಮೆಟ್ರೋ ಗಂಡ ನನ್ನ ಮಗನೇ ನಿನ್ನೆ ಕರಿತದ ಬರಲಿ. ನೀನ್ ಎಲ್ಲೋ ನೋಡಿದ್ದೀನಲ್ಲ. ನಾನು ಈ ಕಾಮಿಡಿ ಕಿಲಾಡಿಲಿ ಆ ಬ್ಯಾಗು ಸ್ಟೆಥೋಸ್ಕೋಪ್ ಹಿಡ್ಕೊಂಡ್ ಓಡಾಡ್ತಿದ್ದಲ್ಲ, ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ತಿದ್ದಲ್ಲ, ಅವನಲ್ವೇನೋ ನೀನು? ನಾನು ಮರಿ ನಿನ್ ಹೆಸರು ಮರ್ತೋಗಿದ್. ಏನ್ ನಿನ್ ಹೆಸರು? ಹೆಂಗ್ ಹೇಳ್ತಾವ್ ನೋಡಿ ಜಡ್ಜಸ್. ನಾನು ಕಣ ಮಡೆನೂರ್ ಮನು. ಮಿಮಿಕ್ರಿ ಮಾಡಕ್ ಬರ್ತಾ ಇದ್ರು, ಮಿಮಿಕ್ರಿ ಮಾಡ್ತೀನಿ ಅಂತ ಇಡೀ ಸೀಸನ್ ಕಳ್ದಾನಲ್ವಾ ಇವನು? ಅವನೇ ನಾನಾ ನಿನ್ನೆ ನಾನ ಓಲಿ ಬಿಡು ಮಗ. ಫ್ರೆಂಡ್ ಇಸ್ ನೀಡ್, ಫ್ರೆಂಡ್ ಇಸ್ ಗಿಡ್. ಅಯ್ಯೋ ನೀನು ಫ್ರೆಂಡ್ ಇಸ್ ಗೀಡ್ ಇನ್ ಫ್ರೆಂಡ್ ಇಸ್ ಬ್ರೀಡ್ ಅಂತೆ. ಲೇ ಇಂಗ್ಲಿಷ್ ಮಾತಾಡಕ್ ಒಂದ್ ತಾಕತ್ಬೇಕನೋ? ಫ್ರೆಂಡ್ ಇಸ್ ಬ್ರೀಡ್ ಇನ್ ಫ್ರೆಂಡ್ ಇಸ್ ಡೀಡ್. ಓಲಿ ಬಿಡ ಮಗಳು, ಅದಕ್ಕೆಲ್ಲ ತಲೆ ಕೆಡ್ಸ್ಕೊತಾರ. ಟೇಕ್ ಇಟ್ ಯುವರ್ ಯಾಂಡ್. ಸುಮ್ನಿರಲೇ ನನ್ ಮಗನೇ, ನಾನು ನಿನ್ನ ಕಾಂಬಿನೇಷನ್ ಗೊತ್ತಲ್ಲ ಹೆಂಗೆ ಕೈ ಎತ್ತು ಅಂತ ನಾನು ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇದೀನಿ. ಸುಮ್ನಿರಲೇ, ತಮಾಷೆ ಮಾಡಬೇಡ. ನಮ್ ತಾಕತ್ ಗೊತ್ತೇನು ನಿನ್ಗೆ? ನಾನು ಇವಾಗ ಮಾಮೂಲಿ ಕರ್ನಾಟಕ ತುಕಾಲಿ ಸ್ಟಾರ್ ಅಲ್ಲ, ಮತ್ತೆ ಬಾಲಿವುಡ್, ಹಾಲಿವುಡ್, ಹಾಲಿವುಡ್ ಹಾಲಿವುಡ್. ಅಲ್ಲಿ ಯಾರ್ದಾರ ಒಂದ್ ಮಿಮಿಕ್ರಿ ಮಾಡಿ ನೋಡೋಣ. ಮಿಮಿಕ್ರಿನ ನೋಡು, ಮಾಡ್ತೀನಿ. ಅಮಿತಾಬ್ ಬಿ. ಅಮಿತಾಬ್ ಬಿ ಅಲ್ಲ, ಅದು ಅಮಿತಾಬ್ ಬಚ್ಚನ್. ಹಿಂಗೆ ಕರೆಕ್ಷನ್ ಮಾಡ್ಬೇಡ ಅಂತ ಹೇಳೋದು. ನೋಡ್ಕೋ. खाना खाने को, पीने पीने को, धून को, पिस्ता को, मरे बुलेट को कैसा हूँ, कुत्ते को कैसा हूँ, तुम क्या करते हो? ಗಂಟ್ಲಿಗೆ ಏನಾರು ಸಿಗಕೇತ? ಅಮಿತಾಬ್ ಬಚ್ಚನ್ ಡೈಲಾಗ್ ಫಿನಿಶ್ ಮಾಡುವಾಗ ಹಿಂಗೆ ಹೇಳೋದು. ಜಡ್ಜಸ್, ಇದು ಅಮಿತಾಬ್ ಬಚ್ಚನ್ ವಯಸ್ಸಿದ್ದಂಗಿತ್ತ? ಬರ್ಕತ್ತಲ್ಲಿ ಅಲ್ಲ ಸರ್, ನಮ್ಮ ಹಳ್ಳಿ ಕಡೆ ಹತ್ಕಟ್ ಬೀಡಿ ಸೇದಿ ಗೂರ್ಲ್ ಹಚ್ಕೊಂಡಿರುತ್ತಲ್ಲ, ಹಂಗಿತ್ತು ಈ ವಯಸ್ಸು. ಇಷ್ಟೊಂದು ಬಿಲ್ಡಪ್ ಬೇಡ. ನೀನ್ಗೆ ತಾಕತ್ತಿದ್ರೆ ಬಾಲಿವುಡ್ ರೇಂಜ್ ಮಿಮಿಕ್ರಿ ಮಾಡು ಅನ್ನ. ನೋಡು ಮಾಡ್ತೀನಿ ಹಿಂದಿ ಅವ್ರದ. ಐಸಕ್ಕೆ ತುಮರದಮ್ಕೆ ಯಾರ್ದು? ಗೋವಿಂದ ಅವ್ರದ್ದು. ಯಾರು? ವಾಟರ್ ಮ್ಯಾನ್ ಗೋವಿಂದ ಅಂತ ಹಿಂದಿ ಹಾಕ್ರು ಗೋವಿಂದ ಅವ್ರದ್ದು. ಓ, ಲೈನ್ ಮ್ಯಾನ್ ಗೋವಿಂದಂದು. ಹಿಂದಿನ ಹೀರೋ ಬರ್ತಾರಲ್ಲ ಅವ್ರು ಕಣೋ. ನಾಯಿ ಯಾಕೆ ಎರಡೇ ಲೈನ್ ಹೇಳ್ಬಿಟ್ಟು ನಿಲ್ಲಿಸ್ತೆ? ಜಾಸ್ತಿ ಹೇಳಕ್ ಹಾಕಲ್ವಾ? ಅಷ್ಟೇ ಬರೋದ್ ನಂಗೆ. ಇದೇ ರೀತಿ ನಾನು ಕುಳಿತಿದ್ಯಾ? ನಾನ್ ಸೆನ್ಸ್. ನಾನು ಯಾರು? ತುಕಾಲಿ ಸ್ಟಾರ್. ಅದಿರ್ಲಿ, ನೀನ್ ಯಾಕೆ ಇಲ್ಲಿದ್ಯಾ? ಮಗ, ನಾನು ಈ ಸಿನಿಮಾ ಡೈರೆಕ್ಟರ್ ಕಣ. ನಿನ್ ಜೊತೆ ಆಕ್ಟ್ ಮಾಡೋದು ಹೆಚ್ಚು, ಅಂತದ್ರಲ್ಲಿ ಡೈರೆಕ್ಟರ್. ವಾಟ್ ನಾನ್ ಸೆನ್ಸ್. ನೀವು ನಮ್ಮನ್ನ ಬಿಟ್ಟು ಹೋದ್ರೆ ತುಂಬಾ ನೋವಾಗತ್ತೆ. ಪ್ಲೀಸ್ ಅಣ್ಣ, ನನ್ನ ಬಿಟ್ಟು ಬಿಡಿ. ಅಪ್ಪ, ಇದೊಂದೇ ಮಿಮಿಕ್ರಿ ಮಾಡ್ಕೊಂಡು ಇಡೀ ವರ್ಷ ಕಳೆದೆ. ಕಾಮಿಡಿ ಕಿಲಾಡಿನಲ್ಲಿ ನನ್ನ ತುಳ್ದೆ. ಈಗ ಫಿನಾಲೆ ಬಂದು ನನ್ನ ತೊಳಿತಾ ಇದೀಯಾ? ಅಣ್ಣ, ಈ ಸಿನಿಮಾ ನಂಬ್ಕೊಂಡಿದ್ದೀರಣ್ಣ. ಈ ಸಿನಿಮಾ ನಂಬಿ ಆ ಪ್ರೊಡ್ಯೂಸರ್ ದುಡ್ಡು ಹಾಕರಣ್ಣ. ಪ್ಲೀಸ್ ಅಣ್ಣ, ಕಾಪಾಡ್ರಣ್ಣ. ಈ ತುಕಾಲಿ ಸ್ಟಾರ್ ಯಾವಾಗ್ಲೂ ಪ್ರೊಡ್ಯೂಸರ್ನ ಬೀದಿಗೆ ಬಿಡಲ್ಲ. ಅವ್ರಿಗೆ ಲೈಫ್ ಕೊಡ್ತೀನಿ. ಅವ್ರಿಗೆ ಯಾಕಣ್ಣ ಕೊಡ್ತೀರಾ? ನಿನ್ಗೂ ಅವ್ರಿಗೂ ಇಬ್ರಿಗೂ ಸೇರ್ಸ್ಕೊಡ್ತೀನಿ ಬಿಡತ್ತಗೆ. ಇದು ಓಕೆನಾ? ಬರೋಣ. ಓಕೆ. ಈ ಸಿನಿಮಾಗೆ ಯಾರು ಹೀರೋಯಿನ್ ಹಾಕೊಂಡಿದ್ಯಾ? ಐಶ್ವರ್ಯ ರೈ. ಐಶ್ವರ್ಯ ರಯ್ಯ. ಅಯ್ಯಯ್ಯೋ ಜಗಣ್ಣ, ಪರಿಪೋನಲ್ಲಿ ನೋಡ್ಕೊಂಡೆ ಕಾಲ ಕಳಿತೈತೆ. ಈಗ ಡೈರೆಕ್ಟ್ ಆಗಿ ಆಕ್ಟಿಂಗು. ಆಮೇಲೆ ಐಟಮ್ ಡ್ಯಾನ್ಸ್ ಸೊನ್ನಿಲಿಯನು. ಐಟಮ್ ಡ್ಯಾನ್ಸ್ ಸನ್ನಿನ. ಅಯ್ಯಯ್ಯೋ, ಚಚ್ಚಿ ಕೆಡುಬಿಡ್ತೀನಿ. ಆಮೇಲೆ 150 ಜನ ಫೈಟ್ರು. ಹೆಂಗಿರ್ಬೇಕು ಗೊತ್ತಾ? ಎನರ್ಜಿ ಇದಕ್ಕೆ ಸಿಕ್ಕಾಪಟ್ಟೆ ಬೇಕಾಗುತ್ತೆ. ನಾನು ಅಂದ್ರೆ ಎನರ್ಜಿ ಅಂದ್ರೆ ನಾನು. ಡೋಂಟ್ ವರಿ, ಕ್ಯಾರಿ ಆನ್. ಅಯ್ಯೋ, ಈ ನನ್ನ ಮಗ ಸ್ಟೇಜ್ ಮೇಲೆ ಕಾಲ್ ಕೆಸ್ಕೊಂಬಿದ್ರೆ 3 ದಿನ ಬೇಕು ಎದಳಕ್ಕೆ. ಎನರ್ಜಿ ಐತಂತೆ. ಕಾಮಿಡಿ ಕಿಲಾಡಿ ಒಬ್ಬ ಒಳ್ಳೆ ಪೇಷಂಟ್ ಬೇಕು ಅಂದ್ರೆ ನನ್ನೇ ಕರೆಸ್ತಾರೆ. ಪೇಷಂಟ್ ಕಂಟೆಸ್ಟೆಂಟ್ ಬೇಕು ಅಂದ್ರೆ ಕರೆಸ್ತಾರೆ. ಓಕೆ ಅಣ್ಣ. ನೋಡು, ಅವಾಗ ಈ ತರ ಸಣ್ಣ ಪುಟ್ಟ ಇನ್ಸಿಡೆಂಟ್ ಆಗೋದು ಕಾಮನ್ನು. ಸಿಂಧೂರ ಬಿಂದು
ನೆಲ ಮಂಗಲ ಇಂದು. ಆಗ್ಲಿದ್ದ ಒಂದೇ ಒಂದ್ ಡೈಲಾಗ್ ಹೇಳಕ್ಕೆ 3 ಲೀಟರ್ ಬೆವರು ಸುರಿಸ್ತಾವೆ. ಹೋಗಪ್ಪ ಸೀಟ್ ಕಲ್ ಸೈಡ್ ಅಲ್ಲಿ ನಿಂತ್ಕೋ. ಸರ್ ಒಂದ್ 2 ನಿಮಿಷ ರೆಸ್ಟ್ ಮಾಡಿ ಸರ್. ಓಕೆ 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 ಸರ್. ಸಂತು ಏಯ್ ನೀನು ಹೌದು. ಹೋದ ವರ್ಷ ಇಡೀ ಕರ್ನಾಟಕಕ್ಕೆ ಹಾಪಿಟ್ಟವನು. ಮಗ ಯಾರ್ಯಾರು ನಾನು ತುಕಾಲಿ ಸ್ಟಾರ್, ಒಬ್ಬ ಸ್ಟಾರ್ ನ ಶೇಕ್ ಹ್ಯಾಂಡ್ ಕೊಡ್ತೀಯಾ? ಏನ್ ಮಕ್ಕ ನೋಡ್ತಿದ್ಯಾ? ಏನು ಹಿಂಗ್ ಹೊಡಿತವನೆ? ನಿಮಗೂ ಹೊಡೆದ್ಬಿಟ್ರ ಸರ್? ಅಂದ್ರೆ ನಿಂಗೂ ಹೊಡೆದ? ಲೇ ನೀರ್ ಕಿತ್ಕೊಳ ಗಟ್ಟ ಮಾಡ್ದ ಕಣೋ. ಇವಂಗ ಏನಾದ್ರು ಮಾಡಬೇಕು ಕಣೋ. ಮಗ ಅಗ್ರಿಮೆಂಟ್ ಸೈನು. ಅಗ್ರಿಮೆಂಟ್ ಇಲ್ಲಿ ಐತೆ ತಗೋ. ಓಕೆ ಸರ್. ಇರೋಣ ಚಿನ್ನ. ಬನ್ನಿ ಬನ್ನಿ ಅಣ್ಣ ಬನ್ನಿ ಅಣ್ಣ. ಅಣ್ಣ ಈ ಸಿನಿಮಾ ಇಟ್ಟಾದ್ಮೇಲೆ ನೀವು ನಮ್ ಕೈ ಸಿಗಲ್ಲ ಅನ್ಸುತ್ತೆ. ಅದಕ್ಕೆ ಒಂದು ಆಟೋಗ್ರಾಫ್ ಅಣ್ಣ. ಆನಂದಣ್ಣ, ಈ ಗಳಿಗೆಗೋಸ್ಕರ ನಾನು ಕಾಯ್ತೈತೆ. 36 ಜನ ಕಾಮಿಡಿಯನ್ಸ್ ಒಂದಲ್ಲ ಒಂದ್ ದಿವಸ ನನ್ನ ಜೊತೆ ಆಟೋಗ್ರಾಫ್ ತಗೋತಾರೆ ಅಂತ ಗೊತ್ತಿತ್ತು. ಇರೋದೇ 36 ಜನ ಅಲ್ವಾ? ಅದ್ರಲ್ಲಿ ನೀವೆಲ್ಲಿ ಇರ್ತೀರಾ? ವಿಜಯ್ ಶೆಟ್ಟಿನು ಸೇರ್ಸಿ ಹೇಳಿದೀನಿ. ಸೂಪರ್ ಅಣ್ಣ ಸೂಪರ್. ಕೊಡೋ ಇಲ್ಲಿ. ಪೆನ್ ತಗೋಬರ. 1 ಮಿನಿಟ್. ಅಣ್ಣ ಏನಣ್ಣ ಆಟೋಗ್ರಾಫ್ಲೇ ನೀಟಾಗಿರೋ ಟ್ರಂಕ್ ಅಲ್ಲಿ ನೆಂದೋಗ್ಬಿಟ್ರು. ಅದನ್ನ ನಾಮಿನೇಷನ್ ಮಾಡಿಡ. ನಾಮಿನೇಷನ್ ಅಲ್ಲ ಲ್ಯಾಮಿನೇಷನ್. ಚೀಟ್ ಮಾಡ್ತೀಯ ನಾಯಿ. ಬೇಗ ಸೀನ್ ಎಕ್ಸ್ಪ್ಲೈನ್ ಮಾಡು. ಅಣ್ಣ ಫಸ್ಟ್ ಸೀನು 2 ಕೋಟಿ ಬೈಕ್ ಮೇಲೆ ಕುತ್ಕತ್ತೀರ 350 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹಂಗೆ ವೀಲಿಂಗ್ ಮಾಡ್ತಾ ಇದ್ರೆ ಕಾಲ್ ಕಿಸ್ಕೊಂಡ್ ಅವ್ರದ್ದು ಊರ್ ಬಾಗ್ಲಾದ್ರೆ ಏನು ದಬಳ ತಗೊಂಡ್ ಒಲಿತೀಯಾ? ಯಾರೋ ನಿನ್ನ ಡೈರೆಕ್ಟರ್ ಮಾಡಿದ್ದು? 350 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಯಾವನಾದ್ರೂ ವೀಲಿಂಗ್ ಮಾಡಕ್ಕಾಗುತ್ತಾ? ಕಮ್ಮಿ ಮಾಡ್ಕೋ ಅಣ್ಣ. 100 ಕಮ್ಮಿ ಮಾಡ್ಕೋ ಅಣ್ಣ. 10 ಕಮ್ಮಿ ಮಾಡ್ಕೋ 5 ಅಣ್ಣ. ಈ ಸ್ಪೀಡ್ ಅಲ್ಲಿ ಹೋದ್ರೆ ವೀಲಿಂಗ್ ಮಾಡ್ಬೋದು. ಕಮಾನ್ ಕಮಾನ್. ನಿಂಗೆ ನನ್ನ ವಿಷಯ ಗೊತ್ತಾ? ಐ ಆಮ್ ಎ ಬಿಗ್ ರೇಸರ್. ಹೌದಣ್ಣ? ಎಲ್ಲೆಲ್ಲಿ ಓಡಿಸಿದಿರಾ? ಕೆರೆ ಕೊಡಿ ಬಾರೆ ಗದ್ದೆ ಅಣ್ಣ. ನಾನು ತುಂಬಾ ಕಡೆ ಓಡಿಸಿದ್ರ ಬಿಡೋಣ ನೀವು. ಬೈಕ್ ಬಂತ ಬೈಕ್ ತಗೊಳ್ಳಿ. ಓಕೆ ಬೇಗ ಬೇಗ ಬೈಕ್ ತರ್ಸು. ಬೈಕಲ್ಲ ಮೂತಿ ಬರ್ಸ್ಕೊಂತಾರಲ್ಲ ಅವರು. ಬೈಕಲ್ಲಿ ಮೂತಿ ಬರ್ಸ್ಕಣ್ಣ. ಇಲ್ಲಿ ಬೈಕ್ ಎಲ್ಲ ಐತೆ ಸರ್. ಈ ಗ್ರೀನ್ ಟವಲ್ ಬೈಕು ಸರ್. ಅಯ್ಯೋ ನನ್ ಮಕ್ಳ ಸಂಜು ಬಸೈನ್ ಪುಟ್ಕೋಸಿ ಇದ್ದಂಗ ಅದೇ. ಇದು ಯಾವನಾದ್ರೂ ಬೈಕು ಅಂತಾನೇನೋ? ನಾನ್ ಚಾನ್ಸ್. ನಿನ್ ಕಣ್ಣಿಗೆ ನಾನು ಗುಗ್ಗು ತರ ಕಾಣ್ತಾ ಇದ್ದೀನ? ಅಣ್ಣ ಈ ಸಿನಿಮಾ ಕಾನ್ಸೆಪ್ಟ್ ಗೊತ್ತಣ್ಣ? ಏನು? ಎಲ್ಲ ಸೀಜಿಲ್ ಮಾಡ್ಕೊಬಿಡ್ತೀನಿ. ಅಯ್ಯೋ ನಿನ್ನ ಸೀಜಿಗೆ ನನ್ನ ಬೀಜಿ ಸಿಗಾಕ ಯಾವುದೇ ಕಾಡಕ್ಕೂ ಸಿನಿಮಾ ಮಾಡಲ್ಲ. ನಾನ್ ಅಯ್ಯೋ ಏನ್ ಮಾಡ್ತಿದ್ದೀರಣ್ಣ? ಬೈಕ್ ಮೇಲೆ ಕುಂತ್ಕೊಂಡಿದ್ದೀನಿ ಕಣಣ್ಣ. ಅದ ಆತರ ಇಲ್ಲ ಅಣ್ಣ. ಅಂಡಿ ಕೂರ ಬಂದವ್ರ ತರ ಇದೆ. ಇದನ್ನ ಬೈಕ್ ಅಂತ ಹೆಂಗೋ ಫೀಲ್ ಮಾಡ್ಲಿ? ನೀವ್ಯಾರಣ್ಣ? ನೀವ್ಯಾರು? ತುಕಾಲಿ ಸ್ಟಾರ್ ಹತ್ತಣ್ಣ ಬೈಕು ಇಡ್ಕೊಳ್ಳ ಇಲ್ಲಿ. ಅಣ್ಣ ಇಮ್ಡಿ ಟಚ್ ಹೊಡೆದೋಗ್ಬಿಟ್ರು. ಒಳಗೆ ಹಾಕ್ಸ್ಕೊಬಿಡು. ಏನ್ ಇಟ್ಕೊಂಡಿದ್ದೀರಾ? ಯಾಂಡ್ಲು ಅಲ್ಲಿ ಬರುತ್ತಾ? ಮತ್ತೆ ಇಷ್ಟದ ಬರುತ್ತಾನೆ. ಹೋಗೋಣ. ಹೋಗಿ ಹೋಗಿ. ರೋಲಿಂಗ್ ಆಕ್ಷನ್. ಅಣ್ಣ ಏನ್ ಮಾಡ್ತಿದ್ರಣ್ಣ? ಕಿಕ್ ಹೊಡಿತಾ ಇದ್ದೀನಿ. 2 ಕೋಟಿ ಬೈಕಿಗೆ ಎಲ್ಲರ ಕಿಕ್ಕರ್ ಬರುತ್ತಾ? ಅಣ್ಣ ಕಿಕ್ಕರ್ ಇರಲ್ಲ. ಸೆಲ್ಫ್ ಸ್ಟಾರ್ಟ್ ಮಾಡೋಣ. ಲೇ ಈ ಕಿತ್ತೋಗಿರೋ ಖರ್ಚಿಪ್ಪಲ್ಲಿ ಕಿಕ್ಕರು ಬಾಳೆ ಒಳಗ್ ಬರ್ತದೇನೋ ನಾಯಿ. ಬರಲ್ವಣ್ಣ? ಬರುತ್ತೆ ಹುಡುಕಿ ಅಣ್ಣ. ಎಲ್ಲ ಆಯ್ತಾ? ಹುಡ್ಕಣ. ಎಲ್ಲ ಆಯ್ತಾ? ಅಪ್ಪಿ ಕಟ್ಟಿಸ್ಬೇಕಲ್ವ ಅಪ್ಪಿ? ಆ ಪಾತ್ರ ಕಟ್ಟಿಸ್ಬೇಕಲ್ಲ. ಕತ್ತೆ ಕತ್ತೆ ಸೆಲ್ಫ್ ಇರ್ಬೇಕಲ್ವ? ಒಬ್ಬ ನಟ 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 ತಾನೆ ಅಣ್ಣ. ನನ್ನ ನಟ ಅಲ್ಲ ಮತ್ತೆ ಶಾಮಿಯಾನ. ಸೆಲ್ಫ್ ಸಿಕ್ತೇನೆ. ಅಪ್ಪಿ ಸ್ವಲ್ಪ ಪಾತ್ರ ಇನ್ನೂ ಬೇಕು. ಹಂಗೆ ಏನ್ ಮಾಡ್ತಿದ್ಯಾ? ಕ್ಯಾಮರಾ ಹಾ ರೆಡಿ. ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಬಾತ
ಬಾತ್ರೂಮಿಗೆ ಅರ್ಜೆಂಟ್ ಆಗಿತ್ತಾ? ಇಲ್ಲ, ಪೆಟ್ರೋಲ್ ಖಾಲಿ ಆಗ್ಬಿಡ್ತು ಕನ್ನಡ. ಲೇ, ನಾನ್ ಸೀಜಿಲ್ ಬಿಡ್ಕತ್ತೀನಿ, ಓಡ್ಸೋ. ಪೆಟ್ರೋಲ್ ಸೀಜಿಲ್ ಬಿಡ್ಕತ್ತೀಯಾ? ಏನ್ ಮಾಡಿದ್ರಿ? ಸೀಜಿಲಿ ಹೆಲ್ಮೆಟ್ ಹಾಕೋಬಿಟ್ಟೆ. ಇದು ಇನ್ವಾಲ್ವ್ಮೆಂಟ್ ಅದೇ. ಇದು ಯಾಕೋ ಕಡೆ ನನಗೆ ಸೀನೆ ಇಂಟ್ರೆಸ್ಟ್ ಆಯ್ತಲ್ಲ ಕಣ. ₹2 ಕೊಟ್ಟು ಬೈಕ್ ಚಲಿ ಬಿಟ್ಟಲ್ಲಪ್ಪ. ಸರ್, ಅದು ₹2 ಬೈಕ್ ಅಲ್ಲ, 2 ಕೋಟಿ ಬೈಕು. ಅಯ್ಯೋ, ಪೆಟ್ರೋಲ್ ಎಲ್ಲ ಚೆಲ್ಲೋತಲ್ಲಪ್ಪ. ಪೆಟ್ರೋಲ್ ಎಲ್ಲ ಪೆಟ್ರೋಲ್. ಏನ್ ಮಾಡಿದ್ರಿ? ಸ್ಟ್ಯಾಂಡ್ ಹಾಕಿ ನಿಲ್ಲಿಸ್ಬಿಟ್ಟೆ ಕಣ. ಇದು 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 ಇನ್ವಾಲ್ವ್ಮೆಂಟ್ ಅಂದ್ರೆ. ಸೂಪರ್. ಈ ಬಟ್ಟೆ ತಗೊಂಡು ಯಶ ಕಡಿಕ್ಲೈ. ಬಟ್ಟೆ ತಗೊಂಡು ಇಷ್ಟೊತ್ತವರೆಗೂ ₹2 ಕೋಟಿ ಬೈಕ್ ಹೋದಲ್ಲ ಸರ್. ಸೀನ್ ಅಲ್ಲಿ ಮಾತ್ರ, ಸೀನ್ ಮುಗಿದ್ಮೇಲೆ ಬಟ್ಟೆ ಅದು. ಸಿಕ್ಕಾಬಿಟ್ಟೆ ಕನ್ಫ್ಯೂಷನ್ ಮಾಡ್ತಿದೆ ಕಣೋ. ಯಾಕೋ ನಂಗೆ ಈ ಸೀನ್ ಇಂಟ್ರೆಸ್ಟ್ ಇಲ್ಲ, ಬೇರೆದ್ ಮಾಡ್ಸೋ. ಐಶ್ವರ್ಯ ರೊಮ್ಯಾನ್ಸ್. ಹೀರೋಯಿನ್ ಎಂಟ್ರಿ ಕಸಲೆ. ಹೀರೋಯಿನ್ ಎಂಟ್ರಿ. ನಿಮುಡ 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 ಕಚ್ಚ ಕಚ್ಚ ಛೋಟ ಛೋಟ ನಿಮುಡ ಲಾಯಿರು. ನಿಮುಡ 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 ಕಚ್ಚ ಕಚ್ಚ ಛೋಟ ಛೋಟ ನಿಮುಡ ಲಾಯಿರು. ಅರೆ ಲಾಯಿರು 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 ಅರೆ ಲಾಯಿರು 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 ಐಶ್ವರ್ಯ ಜಿ ಕೈಸೆ ಹೂ. ಅಯ್ಯಯ್ಯೋ, ಒಳಗಡೆನೆ ಇಷ್ಟೊಂದು ಬ್ಯೂಟಿ ಆಗೈತಂದೆ, ಹೊರಗಡೆ ಇನ್ನ ಹೆಂಗಿರ್ಬೇಕು? ಅಯ್ಯೋ, ಕಬ್ಬಿಣ ಕೊಡಿ, ಕಬ್ಬಿಣ ಕೊಡಿ. ನಮ್ದು ತಗೊಳ್ಳಿ, ನಮ್ದು. ನನ್ನ ಹತ್ರ ಸರಿಯಾಗಿರೋದೈತೆ. ಇಲ್ಲಿ ಇಟ್ಕೊಳ್ಳಿ. ಯಾವಾಗ ಬುಟ್ಟ ಇರೋಕು? ಲೇ, ಯಾರೋ ಇದು ಹೀರೋಯಿನ್ ಅಸಿಸ್ಟೆಂಟ್ ಏನೋ? ಅಲ್ಲ. ಅವ್ರ ಅಮ್ಮನ? ಅಲ್ಲ. ಅವ್ರ ಅವನ? ಅಲ್ಲ. ಮತ್ತೆ ಐಶ್ವರ್ಯ ಮೇಡಮ್. ಅಯ್ಯೋ ನಾಯಿ ನನ್ ಮಗನೇ, ಈ ಎಮ್ಮೆ 10 ಕರ ಹಾಕಿ 11ನೇ ಕರ ಹಾಕುವಾಗ ಕೆತ್ಲು ಬಿಡ್ಕೊಂಡಿರ್ತದಲ್ಲ, ಹಂಗೈತೆ ಇವಳು ಮಕ. ಇವಳು ಐಶ್ವರ್ಯ ರಯ್ಯ. ಏ ಡೈರೆಕ್ಟರ್ ಓ ಕ್ಯಾಬಲ್ಲ ನಮ್ದು ಎಮ್ಮೆ. ಎಮ್ಮೆಯೇ ಎಮ್ಮೆಯೇ ಎಮ್ಮೆಯ. ನಂಗೆ ಐಶ್ವರ್ಯ ರೈ ಕರ್ಸಿದ್ರೆ ಆಕ್ಟ್ ಮಾಡ್ತೀನಿ, ಇಲ್ಲ ಅಂದ್ರೆ ನಾನು ಆಕ್ಟ್ ಮಾಡಲ್ಲ. ಸರ್ ಕರೆಸ್ತೀನಿ, ಜಸ್ಟ್ ಮಿನಿಟ್. ಕೊಡಲಿ ಹೀರೋ ಸರಿಗೆ ಅವ್ರ ಟೇಸ್ಟ್ ನೋಡ್ತಾರೆ ಈಗ. ಸರ್ ಹೀರೋಯಿನ್ ರೆಡಿ. ಐಶ್ವರ್ಯ ಜಿ ಮೇ ಕ್ಯಾ ಪ್ರಾಬ್ಲಮ್? ಏನಿದು ಟವಲ್ ಹಾಕ್ಬಿಟ್ಟು ಹೇಳ್ತಾ ಇದೆಯಲ್ಲ? ಸರ್ ಸಿಜಿ ವರ್ಕ್ ಅಲ್ಲಿ ಮೇಡಮ್ ಫೋಟೋ ಕೂರಿಸ್ತೀನಿ. ಸಿಜಿ ವರ್ಕ್ ಅಲ್ಲಿ ಮೇಡಮ್ ಫೋಟೋ ಕೂರಿಸ್ತೀಯ? ಈ ಆಕ್ಟ ನಾನು ಮಾಡಲ್ಲ. ಮಾಡ್ತೀನಿ ಮಾಡ್ತೀನಿ, ಆಕ್ಷನ್ ಪಟ್ಟು ಹೇಳೋಣ. ಇದು ಸೀನ್ ಏನು ಅಂತಂದ್ರೆ, ನೀವು ಆ ಕಡೆಯಿಂದ ಓಡಿ ಬರ್ತೀರಾ, ಮೇಡಮ್ ಅವ್ರು ಆ ಕಡೆಯಿಂದ ಓಡಿ ಬರ್ತಾರೆ, ಇಬ್ರು ಹಗ್ಗ ಮಾಡ್ಕೊಂಡ್ಬಿಟ್ಟು ನೋಡು ಪ್ರಿಯವನವ ಅಂತ ಡೈಲಾಗ್ ಹೇಳ್ಬೇಕು. ಅಯ್ಯೋ ನುಂಗಾಕ್ಬಿಡ್ತೀನಿ ನೋಡಿ ಸ ಈಗ. ನುಂಗಾಕ್ಬಿಡಿ, ತಿಂದಾಕಿ. ರೆಡಿ ರೆಡಿ ರೆಡಿ, ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಕಟ್ಟಡ ನನ್ ಮಗಳ ಐಶ್ವರ್ಯ ರೈ ಕಾಲ್ ಕಿಸ್ಕೊಂಡ್ ಬಿದ್ದೋಗ್ಬಿಟ್ರಲ್ಲ. ನಾಯಿ ಹೊಟ್ಟೆ 1.5 ಕಿಲೋಮೀಟರ್ ದೂರ ಆದೆ, ಅಂಡು ಮಣ್ಣಿನ ಗುಡ್ಡು ತರ ಆದೆ. ಮೇಡಮ್ ಅವ್ರನ್ನ ಬಿಡಿಸ್ಬಿಟ್ನಲ್ಲಪ್ಪ. ಅಮಿತಾಬ್ ಬಚ್ಚನ್ ಫೋನ್ ಮಾಡಿರಿ, ಏನಪ್ಪ ಹೇಳೋದು? ಅಭಿಷೇಕ್ ಬಚ್ಚನ್ ಹೊಡ್ದ ಅಂತ ಹೇಳು. ಅಭಿಷೇಕ್ ಬಚ್ಚನ್ ಯಾರು? ನಾನೇ. ಹೆಂಗೆ ಅಭಿಷೇಕನ್ ಬಚ್ಚನ್ ಹತ್ರ? ಅವಳು ಬಟ್ಟೆ ಮುಚ್ಕೊಂಡ್ರೆ ಐಶ್ವರ್ಯ ರೈ ಆಗ್ಬೋದಂತೆ, ನಾನು ಅಭಿಷೇಕ್ ಬಚ್ಚನ್ ಆಗಕ್ಕಾಗಲ್ವಾ? ಓ ಸೂಪರ್ ಸರ್, ಬನ್ನಿಲಿ. ಅಯ್ಯೋ, ಈ ನನ್ನ ಮಗನಿಗೆ ಕಪ್ ಮೇಲೆ ಆಸೆಯಾಗಿ ನಿಜವಾಗೇ ಹೊಡಿತಾವ್ನಲ್ಲಪ್ಪ. ಅಯ್ಯಯ್ಯೋ, ನಂಗೆ ಈ ಸೀನ್ ಬೇಡ, ಬೇರೆ ಸೀನ್ ಮಾಡ್ಸು ಪ್ಲೀಸ್. ನಿಂದ ಅಮ್ಮ ಎತ್ತಿಕ್ಕಳಪ್ಪ. ಇವಳನ್ನ ಬದ್ಲಿ ಕರ್ಕಡೆ ಪಾತ್ರ ತೊಳಸು.
ಸೀನ್ ಇದ್ದಾಗ ಮಾತ್ರ ಮೇಡಮ್ ಅದ್ ಮುಗಿದ್ಮೇಲೆ ಮಾಮೂಲಿ. ಸರ್ ನೆಕ್ಸ್ಟ್ ಸೀನು 150 ಜನ ಫೈಟ್ರು ಹಂಗೆ ಡಿಶಿಮ್ 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 ಅಂತ ಹೊಡಿಬೇಕು ಸರ್. ನಾನು ಒಳಗಿರೋ ಒಬ್ಬ ಕಾಮಿಡಿಯನ್ ಮಾತ್ರ ನೋಡಿದ್ಯಾ, ಆದ್ರೆ ಕಣ್ಣಲ್ಲಿರೋ ಒಂದು ರಗಡು ಲುಕ್ ನೀನ್ ನೋಡಿಲ್ಲ. ಈ ಗೆದ್ಲ ಮುಕ್ತಲ್ಲಿ ಕಣ್ಣೆ ಕಾಣ್ತಾ ಇಲ್ಲ. ಇರಿಟೇಷನ್ ಮಾಡ್ತಿದ್ಯಾ? ಈಗ ಕರ್ಸೋ 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 ಫೈಟ್ ಮಾಡ್ತೀನಿ. ಫೈಟರ್ಸ್ ಎಲ್ಲ ರೆಡಿ ಮಾಡಿ ಸರ್. ಬರ್ರೋ 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 ಬರ್ರೋ. ನಾನು ಅಂದ್ರೆ ನಂಬರು, ನಂಬರು ಅಂದ್ರೆ ನಾನು. ಲೇ ನಾಯಿ, ಫಸ್ಟ್ ಏಡ್ ಕಿಟ್ ಇವಾಗ ತಗೊಂಬಂದೆ. ಸೀನ್ ಡಿಸ್ಟರ್ಬ್ ಆಗಲ್ವಾ? ತಗೊಂಡ ಡೈರೆಕ್ಟರ್, ವಾಟ್ ಇಸ್ ದಿಸ್? ಸರ್ ನಿಮ್ಗೆ ಅರ್ಥ ಆಗಿಲ್ವಾ? ಈ ಗ್ರೀನ್ ಬಟನ್ ಫೈಟರ್ಸ್ ಸರ್, ಎಲ್ಲ ಸೀಜಿ ಮಾಡ್ಕೊಬಿಟ್ಟಾರೆ. ಈ ಗ್ರೀನ್ ಬಟ್ಟೆ ಫೈಟರ್ಸ್ ಹೌದು. ಇದಕ್ ನಾನ್ ಹೊಡಿಬೇಕಾ? ನಾನು ನಿನ್ ಗುಗ್ಗು ಅನ್ಕೊಂಡಿದ್ಯೋ? ನಾನ್ ಸೆನ್ಸ್. ಸರ್ ಪ್ಲೀಸ್ ಸರ್ ಹೊಡೀರಿ ಸರ್. ಯಾವ್ದೇ ಕಾರಣಕ್ಕೂ ಆಗಲ್ಲ ಕಣರೆ. ಹೊಡೀರಿ ಸರ್. ಹೊಡಿತೀನಿ ಕಣೋ. ಈ ಕಡೆ ಸ್ವಲ್ಪ ಕಳಿಸೋ ಫೈಟರ್ಸ. ತೊಳಿ ಸರ್ ತೊಳಿ. ಏನ್ ನಡೀತೈತೆ? ಚೆನ್ನಾಗ್ ಮಾಡಿ ಸರ್, ಚೆನ್ನಾಗ್ ಮಾಡಿ ಸರ್. ರೆಡಿ, ಕ್ಯಾಮ್ರಾ ರೋಲಿಂಗ್, ಆಕ್ಷನ್. ಬೆನ್ನಿನ ಗಿಡ ಒಬ್ಬಂದ, ಬೆನ್ನಿನ ಗಿಡ, ಬೆನ್ನಿನ ಗಿಡ ಒಬ್ಬಂದ. ಅಯ್ಯೋ ನನ್ನ ಮಕ್ಕಳ, ಹಿಂಗೆಲ್ಲ ಚಿತ್ರಹಿಂಸೆ ಕೊಡದ ಒಂದಷ್ಟು ಇಲಿ ಪಾಷಣ ಕೊಟ್ಬಿಟ್ರ ಕುಡಿದ್ಬಿಟ್ಟು ಸತ್ತೋಗ್ಬಿಡ್ತೀನಿ. ತಲೆ ಮೇಲೆ ಯಾರೋ ಕುಂತವ್ರೆ. ಅಯ್ಯಯ್ಯೋ ನಾಯಿ ನನ್ನ ಮಗನೇ, ಅಲ್ಲೆಲ್ಲ ಸೈಡಲ್ಲಿ ಕೂತ್ಕೊಂಡು ಏಕಪಾತ್ರ ಪ್ರಿಯ ಮಾಡ್ತಾ ಇದ್ದ. ಪಂಚ್ ಮಾಡಕ್ ಬಂದಿದ್ಯಾ? ನೆಕ್ಸ್ಟ್ ಸೀನು ಸರ್ ಸಕ್ಕತ್ತಾಗಿದೆ ಸರ್. ಸೀನು ಏನು? ಸಮುದ್ರ ಸೀನು ಸರ್. ಸಮುದ್ರ ಹಂಗಾರೆ ಇವತ್ತು ಬ್ಯಾಕಪ್. ಯಾಕೆ? ಸಮುದ್ರಕ್ಕೆ ಮಂಗ್ಳೂರ್ಗೆ ಹೋಗ್ಬೇಕಲ್ಲ. ಏನ್ ಪಂಚ್ ಮಾಡ್ತೀರಾ ಸರ್? ಕತೆ ಹೇಳ ಸರ್ ಕೇಳಿ. ಹೀರೋಯಿನ್ ಸಮುದ್ರಕ್ಕೆ ಬರ್ತಾರೆ, ನೀವು ಅಲ್ಲಿಗೆ ಹೋಗ್ತೀರಾ, ಮೋಸ್ಟ್ಲಿ ಅಟ್ಯಾಕ್ ಮಾಡುತ್ತೆ, ಅವ್ರನ್ನ ಸೇವ್ ಮಾಡಿ ಮದುವೆ ಆಗ್ತೀರಾ. ಹೌದಾ? ಏ ಬಾರಿ ದೊಡ್ಡ ಸೀನ್ ಇದು. ಯಾಕೆ? ಹೋಗಲ್ಲ, ಯಾವನ್ ಮಾಡ್ತಾನೆ ಸರ್? ಪ್ಲೀಸ್ ಸರ್. ಮಾಡಲ್ಲ ಕಣ. ಮಾಡ್ತೀನಿ. ಕರ್ಸೋ ಸಮುದ್ರನ. ಸಮುದ್ರ ರೆಡಿ. ಏನ್ ಮಾಡಿದ್ರಿ? ಅಯ್ಯೋ ಮಲ್ಪೆ ಬೀಚ್ ಅಲ್ಲಿ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್, ಅದಕ್ಕೆ ಕಾರವಾರ ಬೀಚ್ ತಂದಿಟ್ಬಿಟ್ಟೆ. ಸೂಪರ್ ಸರ್, ಸೂಪರ್. ಇದು ಇನ್ವಾಲ್ವ್ಮೆಂಟ್ ಅಂದ್ರೆ ಸೂಪರ್ ಸೂಪರ್. ಹೋಗೋಣ ಸೀನ್ಗೆ. ಹೋಗೋಣ ಹೋಗೋಣ. ಹೀರೋಯಿನ್ ಕರ್ಕ ಬರ್ರಿ. ಇಲ್ಲೇ ಇಲ್ಲೇ. ಓಹೋ, ಎಲ್ಲಿ ಹೊಲ ಕೊಯ್ಯಕ್ ಹೋಗಿದ್ಯಾ? ಬಾ ರೆಡಿ, ಕ್ಯಾಮ್ರಾ ಆಕ್ಷನ್. ಬಚಾವ್ ಬಚಾವ್. ಎಂಟ್ರಿ. ಯಾವ್ದೋ ಮಟ್ಲೆ ಕಪ್ ಕಪ್ಪಳಕ್ಕೆ ಹೊಡಿಸ್ಕೊಳ್ಳಿ. ಇದು ಯಾವ್ದೋ ಹಳೆ ಸೇಡಿನ ಮಟ್ಲೇನೆ ಇರ್ಬೇಕು ಕಡೋ. ನಾನು ಒಂದ್ ಕೈ ನೋಡ್ಲಾ? ಒಂಚೂರು ನೋಡಿ. ಸರ್ ಬನ್ನಿ ಸರ್. ಯಾಕೋ ಮಟ್ಲೆ ಎದ್ರಕಂಡ್ ಅಲ್ಲೇ ನಿಂತ್ಕೊಬಿಡ್ತು. ಪಾಪ ಬಿಡಿ ಸರ್, ಚಿಕ್ಕ ಹುಡುಗ. ನಾನ್ ಚಿಕ್ಕ ಹುಡುಗನ್ ಹೊಡಿತಲ್ಲ, ಮಟ್ಲಿಗೆ ಹೊಡಿತಾ ಇರೋದು. ಪ್ಲೀಸ್ ಸರ್ ಬಿಡಿ ಸರ್, ಹೋದರೆ ಏನೋ ಸ್ವಲ್ಪ ಮಾಡ್ಕೊಂಡವನೆ. ಬಿಟ್ಬಿಡಿ ಸರ್. ಮಾಡ್ಕೊಂಡವನೆ ಮುಂದಿನ ವರ್ಷಕ್ಕೆ ನನ್ನ ತರದೆ ಮಗುನೇ ಹುಟ್ಟಿಸ್ಬಿಡ್ತಾನೆ ನೀವು. ಸರ್ 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 ಹಂಗೆ ಒಂದು ಪೋಸ್ಟ್ ಕೊಟ್ಬಿಡಿ ಸರ್, ಸಮುದ್ರದಲ್ಲಿ ಬಟ್ಟೆ ಬಿಚ್ಬಿಟ್ಟು. ಬನ್ನಿ 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 ಸರ್. ಬನ್ನಿ ಸರ್. ಬೇಡ ಕಣೋ. ಪರವಾಗಿಲ್ಲ ಬನ್ನಿ ಸರ್. ಬೇಡ ಕಣೋ. ಬನ್ನಿ ಸರ್. ಸರ್ ಸಮುದ್ರಕ್ಕೆ ನಿಂತ್ಕೊಳ್ಳಿ ಸರ್. ಆಯ್ ಮಾಡಿ, ಒಂದು ಆಯ್ ಮಾಡಿ, ಆಯ್ ಮಾಡಿ. ಎಲ್ಲ ಸೀನ್ ಮುಗಿದ್ಮೇಲೆ ಯಾಕೆ ಬಚಾವು ಬೇಕಾ ಇದೆಲ್ಲ ನಿನ್ಗೆ? ಸೂಪರ್ 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 ಸೀನ್ ಸರ್. ಸೂಪರ್ ಸೂಪರ್ ಆಗುತ್ತೆ. ಬನ್ನಿ ಸರ್, ಬನ್ನಿ ಸರ್. ಏಯ್ ಹೋಗಿ ಮುಸ್ಲಿಂ ಕಳಿಗೆ ಹೋಗ. ಕ್ಯಾಮರಾಮ್ಯಾನ್, ಶೋ ಮಿ ಫುಟೇಜ್. ನಾನ್ ತೋರಿಸುದಿಲ್ಲ. ಯಾಕೆ? ಯಾಕಂದ್ರೆ ನಾನ್ ದೊಡ್ಡ. ಶೋ ಮಿ ಫುಟೇಜ್. ಡೈರೆಕ್ಟರ್ ಸರ್, ನಿಮ್ನ ಡೈರೆಕ್ಟರ್ ಯಾರು ಮಾಡಿದ್ದು? ನೀವೇ ಅಲ್ವಾ? ನನ್ ಚಪ್ಪಲಿ ತಗೊಂಡ್ ನಾನೇ ಪಟ 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 ಅಂತ ಹೊಡ್ಕೋಬೇಕು. ಫಿನಾಲೆ ಸ್ಟೇಜು ವರ್ಕಳಿ ಮೊದ್ಲು. VFX CG ಮಾಡ್ತೀನಿ ಅಂತ ಗ್ರೀನ್ ಮ್ಯಾಟ್ ಅಲ್ಲಿ ಹೀರೋನ ಗ್ರೀನ್ ಕಲರ್ ಚಡ್ಡಿ ನಿಲ್ಸಿದ್ರೆ ಹೀರೋ ಬಾಡಿ ಎಲ್ಲ ಯಾಕೆ ಕಾಣುತ್ತೆ? ಹೀರೋ ಬಾಡಿನೇ ಕಾಣಲ್ವಾ? ಮೇಡಮ್ ಏನ್ ಮಾಡೋದು ಮೇಡಮ್? ಏನ್ ಮಾಡದ? ನಿಮ್ದು ಮನೆ ಹೆಣ ತಂದು ಮತ್ತೆ
ಮತ್ತೆ ರೀಶೂಟಿಂಗ್ ಮಾಡು. ರೀಶೂಟ ಅಯ್ಯೋ ಕಚ್ಚಡ ನನ್ನ ಮಗನೇ ಅಲ್ಲೇ ಒಂದ್ ಕಿತ್ತೋಗಿರೋ ತುಂಡ್ ಬಟ್ಟೆ ಹಿಡ್ಕೊಂಡು ಸಮುದ್ರ ಬೈಕು ಅಂದಾಗ್ಲೇ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು ಕಣೋ. ಅಯ್ಯೋ ಬೇವರ್ಸಿ ಕಣ ಹೊಡಿಬೇಕಾಗಿರೋದು ನೋಡಿರೋಣ. ನಿನ್ನ ಹಾಕೊಂಡು ವಿಪಾತ್ರ ಅಭಿನಯದಲ್ಲಿ ಒಂದ್ ಸ್ಕಿಟ್ ಮಾಡಿದ್ರಲ್ಲ ಶರಣಣ್ಣ, ಅವರು ಕರ್ಕ ಬಂದು ಇವನೇನು ನಟನ ಶ್ಯಾಮಿಯಾನ ಅಂತ ಹಂಗೆ ಒಂದು ಲೋ ಆಂಗಲ್ ಅಲ್ಲಿ ಪೋಸ್ ಕೊಡೋಣ. ಅಯ್ಯೋ ನಿನ್ನ ಲೋ ಆಂಗಲ್ ನಾನು ಎಳ್ನೀರ್ ಬುಡ ನನ್ನ ಮಗನೇ. ಓಕೆ, ಬಾಲಿ ಜೋಶೋ NS ರಾವ್ ಕಿಲ ಕಿಲ ಕಿಲಾಡೀಸ್ ತಂಡಕ್ಕೆ. ಎಸ್, ಬಟ್ ಸಿಕ್ಕಾಬಿಟ್ಟೆ ಕಮರ್ಷಿಯಲ್ ಐಡಿಯಾ ಅದು. ತುಕಾಲಿ ಸ್ಟಾರ್ ಅಂತ ಹೆಸರಿಟ್ಟು ಸಂತುನ ಬೈಕಲ್ಲಿ ಕೂರಿಸಿ ಕರೆಸೋದು. ಆಮೇಲೆ ಅವನು ಸ್ವಯಂ ಘೋಷಿತ ತುಕಾಲಿ ಸ್ಟಾರ್, ಅವನೇ ಒಪ್ಕೊಂಡ್ಬಿಟ್ಟ ಸೀಸನ್ ಬಿಗಿನಿಂಗ್ ಅಲ್ಲೇನೆ. ಅಂತೀರಾ ಅನ್ರಿ ಅತ್ಲಾಗ ಏನು ಅಂತ. ತುಂಬಾ ಖುಷಿ ಕಲಾವಿದ ಅವನಿದ್ರೇನೆ ಒಂದು ನಗು. ತುಂಬಾ ವಿಶೇಷವಾಗಿ ಕಲ್ತಿದ್ದಾನೆ ಕಾಮಿಡಿನ. ಮತ್ತೆ ಅವಂದು ಮನೋದು ಕಾಂಬಿನೇಷನ್ ಯಾವತ್ತೂ ಕೈ ಕೊಡಲ್ಲ. ತುಂಬಾ ದಿನಗಳಿಂದ ನಮ್ಮೆಲ್ಲರ ಮೆಚ್ಚಿನ ಜೋಡಿ ಅದು. ಮೊದ್ಲಿಗೆ ಗ್ರ್ಯಾಂಡ್ ಫಿನಾಲೆ ಹಂತದವರೆಗೆ ನಗಸ್ತಾನೆ ಎಳ್ಕೊಂಡ್ ಬಂದಿದ್ರಿ ಕಣ ಈ ಟೀಮು. ತಮಾಷೆ ಅಲ್ಲ, ತುಂಬಾ ಕಷ್ಟ ಬಿದ್ದಿದ್ದೀರಿ. ಬಿಗಿನಿಂಗ್ ಅಲ್ಲಿ ಸೋತ್ರಿ, ಬಟ್ ಮಧ್ಯೆ ಸರಿಯಾಗಿ ಉಲ್ಟಾ ನಿಂತ್ಕೊಂಡು ಆ ಹಳ್ಳಿ ಕಾಮಿಡಿ ಎಲ್ಲ ತಗೊಂಡ್ಬಂದು ಇಷ್ಟು ಉದ್ದ ನಗಿಸಿ. ತುಂಬಾ ಖುಷಿ ಆಗುತ್ತೆ ಈ ಫಿನಾಲೆ ಈ ಜೋಡಿ ನೋಡೋದಕ್ಕೆ. ಮಂಥನ್ ಅವ್ರು ಚೆನ್ನಾಗಿ ಮಾಡಿದ್ರಿ, ಚೆನ್ನಾಗಿತ್ತು ನಿಮ್ ಪೋರ್ಷನ್, ಹಿಂದಿ ನಿರ್ಮಾಪಕಿ. ಬಟ್ ಇಡೀ ನಾಟಕದಲ್ಲಿ ವಿಶೇಷವಾಗಿ ಕಾಣಿಸಿದ್ ರಾಜು. ಇವನು ನಾನೊಬ್ಬ ಅಂತ ಅನ್ನೋದನ್ನೇ ಇಟ್ಕೊಂಡು ಇಲ್ಲಿ ಗಂಟ ಬಂದ್ಬಿಟ್ಟೆ ಕಣ. ಚೆನ್ನಾಗಿದೆ. ಬಟ್ ಓವರ್ ಆಲ್ ಆಗಿ ಇವತ್ತು ನಡೀತಾ ಇರೋದನ್ನೇ ಆರಿಸ್ಕೊಂಡಿದ್ದೀರಿ ಸ್ಕಿಟ್ಗೆ. ಈ CG ಮಾಡೋದು ಕಂಪ್ಯೂಟರ್ ಗ್ರಾಫಿಕ್ ಅಲ್ಲಿ ಎಲ್ಲದನ್ನೂ ಮಾಡಿ ಕಿಸ್ತು ದಬ್ಬಾಕಿ ಜನರಿಗೆ ತೋರಿಸಿ ಚಪ್ಪಾಳೆ ಶಿಡ್ಲೆಗೆ ಇಟ್ಟಿಸ್ಬಿಡ್ತೀವಿ ಅನ್ನೋದೊಂದು ದೊಡ್ಡ ಟ್ರೆಂಡ್ ಇವಾಗ. ಮಾತೆತ್ತಿದ್ರೆ CG ನಿನ್ನ ಈ ವೇದಿಕೆನ ಕಿತ್ತಾಕ್ಬಿಟ್ಟು ಇದನ್ನ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಮಾಡ್ಬೋದು. ಏನ್ ಬೇಕಾದ್ರೆ ಮಾಡ್ತೀವಿ ಅಂತ, ಎಲ್ ಬೇಕಾದ್ರೆ ಆಕ್ಟ್ ಮಾಡಿ ನಾವು ಹಂಗ್ ಮಾಡ್ಬಿಡ್ತೀವಿ ಹಿಂಗ್ ಮಾಡ್ಬಿಡ್ತೀವಿ ಅನ್ನೋದು. ಆಗ್ಮೆಂಟೆಡ್ ರಿಯಾಲಿಟಿ ಮುಂಬರುವ ಫ್ಯೂಚರ್ ಅದು. ಇನ್ನು ಮುಂದಿನ ದಿನಗಳಲ್ಲಿ ಒಂದು ಹೆಲ್ಮೆಟ್ ಬರುತ್ತೆ, ಅದ್ರಲ್ಲಿ ಕೂತ್ಕೊಂಡು ನಾವು ನಮಗೆ ಇಷ್ಟವಾದ ಬ್ಯಾಕ್ ಗ್ರೌಂಡ್ ಹಾಕೊಂಡು ಯಾವ ಸಿನಿಮಾ ಬೇಕಾದ್ರೆ ನೋಡ್ಬೋದು ಅನ್ನೋ ರೇಂಜಿಗೆ ಬರುತ್ತೆ. ಎಜುಕೇಶನ್ ಕಾಂಪೊನೆಂಟ್ಗಳು ಅದ್ರಲ್ಲಿ ಬರ್ತಿದೆ. ಈ ತರ ಅದನ್ನ ಕಾಲೆಳೆದಿದ್ದು ಮಜಾ ಇತ್ತು. ತುಂಬಾ ನೆಟ್ಟಿಗೆ ಬೌನ್ಸ್ ಆದಂತಹ ತಂಡ ಇದು. ನಾನು ಫಿನಾಲೆಗೆ ನಿಮ್ಗೆ ಸ್ವಾಗತ ಕೋರ್ತೇನೆ, ಮತ್ತೆ ಆಲ್ ದಿ ಬೆಸ್ಟ್ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ರಕ್ಷಿತಾಂಬೆ. ಮನು ಇಂದ ಶುರು ಮಾಡೋಣ ಕಣ. ಅವನ್ ಟೀಮ್ ಕ್ಯಾಪ್ಟನ್ ಕಣ ಅವನು. ಬಟ್ ದ ವೇ ಮನು ಅಂಡ್ ಸಂತು ಕ್ಯಾರಿಡ್ ದ ಟೀಮ್ ಇದೆಯಲ್ಲ, ಅದು ಬೇರೆ ಲೆವೆಲ್ಗೆ ಎತ್ಕೊಂಡು ಹೋಗೋದು. ಅದು ಹೇಳಲೇಬೇಕು. ಇಟ್ಸ್ ನಾಟ್ ಪಾಸಿಬಲ್ ಎಟ್ ಆಲ್. ಅವರಿಬ್ರು ಅದ್ ಏನ್ ಎನರ್ಜಿ, ಅದ್ ಏನ್ ಮ್ಯಾಜಿಕ್ ಫಾರ್ಮ್ ಆಯ್ತು. ಬಟ್ ಕಾಮಿಡಿ ಕಿಲಾಡಿಗಳು ಅಂತ ಹೇಳಿದಾಗ ಇಬ್ರ ಹೆಸರು ಖಂಡಿತವಾಗ್ಲೂ ಹೇಳಲೇಬೇಕು. ಬಿಕಾಸ್ ದೇ ಹ್ಯಾವ್ ಬೀನ್ ಅ ಪಾರ್ಟ್ ಆಫ್ ದ ಸಕ್ಸೆಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ದಟ್ಸ್ ಹೌ ಗುಡ್ ಬೋತ್ ದೀಸ್ ಕಮಿಡಿಯನ್ಸ್. ಇವತ್ತು ಅಷ್ಟೇ ಚೆನ್ನಾಗಿತ್ತು. ಐ ಥಿಂಕ್ ಮನು ಕ್ಯಾರಿಡ್ ಇಟ್ ವೆರಿ ವೆಲ್. ನನ್ ಮೇಜರ್ ಹೈಲೈಟ್ ಇದ್ರೆ ರಾಜು ಸರ್ ಈ ಸ್ಕಿಟ್ ಬಂದ್ಮೇಲೆ ಐ ಥಿಂಕ್ ಆ ಸ್ಕಿಟ್ ಪಿಕಪ್ ಆಯ್ತು. ಏನ್ ಸರ್ ರಾಜು ಸರ್, ಈ ಸ್ಟೇಜ್ ನಿಮ್ ತುಂಬಾ ಮಿಸ್ ಮಾಡುತ್ತೆ ರಾಜು ಸರ್. ಐ ಫೀಲ್ ದಟ್ ರಾಜು ಸರ್ ಈ ಸ್ಟೇಜ್ಗೆ ಅಯ್ಯೋ ಯಾಕೆ ಸರ್ ಇಷ್ಟು ದಿನ ನಾವು ಇಲ್ಲಿದ್ವಿ ಮೇಡಮ್. ಈ ಲಾಸ್ಟ್ ಎಂಡ್ ಒಂದೇಟ್ಗೆ ನನಗೆ ಕಣ್ಣೀರು ತಡ್ಕೊಳಕ್ ಆಗ್ತಾ ಇಲ್ಲ ಮೇಡಮ್. ನಿಮ್ಮನ್ನೆಲ್ಲ ನಾವು ಮತ್ತೆ ಯಾವಾಗ ನೋಡ್ತೀವಂತ ಅದೊಂದು. ಏನಿಲ್ಲ ಮಾಡೋಣ, ಮತ್ತೆ ಸಿಗ್ತೀವಲ್ಲ. ಯಾಕೆ ಆತರ ಏನಿಲ್ಲ. ಈ ಸೀರೀಸ್ಗೆ ಒಂದು ಎಂಡ್ ಅಂತ ಅಷ್ಟೇ ರಾಜಣ್ಣ. ಈ ಸೀಸನ್ 2 ಕಾಮಿಡಿ ಚಾಂಪಿಯನ್ಶಿಪ್ಗೆ ಒಂದು ಎಂಡ್ ಅಂತ ಅಷ್ಟೇನೆ. ಅದ್ ಬಿಟ್ರೆ ನೆಕ್ಸ್ಟ್ ಮತ್ತೆ ನಮ್ ಕಾರ್ಯಕ್ರಮ ಎಲ್ಲದಕ್ಕೆ ನೀವು ಇರ್ತೀರಾ. ಮೇಡಮ್ ಬರ್ತಾರೆ. ಎಂಟರ್ಟೈನ್ ಮಾಡಿದೀರಾ ಗೊತ್ತಾ ಸರ್ ನೀವು? ನೋಡಿ, ನಿಮ್ ಕಾಸ್ಟ್ಯೂಮೇ ನಗ್ಸ್ತಾ ಇದೆ ಗೊತ್ತಾ. ಸ್ಯಾರಿಗೆ ಎಂತ ಚಪ್ಪಲಿ ಹಾಕಿದಾರೆ ಗೊತ್ತಾ? ಐಶ್ವರ್ಯ ರಾಯ್ನ ಗದ್ದೆ ಕುಯ್ತಾ ಇದೆ ಹೇಳ್ಕೊಂಬಂದ. ಆ ಚಪ್ಪಲಿ ಕೊಡ್ತಾರ, ಪಂಚ್ ಇನ್ಯಾವುದು ಕೊಡ್ತಾ ಇಲ್ಲ ಇವತ್ತು. ಇಲ್ಲೆಲ್ಲ ಗಾಜ್ ಹಾಕ್ಬಿಟ್ಟಿದ್ರು. ಹೌದೌದೌದು. ರಾಜು ಸರ್, ಇವತ್ತು ನೀವು ತುಂಬಾ ಆಡ್ ಮಾಡಿದ್ರಿ ಈ ಸ್ಕಿಟ್ಗೆ. ತುಂಬಾ ಚೆನ್ನಾಗಿತ್ತು. ನಂಗೆ ತುಂಬಾ ಇಷ್ಟ ಆದ್ರಿ ನೀವು. ಅದಾದ್ಮೇಲೆ ಅನೀಶಾ ತುಂಬಾ ಚೆನ್ನಾಗಿ ಮಾಡ್ತಾ ಕಣ. ಹಿ ಈಸ್ ಅ ವೆರಿ ಗುಡ್ ಆಕ್ಟರ್. ಅನ್ನೋದೇ ಚೆನ್ನಾಗಿ ಹೇಳ್ತಾರಲ್ಲ ಅವರು. ಸಂಜು ಬಸಯ್ಯ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ ಕಣ. ಇವ್ರ ಪರ್ಫಾರ್ಮೆನ್ಸ್ ಬಗ್ಗೆ ನೀವು ಹೇಳಬೇಕು. ತುಂಬಾ ಚೆನ್ನಾಗಿತ್ತು. ನನ್ಗೂ ಆ ವಾಯ್ಸ್ ಬರಲ್ಲ ಕಣೋ, ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಸಂಜುನು ತುಂಬಾ ಚೆನ್ನಾಗಿ ಮಾಡ್ದ. ಮೊಸಳೆ ಕ್ಯಾರೆಕ್ಟರ್ ಮಾತ್ರ
ತುಂಬಾ 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 ಬ್ರಿಲಿಯಂಟ್ ಆಗಿ ಮಾಡಿದ್ದಾರೆ. ಮಂಥನ ಇವತ್ತು ಶಿ ಆಲ್ಸೋ ಡಿಡ್ ಅ ವೆರಿ ಗುಡ್ ಜಾಬ್. ಬಟ್ ಇವತ್ತಿನ ಆಕ್ಟ್ ವಿ ರಿಯಲಿ ಲವ್ಡ್ ಇಟ್. ಥ್ಯಾಂಕ್ ಯು ಸೋ ಮಚ್. ಫ್ಯಾಂಟಾಸ್ಟಿಕ್. ಓಕೆ ಈಗ ಈ ತಂಡದ ಮಾಲೀಕರು ಜಗ್ಗಣ್ಣ ಹೇಳ್ಬೇಕು. ಅಲ್ಲ, ಆರಂಭದಲ್ಲಿ ಅವ್ನ್ ಬೈಕ್ ಸ್ಟಂಟ್ ಮಾಡದಲ್ಲ. ಆಕ್ಚುಲಿ ಇವತ್ತು ತುಂಬಾ ಜನ ಹೀರೋಗಳಿಗೆ ಮರ್ಯಾದೆ ತಂದು ಕೊಟ್ಟಿರೋದೇ ಇಂಥ ಸ್ಟಂಟ್ ಮ್ಯಾನ್ಗಳು. ಅವರಿಂದಾನೇ ಎಲ್ಲಾ ಹೀರೋಗಳಿಗೆ ನಿಜವಾಗ್ಲೂ ಬಿಲ್ಡಪ್ ಬಂದಿರೋದು. ಆ ಕಾಲದಿಂದ ಸಿನಿಮಾ ಶುರು ಆದಾಗಿಂದ ಹಿಡಿದು ಇಲ್ಲಿವರೆಗೂ ಕೂಡ ಸ್ಟಂಟ್ ಮ್ಯಾನ್ಗಳನ್ನ ಎಷ್ಟು ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಅಂದ್ರೆ, ಇಡೀ ಚಿತ್ರರಂಗದ ಇತಿಹಾಸದಲ್ಲಿ ತಮಿಳುನಾಡಿನ MGR ಅವರು ಒಬ್ಬರೇ ಅಂತೆ ಅವರ ಸ್ಟಂಟ್ ನ ಸೆಲೆಕ್ಟ್ ಮಾಡ್ತಾ ಇದ್ದು. ಆ ಸ್ಟಂಟ್ ಮ್ಯಾನ್ ಹೆಂಗಿರೋನು ಅಂದ್ರೆ, ಎಷ್ಟೋ ಜನ ಸ್ಟಂಟ್ ಮ್ಯಾನ್ ನಡ್ಕೊಂಡ್ ಬರ್ತಾವನೆ ಅಂದ್ರೆ MGR ಬಂದ್ರು ಅಂತ ಎಲ್ಲ ನಿಂತ್ಕೊಂಡ್ಬಿಡೋರಂತೆ. ಅಂದ್ರೆ ಅದೇ ತರ ಫೇಸ್ ಕೊಟ್ಟು, ಅದೇ ತರ ಸ್ಕಿನ್ ಟೋನು, ಹೇರ್ ಸ್ಟೈಲು, ಇವ್ರು ಏನ್ ಮಾಡ್ತಾರೆ ಅದೇನೆ, ಯಾವ್ದು ಚೇಂಜೇ ಇಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿ ನೋಡ್ಕೊಡೋರು. ಮತ್ತೆ ಅವನ್ನ ಮುಚ್ಚಿಡೋರಂತೆ, ಯಾರಿಗೂ ತೋರಿಸ್ತಾ ಇರಲ್ವಂತೆ ಪಬ್ಲಿಕ್ ಅಲ್ಲಿ. ಇದ್ದಕ್ಕಿದ್ದಂಗೆ ಇವ್ರು ಓಡ್ ಬರ್ತಾ ಇರೋರು ಟಕ್ಕಂತ ಪ್ಯಾನ್ ಮಾಡಿದ್ರೆ ಪಾಪ ಮೂಲೆಯಲ್ಲಿ ನಿಂತಿರೋರು 1,000 ಅಡಿಯಿಂದೆಲ್ಲ ಜಂಪ್ ಹೊಡಿದಾರೆ. ಡ್ಯೂಪ್ ಕ್ಲಾಪ್ಸ್ ಯಾರಿಗೆ ಬರೋದು? ಹೀರೋಗೆ ಬರೋದು. ಹಾಗೆ ಒಬ್ಬ ಸ್ಟಂಟ್ ಮ್ಯಾನ್ ಪಾಪ ಇಷ್ಟೊತ್ತು ಇಲ್ಲಿ ಬೈಕ್ ಓಡಿಸ್ದ, ಅವನ್ನ ಕರೆದು ನಿಲ್ಸಿ ಅಲ್ಲಿ. ಈ ಶುಡ್ ಕಮ್ ಆನ್ ದಿ ಸ್ಟೇಜ್. ನಿಮ್ಮ ಹೆಸರು ಹೇಳಿ. ಕಾರ್ತಿಕ್ ಅಂತ, SP ಕಾರ್ತಿಕ್. ನೀವು ಹೆಂಗ್ ಕಲ್ತ್ಕೊಂಡ್ರಿ ಇದನ್ನ? ಸರ್ ನಾವು ಸೆಲ್ಫ್ ಆಗಿ ಕಲ್ತ್ಕೊಂಡ್ವಿ ಸರ್. ಇದು ನೀವು ಸುಳ್ಳು ಹೇಳ್ಬಾರ್ದು, ನಿಜ ಹೇಳ್ಬೇಕು. ನನಗೆ ಈ ಸ್ಟೇಜ್ ಮೇಲೆ ನಿಂತಿರಿ, ಕೋಟ್ಯಾಂತರ ಜನ ನೋಡ್ತಾರೆ. ಈ ಬೈಕ್ ಸ್ಟಂಟ್ ನ ಹೊಡೆದು ಎಷ್ಟು ಜನ ಬುಟ್ಟಿಗೆ ಹಾಕೊಂಡಿದ್ರಿ? ದಯವಿಟ್ಟು ಸುಳ್ಳು ಹೇಳ್ಬೇಡಿ, ಹಾಳಾಗೋಗ್ಬಿಡ್ತೀರಾ ಸುಳ್ಳು ಹೇಳ್ಬಿಟ್ಟು. ಯಾರು ಒಬ್ರಿಬ್ರು ಸಿಕ್ಕಿಲ್ವಾ? ಹೇಳ್ಬೇಕು. ಇದೆಲ್ಲ ಸ್ಟಂಟ್ ಮಾಡೋದು ಯಾಕೆ ಗೊತ್ತಾ? ಈ ಬೈಕ್ ಸ್ಟಂಟು ಇವೆಲ್ಲ ಪಟಾಯಿಸಕ್ಕೆ ಮಾಡೋವಂಥದ್ದು, ಗೊತ್ತಾಯ್ತಾ? ಯಾರೀ ಬನ್ನು ಕಾಲಗಲ್ಸ್ಕೊಂಡ್ ಬರೋನು ಅಂತ ಆಡ್ಬಿಡೋದೆಲ್ಲ ಹಂಗೇನೆ. ಆಮೇಲೆ ಹಿಂಗಾಗ್ಬಿಟ್ಟು ಹಿಂಗ್ ನಿಂತ್ಕೊಂಡಿರ್ತಾರಲ್ಲ ಹಾಸ್ಪಿಟ್ಲಲ್ಲಿ, ಅವಾಗ ಬಹಳ ಕಷ್ಟ. ತುಂಬಾ ಚೆನ್ನಾಗ್ ಮಾಡಿದೆ, ಬಟ್ ತುಂಬಾ ಎಚ್ಚರಿಕೆಯಿಂದ ಇರಪ್ಪ ಗುರು. ತುಂಬಾ ಚೆನ್ನಾಗ್ ಮಾಡಿದೆ. ನಿನ್ನ ಕರ್ಕೊಂಡ್ ಬಂದಿದ್ದು ಯಾರು? ನಮ್ಮ ಶಿಷ್ಯನೇ ಅವನು, ನವೀನ. ಬಾಯ್ಲಿ ಅವನು. ಅಶೋಕ್ ಮಾಸ್ಟರ್ ಅಂತ, ಇವರು ನವೀನ್ ಅಂತ, ನನ್ನ ಸ್ಕೂಲ್ ಸೀನಿಯರ್. ಇವರೇ ಕರ್ಕೊಂಡ್ಬಂದು ಇವರೆಲ್ಲ ಹೀರೋಗಳು ಡ್ಯೂಪ್ಗಳನ್ನ ಹಾಕಿ ಆ ತರ ಎಲ್ಲ ಆಕ್ಟ್ ಮಾಡಿ ನಮ್ಮನ್ನೆಲ್ಲ ಮೆರೆಸಿದವ್ರು ಇವರೆಲ್ಲ. ಆಕ್ಚುಲಿ ಇವ್ರು ಮೆರಿಬೇಕು, ನಮ್ಮನ್ನ ಮೆರೆಸಿದ್ದಾರೆ ಕುತ್ಕೊಂಡು. ಇವತ್ತೇನ್ ಕೊರೋನಾ ಬಂದು ಎಲ್ಲ ಸಿನಿಮಾ ನಿಂತೋಗಿದೆ, ಎಲ್ಲ ಏನ್ ಅನ್ಕೋಬೇಡಿ. ಪ್ರಪಂಚದಲ್ಲಿ ಎಲ್ಲಾ ನಿಂತೋಗತ್ತೆ, ಆದ್ರೆ ಕಲೆ ಮಾತ್ರ ನಿಲ್ಲೋದಿಲ್ಲ. ಅದನ್ನ ನಿಲ್ಸಕ್ ಯಾರ ಕೈನಲ್ಲೂ ಆಗೋದಿಲ್ಲ. ನಿಮ್ಗೆಲ್ಲ ಒಳ್ಳೆ ಲೈಫ್ ಇರುತ್ತೆ, ತಲೆ ಕೆಡಿಸ್ಕೋಬೇಡಿ. ತುಂಬಾ ಖುಷಿ ಆಯ್ತು ನಮ್ಮ ಟೈಮ್ನಲ್ಲಿ ಕೆಲಸ ಮಾಡಿದವ್ರು ನೀವೆಲ್ಲ ಬಂದು ತುಂಬಾ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ನಗಿಸೋ ಪ್ರಯತ್ನ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ರಿ, ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ಗುಡ್. ಸೂಪರ್. 100 ವರ್ಷ ಇತಿಹಾಸ ಇರೋ ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಸಾವಿರಾರು ಅತ್ಯದ್ಭುತ ಸಿನಿಮಾಗಳು ಬಂದಿದೆ. ಆಶ್ಚರ್ಯ ಅಂತಂದ್ರೆ ಇಲ್ಲಿವರೆಗೂ ನಮ್ಮ ಯಾವ ಸಿನಿಮಾಗಳಿಗೂ ಆಸ್ಕರ್ ಅವಾರ್ಡ್ ಸಿಕ್ಕಿಲ್ಲ. ಅಭಿಮಾನಿಗಳ ಪ್ರೀತಿ ಮುಂದೆ ಯಾವ ಆಸ್ಕರ್ ಅವಾರ್ಡ್ ದೊಡ್ಡದಲ್ಲ ಬಿಡ್ರಿ. ಈಗ ಆಸ್ಕರ್ ಅವಾರ್ಡ್ ವಿಚಾರ ಯಾಕೆ ಅಂತಂದ್ರೆ, ಸಿನಿಮಾ ಸ್ಟಾರ್ಗಳಿಗೂ ಸಿಗದೆ ಇರೋಂತ ಆಸ್ಕರ್ ಅವಾರ್ಡ್ ಇಲ್ಲೊಂದು ಫ್ಯಾಮಿಲಿನಲ್ಲಿ ಮನೆ ಮಂದಿಗೆಲ್ಲ ಸಿಕ್ಬಿಡಿದೆ. ಅಲ್ಲ ರೀ, ಸಾಮಾನ್ಯ ಜನಕ್ಕೆ ಆಸ್ಕರ್ ಅವಾರ್ಡ್ ಸಿಗೋದು ಹೆಂಗ್ ಸಾಧ್ಯ ಅಂತೀರಾ? ಸಿಗೋದು ಸಾಧ್ಯ ಅಂತ ಆಕ್ಟ್ ಮೂಲಕ ತೋರ್ಸಕ್ ಬರ್ತಾ ಇದಾರೆ. ಭಟ್ರು ಮಾಲೀಕತ್ವದ, ರಾಕೇಶ್ ನಾಯಕತ್ವದ ಬಾಲಣ್ಣ ಬಾಜಾ ಭಜಂತ್ರೆ. ನಗೆಯ ಬಾಚಿ ಬಾಚಿ ನನ್ನ ಎದೆಯ ಒಳಗೆ ಇಟ್ಟೆ, ಅದರಿಂದ ಜಡ್ಜಸ್ ನಮಸ್ಕಾರ. ನನ್ನ ಹೆಸರು ತಾಪಯ್ಯ ನಂಜುಂಡ ಅಂತ. ಇವಳು ನನ್ನ ಹೆಂಡ್ರು ಮುದ್ನಳ್ಳಿ ಗಿಡಿ ಅಂತ. ಎಲ್ರು ಪ್ರೀತಿನ ಗಿಡಿ ಅಂತಾರೆ. ಚಿನ್ನ, ಸ್ಟಾರ್ಟಿಂಗ್ ನಾವು ಪಂಚೆ ಮಾಡಿಲ್ಲ, ಆದ್ರೂ ಬಿದ್ದು ಹೋಗ್ತಾವ್ರಲ್ಲೇ. ಅಲ್ಲೋಡ್ರಿ, ಇಬ್ರು ಸತ್ಯ ಆದ್ರು. ನಾವು ಈ ಟೀಮಲ್ಲಿ ಗೆಸ್ಟ್. ಈ ಟೀಮರು ಎಲ್ಲಿ ಹಾಕ್ಯಂತ ತಿಂತಾವೋ ಏನೋ ಗೊತ್ತೇ ಇಲ್ಲ. ನಾವು ಬಂದು ಟೇಕಪ್ ಮಾಡ್ತಾ ಇದೀವಿ. ಎಲ್ಲಿ ಸಾಯ್ತಾವ್ರ ಅವರು? ಎಲ್ಲಿ ಮಗನೇ? ಅಪ್ಪ ಅಮ್ಮ ಆಶೀರ್ವಾದ ಮಾಡಿ. ಬಗ್ಗಲೇ ಮತ್ಮ ಸಿಗಾಕಲ್ ನಾವು ಅಮ್ಮ ಆಶೀರ್ವಾದ. ಅನ್ನಂಗೆ ಎಜುಕೇಶನ್ ಏನಾತ? ಅಪ್ಪ ಚೆನ್ನಾಗಿ ನಡೀತಾ ಇದೆಯಪ್ಪ. ಮೊನ್ನೆ 1/4 ಲೀಟರ್ ಕೂಡ ಬಂದಿತ್ತು. 2 ಲೀಟರ್ ಅಲ್ವಾ? ಏನಪ್ಪ ಹಾಲು? ನಾನು ಹೇಳಿದ್ದು ಇಂಟರ್ವ್ಯೂ ಇಂದ 1/4 ಲೀಟರ್ ಬಂದಿತ್ತು ಅಂತ. ಓ ಸರಿ ಸರಿ ಮಗನೇ, ಏನಂತ ಬಂದಿತ್ತು? ಇಂಟರ್ವ್ಯೂಗೆ ಬರಬೇಡ ಅಂತ 1/4 ಲೀಟರ್ ಬಂದಿತ್ತು. ಏನ್ ಮ್ಯಾನರಿಸಮ್? ಅಯ್ಯ ನಿನ್ನ ಎಷ್ಟೊತ್ತಿ ಹೇಳೋದು ಶುಗರ್ ಮಾತ್ರೆ ತಗೋಬೇಕು ಅಂತ? ಇಲ್ಲ
ಎರಡೆರಡು ಟ್ಯಾಬ್ಲೆಟ್ ಯಾಕೋ? ಒಂದು ಶುಗರ್ ಹೋಗಕ್ಕೆ, ಇನ್ನೊಂದು ಪಂಚ್ ಮಾಡಕ್ಕೆ. ಅಂದ್ರೆ ನಾನ್ ಪಂಚೆ ಮಾಡಲ್ವಾ? ಲೇ, ನೀನ್ ಪಂಚ್ ಮಾಡೋದಾಗಿದ್ರೆ ನಾವ್ ಯಾಕೋ ಗೆಸ್ಟ್ ಆಗಿ ಬಂದ್ ಸಾಯ್ಬೇಕಾಗಿತ್ತು. ಜಡ್ಜಸ್, ಇದು ನಮ್ ಸಂಸಾರ. ನಮಗೆ ಡವ್ ಅಂದ್ರೆ ಆಗಲ್ಲ. ಡವ್ ಮಾಡೋರ್ ಕಡೆ ನಮ್ ತಾಯಿನೇ ಆಗದೇ ಇಲ್ಲ. ಸತ್ಯಮೇವ ಜಯತೆ ಅಂತ ಹೇಳಿಕೆ ಇಲ್ಲೂ ಇಬ್ರು ಅಲ್ಲ ಮುಸ್ಲಿ ಕಡೆ ಸುಮ್ಮನೆ ರೈ ನಾನಿಲ್ವಲ್ಲ. ಸುಮ್ಮನೆ ಆಯ್ತಾಯ್ತು. ಓಕೆ. ಯಾರು? ಅದು ನಮ್ ಫ್ರೆಂಡು ಭಾಸ್ಕರ್ ಪಂಡಿಸ್ ಅಂತ ಒಬ್ರು ಅವ್ರೆ. ಅವ್ರು ಬತಾವ್ರ ಅಂತ ಇಲ್ಲಿಗೆ. ಯಾಕಪ್ಪ? ಕಾಯಿ ಸುಲಿಯಕ್ಕೆ. ಅಯ್ಯೋಲೇ, ಕರ್ನಾಟಕದಲ್ಲಿ ಯಾರು ಆಕ್ಟಿಂಗ್ ಚೆನ್ನಾಗ್ ಮಾಡ್ತಾರ ಅವರಿಗೆ ಆಸ್ಕರ್ ಅವಾರ್ಡ್ ಕೊಡಕ್ ಬತಾವ್ರಂತೆ. ಪಾಪ ದಿಕ್ಕು ದೆಸೆ ಇಲ್ಲ ಅನ್ಸುತ್ತೆ, ನೆಂಟ್ರ ಮನೆ ಇಲ್ಲ ಅನ್ಸುತ್ತೆ, ನಮ್ಮಲ್ಲೇ ಉಳ್ಕತಾರಂತೆ. ಅವ್ರನ್ನ ಚೆನ್ನಾಗ್ ನೋಡ್ಕೋಬೇಕು. ಅವ್ರು ಬಂದಾಗ ನೀನು ಕೆಟ್ಟದಾಗ ಏನೋ ಮಾಡ್ತಿಲ್ಲ, ಏನ್ ಮಾಡ್ತೀಯ? ಅವ್ನು ತಲೆನೇ ತುರಿಕ್ ಬಿಡ್ತಾ ನಿಂಗೆ ಆಡ್ಬಿಟ್ರೆ. ಅಯ್ಯೋ ಬರ್ರೇ, ಬರೋ ಟೈಮ್ ಆತು. ಎಷ್ಟು ಹೊತ್ತು ನೋಟಿ ಎತ್ತೋ ಆಟಿ ಬಂದ ಚಕ್ರವರ್ತಿ. ಖ್ಯಾತಿ ಇವನೇ ಬೇರೆ ರೀತಿ ಬಂದ ಚಕ್ರವರ್ತಿ. ಸುತ್ತಿ ಯಾಕೆ ಒಂದು ಬಿಲ್ಡಿಂಗ್ ಮೇಸ್ತ್ರಿಗೆ ಇಂತ ಒಂದು ಎಂಟ್ರಿ ಸೂಪರ್ ಕಣ. ಲೇ ಎರಡೆರಡು ಕ್ರೇನು ಹೈ ಬಜೆಟ್ ಪಿಕ್ಚರು. This is, by the way, Namaskar judges. My name is Bhaskar Fernandez from USA. ನಾನಿಲ್ಲಿ ಕರ್ನಾಟಕಕ್ಕೆ ಯಾಕೆ ಬಂದಿದ್ದೆ ಅಂದ್ರೆ, ಕನ್ನಡದಲ್ಲಿ ತುಂಬಾ ಒಳ್ಳೆ ಕಲಾವಿದರಿಗೆ ಆಸ್ಕರ್ ಅವಾರ್ಡ್ ಕೊಡಕ್ ಬಂದಿದ್ದೀನಿ. ನಂಗೆ ಕನ್ನಡ ಹಾಗೂ ಕರ್ನಾಟಕ ಅಂದ್ರೆ ತುಂಬಾ ಇಷ್ಟ. ಹುಟ್ಟಿದ್ದಾರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. By the way, she's Maina from China. Yeah. My PA come Stephanie. Hello, who is there? ಯಾರು? Come here. ಎಸ್. ಮುನ್ನ ಸ್ಕ್ರಿಪ್ಟ್ ಕೊಟ್ಟದಿನ ರಕ್ಷಿತಾ ಮೇಡಮ್ ಇನ್ನು 2 ಎಕ್ಸ್ಟ್ರಾ ಕ್ಯಾರೆಕ್ಟರ್ ಇದೆ, ಯಾರು ಬರ್ತೀರಾ ಅಂತ ಕೇಳಿದ್ರೆ ನಾನ್ ಬರ್ತೀನಿ ಅಂದಿದ್ದ. ಇವಾಗ ಇವನು ಇಲ್ಲಿ ಬಂದು ಟೇಕಪ್ ಮಾಡ್ತಿದ್ದಾನಂತೆ. How are you? Hi. Congratulations, my house is beautiful. India is good films, man. English, rest in peace. Oh my God. By the way, who is she? My is pipe. 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 No, not kidding. Only shake hand is allarsi. Hello. By the way, who is he? My son, nange ಹುಟ್ಟಿರೋದು ಇವನು. Hey, how are you? I'm fine. Hey, she. He. Yeah. This is not he. This is she. By the way, she is my PA come Stephanie. You Stephanie. Hey, super. Wow, beautiful. ಎಮ್ಮೆ ತುಟಿ. ಅಮಾಸೆ ಉಣ್ಮೆ is ಬಾಲಣ್ಣ ಬಾಜಾ ಭಜಂತ್ರಿ is team coming. is ಹೊರತು ಊರ್ ಬಾಗ್ಲಿ. Open village. ಡಾರ್ಲಿಂಗ್, ಪಾಪ ಸೊರ್ರು ಪಂಚ್ ಮಾಡಿ ಬಾಯಿ ಒಣಗಿ ಬತ್ತಿ ಹೋಗ್ಬಿಟ್ಟಿದೆ. ಚಾ ಮಾಡ್ಕೊಂಬೋಗೋ. ನಾನು ಒಳಗಡೆ ಹೋಗಿ ಚಾ ಮಾಡ್ಕೊಂಡ್ ಬರ್ತೀನಿ. ಹೊರಗಡೆ ಹಿಂಗ್ ಮಾತಾಡ್ಬೇಡ ಕಣೆ, ಮಕ್ಳು ಬೆದ್ರಿ ಬಿಡ್ತವೆ. ನಾನು ಹೊರಗಡೆ ಮಾತಾಡ್ರಿ. Rashika madam, she's done very well talking. Nice family, very nice. ಯಾರಪ್ಪ, ಒಂದ್ ನಿಮಿಷ. ಹಲೋ. ಅಯ್ಯೋ, ಈಗ ಯಾಕೆ ಮಾಡ್ದೆ? ಅಯ್ಯೋ, ನನ್ನ ಹೆಂಡತಿ ಅವಳ ಕಡೆ ಮನೇಲಿ ಈಗ 12 ಗಂಟೆ ಮೇಲೆ ಮಾಡು. ಅಯ್ಯೋ, ಇಲ್ಲಿ ಎಲ್ಲ ಅವ್ರ ಕಡೆ ಹೋಲಿ ಬಿಡು ಕೊಡ್ತೀನಿ. ಏನಿಲ್ಲಿ ಆಟ ಆಡ್ತಾ ಇದ್ದೀರಲ್ಲ, ಗೇಮ್ ಆಡ್ತಾ ಇದ್ದೀರಾ? ಇಲ್ಲ, ಶಾವಿಗೆ ಬಾತ್ ಓದ್ತಾ ಇದ್ದೀನಿ. ಅದು ಯಾರಿಗ ಒಂದು 50 ಮೂಟೆ ಅಕ್ಕಿ ಬೇಕು ಅಂತ. 50 ಮೂಟೆ ಎಲ್ಲ ನಾನ್ ಕೊಡಕ್ಕಾಗಲ್ಲ, 100 ಮೂಟೆನೆ ಕೊಡೋದು. ಒಂದು Oh my God, what an
actor! What an actor! Please come here! Please come here! Music! Please come here! You are amazing, amazing, very nice, very nice. ಅಲ್ಲ ನಾನು ಏನ್ ಕಿತ್ಬಿಟ್ಟು ಆಗ್ತೆ ಅಂತ ಕೊಟ್ರಿ ಇನ್ನ ಸರ್ ಜೊತೆ ಒಂದ್ ಸ್ವಲ್ಪ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತಾರೋ ಹೊರಗೆ ಹೋಗಿ ಇನ್ನೊಂದ್ 4 ಪಂಚ್ ಹುಡುಕಿ ಬರ್ತೀನಿ. Sweetie, how? Your sweet name, please? Giddy. Giddy? ಹಾಕಿದೀಯ ಚಾ? ಸಾಕ್ರೆ. ಚಾ ತಗೊಂಡ್ ಬಾರೆ. ಓ ರಕ್ಷಿತಾ ಮೇಡಮ್, ಈ ಹಾಳಾದ ಮುದುಕ ದಿನಕ್ಕೆ 3 ಲೀಟರ್ ಚಾ ಕುಡಿಯುತ್ತೆ. ಇವತ್ತು ಚಾಕ್ಕೆ ವಿಷ ಹಾಕಿ ಸಾಯಿಸಿ ಬಿಡ್ತೀನಿ. ಅಯ್ಯಯ್ಯೋ ಮಾವಯ್ಯನವ್ರೆ, ಯಾಕೆ ಒಳಗಡೆಯಿಂದ ಹೊರಗೆ ಬರಕ್ ಹೋದ್ರಿ? ನಾನೇ ಒಳಗ್ ಬಂದು ನಿಮ್ಗೆ ಚಾ ಕೊಡ್ತಿದ್ನಲ್ಲ. Oh my God! Oh my God! What an actress! What an actress! Please come here! Please come here! Music! Very nice, very nice. ಇದು ಯಾಕೆ? ದಾನ ದಾನ. Maina, this grandpa is very naughty. ಏನ್ ನೋಡ್ತಾ ಇದ್ದೀರಾ? ಸನ್ನಿ ಸಿನಿಮಾ ನೋಡ್ತಿದ್ದೆ. ಏನ್ ಪರ್ಫಾರ್ಮೆನ್ಸ್, ಏನ್ ಸೌಂಡ್ ಎಫೆಕ್ಟ್. ಎಷ್ಟೇ ಸೌಂಡ್ ಬಂದ್ರು, ಎಷ್ಟೇ ಫೈಟಿಂಗ್ ಆಡಿದ್ರು ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಕ್ ಆಗಲ್ಲ. ನಾನ್ ನೋಡ್ತಾ ಇರೋದು ಸನ್ನಿ ಡಿಯಾಲ್ ಇದ್ದು, ಸನ್ನಿ ಲಿಯೋನ್ ಇದ್ದಲ್ಲ. Oh my God! Grandpa! Amazing, amazing! Please! Music! ಅಯ್ಯೋ, 4 ಸೀಸನ್ ಬೇಕಾಯ್ತು ನಂಗೊಂದು ಕೋಲ್ಡ್ ಫೈರ್ ಬರ್ಲಿಕ್ಕೆ. Sir, why this? Why this? Why this? This is for your... ಹಲೋ, ಏನ್ ಮಗ ನೈಟ್ ಪಾರ್ಟಿನ? ಎಸ್ ರೆಡಿ. ನಮ್ಮ ಅಪ್ಪನ? ಅಯ್ಯೋ, ಅವನೊಬ್ಬ ಕಿತ್ತೋದ್ ನನ್ ಮಗ. ಅವನು ಯಾವ ನನಗೆ ಗೊತ್ತಿಲ್ವಾ? ಈಜಿಯಾಗಿ ಯಾವ ಬಂದೇ ಬರ್ತೀನಿ. ನಾ ರೆಡಿ. ಅಪ್ಪ ಯಾಕೆ ಮಾತಾಡ್ತಿದೆ? ಅದು ಅಪ್ಪ, ನನ್ನ ಫ್ರೆಂಡ್ಗೆ ಮ್ಯಾಥ್ಸ್ ಅಲ್ಲಿ ಡೌಟ್ ಇದೆಯಂತೆ, ಅದಕ್ಕೆ ಬಂದು ಹೇಳ್ಕೊಡೋದು. Oh my God! Oh my God! What an actor! What an actor! What an actor! Dauraja! What an actor! Amazing! Amazing! Sir, what is going on here? Please, please! Oh my God! I know! Please, stupid! Sir, one doubt. What is that? This is lady? What a punch! What a punch! Smile, smile. ಅಲ್ಲ ಮಗನೇ, 3 ತೆಗೆದು ಕೈಗಿಡ್ತಾವ್ರಲ್ಲ, ಏನ್ ಮಾಡಿದೆ ಅಂತ ನೀನು? ಅದೇ ನನಗೂ ಗೊತ್ತಿಲ್ಲಪ್ಪ. ಯಾರು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೋ ಅವರಿಗೆ ಈ ಅವಾರ್ಡ್ ಕೊಡ್ಬೇಕು. ನನಗೆ ಯಾಕೆ ಕೊಟ್ರು ಅಂತ ಅರ್ಥನೇ ಆಗಿಲ್ಲ. ನಂಗೂ ಅದೇ ಡೌಟು. ನಿಮ್ ಟೀಮರ್ ಏನು ಕಿತ್ಗುಡ್ಡೆ ಹಾಕಿಲ್ಲ, ಯಾಕೆ ಕೊಟ್ರು ಅಂತ. ಆಕ್ಟಿಂಗ್ ಅಂತ ಬಂದ್ರೆ ನಮ್ ಟೀಮೇ ಕೂಡ ಚೆನ್ನಾಗಿ ಮಾಡೋದು. Oh my God! Oh my God! What an actor! What an actor! Please come inside, please. ಅದೌದು ಮನು, ನೀನ್ ನಿಮ್ ಟೀಮಲ್ಲಿ ಮಿಮಿಕ್ರಿ ಬಿಟ್ಟು ಬೇರೆ ಏನ್ ಮಾಡಿದ್ಯಾ? ಅಪ್ಪ, ಇವ್ರು ನಮ್ ಮನೆಗ್ ಬಂದಿರೋದು ಗೊತ್ತಾಗಿ ನಮ್ ಕಾಮಿಡಿ ಕಿಲಾಡಿ ಕಲಾವಿದರೆಲ್ಲ ಇವ್ರು ನೋಡಕ್ ಬರ್ತಾ ಇದಾರೆ. ಯಾರು ಬರ್ತಾವ್ರೆ? ಅವನೇ ತುಕಾರಿ ಸಂತು. ಮೋಸ್ಟ್ಲಿ ಅವನು ಬೀಗ್ರುಟ್ವೋ ಇಲ್ಲ ಕಿಟ್ ಕೊಡ್ತಾವ್ರೆ ಅಂತ ಬರ್ತಿರ್ಬೇಕು ನೋಡಲೇ. ಆದ್ರೂ ಇನ್ನೂ ಬರ್ಲೇ ಇಲ್ವಲ್ಲ. ಡ್ಯಾನ್ಸ್ ಇದು. Oh, is it dance? You know, Pandit, I am big artist in comedy club. You know, once upon a time on acting. Okay. All artists crying. What an actor! What an actor! ಅಯ್ಯೋ ಅಣ್ಣ, ಯಾಕಣ್ಣ ಕಿತ್ಕೊಬಿಟ್ಟೆ? This is not kid. This is cup.
ಬಿಟ್ಟಿ ಕೊಡ್ತಾರೆ ಅಂದ್ರೆ ಕಿಟ್ ಆದ್ರೂ ಪರವಾಗಿಲ್ಲ ಅವಾರ್ಡ್ ಆದ್ರೂ ಪರವಾಗಿಲ್ಲ ಕೊಡೋಣ. ಅಣ್ಣ ನಾನು ಹೆಂಡತಿಗೊಂದು ಕೊಡೋಣ, ಅವಳು ಒಳ್ಳೆ ಆಕ್ಟ್ರೆಯಾ. ಅಣ್ಣ ಟೋಲಲ್ಲಿ ಹೋಗುವಾಗ ಕೇಳ್ತಾರೆ, ಅವ್ರಿಗೂ ಒಂದು ಅವಾರ್ಡ್ ಕೊಡೋಣ. ಸರ್ ಈಗೊಬ್ರು ಬರ್ತಾ ಇದಾರೆ ಸರ್. ಎಂಟೈರ್ ಕರ್ನಾಟಕದ ಇಂಪ್ರಾಂಪ್ಟ್ ಸ್ಟಾರ್ ಸೂರಜ್. So you think that you're so beautiful? Now let's check it out. The wicked situation, guys. Both on your style, you're looking so fine. The bottle and Mark 6 in the bus stand. Give me rock, give me roll. Let me make the time rock on. Very nice, very nice. Give me life, how I like. Let me make my life a rock on. You gotta be weak tonight to do your mind. And I'm gonna put myself on do your mind. And a man like me is hard to find. And I know it's gonna be fine. Why Suraj this? Yes. Yeah, I'm a freak impromptu star. You are not reading scripts, only impromptu. You know Z Kannada? Yeah, I know. That is in my this side eagle. Okay. You know non-friction and friction? Yeah, I know. That is in this side eagle. Okay. You don't have pains? No, it's very weight. And you know DOP Raghav sir? Yeah, I know. I'm seeing from 3 years. Okay. One day my sing tone is not checking. Only girls every day checking. Yeah, I know. That Minchu is your wife? No, Santu's wife. Mine enjoyment. You are very big impromptu star in comedy Kiladigalu. Yeah. Please give one impromptu. Yeah, one impromptu please. Yeah. Madam, ನಿಮ್ಗೊಂದು ಹೇಳ ಒಂದು Maina, please give the cup. Okay. Amazing. and one small doubt. What is that? Why this you giving? Today you are not getting this cup, no? Oh my God. What happened? You take this. Why? Today for you also not getting no. Thank you. I'm going. Thank you. Yeah. Oh my God. Bundle of. ಇಷ್ಟಕ್ಕೆ ಓ ಮೈ ಗಾಡ್ ಅಂದ್ರೆ ಹೆಂಗೆ? ಇನ್ನೂ ಒಬ್ರು ಇದಾರೆ ಬೆಸ್ಟ್ ಪರ್ಫಾರ್ಮರ್. DKD ಸೊಟ್ಟಲು ಅವ್ರೆ, ಕಾಮಿಡಿ ಕಿರಡಿ ಸೊಟ್ಟಲು ಅವ್ರೆ, Okay. ಅಭಯನಾಡು ಸ್ಟುಡಿಯೋದಲ್ಲೂ ಅವ್ರೆ, Okay. ಪದೇ ಅಳ್ಳಾಡ್ಸರು ಅವ್ರೆ, Who's that? ಬ್ಯೂಟಿಫುಲ್ ಕ್ಯಾಚ್ ಆಫೀಸರ್ ಪ್ರೇಮ್. Catch up, sir. I want to see catch up. Please come here. Mr. Catch Officer, we all have one doubt. What is that? You not catching college girls. You not catching aunties. You only catch us junior artists. Why? Tell. Tell me. ನಾನು ಇವತ್ತವರೆಗೂ ಏನು ಮಾಡಿಲ್ಲ. Oh my God! English. What an actor! Please give me. Rashita madam, you know him very well than me. Please 2 words about him. Please. ಪ್ರೇಮ್ ಮತ್ತು ರಮೇಶ ನಮ್ ಸೆಟ್ ಸ್ಟಾರ್ಸ್ ಕಣವ್ರಿಬ್ರು ಸ್ಟಾರ್. Another one. ಯಾರು ಆರ್ಟಿಸ್ಟ್ ಬರಲ್ಲ ಕಣೋ ಜೂನಿಯರ್ಸ್ ಇವ್ರಿಬ್ರು ಇಲ್ದಾಗ. Oh my God! What an artist! Please come here. What an artist! Oh my God! ಸಿದ್ದಿ, ನಂಗ್ ನಿನ್ ಡ್ರೆಸ್ ತುಂಬಾ ಇಷ್ಟ ಆಯ್ತು ಕಣ. Oh my God! We don't have now junior artists. Please, next season. Okay. ಸರ್, Oh my God! ಇನ್ನೂ ಒಬ್ರು ಇದಾರೆ ಬೆಸ್ಟ್ ಪರ್ಫಾರ್ಮರ್. Who's that? ನಮ್ಮ ಮನೇಲಿ ನಮ್ ತಂದೆ ತಾಯಿ ಅಕ್ಕ ತಂಗಿ ಸರಿಯಾಗಿ ಊಟ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇಲ್ಲಿ ಟೈಮಿಗೆ ಸರಿಯಾಗಿ ಊಟ ಹಾಕ್ತಾರೆ ಸರ್. Okay. ವಡೆ, ಇಡ್ಲಿ, ಪಲಾವು, ನೀರ್ ಚಟ್ನಿ, ಮಜ್ಜಿಗೆ ಹುಳಿ ಎಲ್ಲ ಮಾಡ್ತಾರೆ. Oh my God! Who's that? I want to see that. ಸಿಕ್ಸ್ ಪ್ಯಾಕ್ ಮಾಡಿ, Oh my God! ವೈಟ್ ಕಲರ್ ಅವ್ರೆ, Oh my God! ಸ್ವಲ್ಪ ಗುಡ್ಡಾಗಿರೆ, ಪ್ರೊಡಕ್ಷನ್ ರಮೇಶ್ ಅಣ್ಣ. Oh my God! Oh my God! Take this, bro. Music!
winning speech, please. But Ramesha, only in English. Madam, I am English 9 o'clock before. Ramesha, now I'll ask you a question. How are you feeling on stage today, winning this award? I love you, madam. Oh my God! Music! Amazing. Come on. ಅಣ್ಣ ಇನ್ನೊಂದೆರಡು ಮಾತಾಡ್ರ ಅಣ್ಣ. ತುಂಬಾ ಖುಷಿ ಆಗುತ್ತೆ. ಇಂಗ್ಲಿಷ್ I am happy today. Full happy. Full happy or good night? Today shooting pack up. Anandar. ಎಷ್ಟೇ ಪಾರ್ಟಿ ವೈ ನೈಟ್ Back side. Oh my God. ಅಯ್ಯೋ ಸರ್ ಇವರೆಲ್ಲ ಯಾರು ಸರ್? ಇವರೆಲ್ಲ ಮೀರ್ಸು ಅಂತ ಒಬ್ಬ ನಟ. ಅಲ್ಲಿ ಗಂಟೆ ಒಬ್ಬರಿ ಸರ್, ಇನ್ನೂ ಒಬ್ರು ಇದಾರೆ. ಕೊಟ್ಟಿಲ್ ಸರ್ He gives me 500 rupees to eat chicken. So, please, award, please. Please, your life story in 2 words. Winning speech. English Don't speaking. cry, okay? Don't cry. ಅವಾರ್ಡ್ ಕೊಟ್ಟಿದ್ಕೆ ಥ್ಯಾಂಕ್ಸ್. ಸಿಟಿ ಪ್ರೀತಿಯಿಂದ ಒಂದ್ ಕಟೀಲ್ ಸರ್ಗ್ ಒಂದು ಫ್ಲೈಯಿಂಗ್ ಕಿಸ್ಸು. ನೀನ್ ಈ ಕಡೆ, ಅನೀಶ್ ಆ ಕಡೆ. ಇವರೆಲ್ಲ ಯಾರು ಸರ್? ಇವರೆಲ್ಲ ಮೀರ್ಸು ಅಂತ ಅದ್ಭುತ ನಟ, ವೀರ ಶೂರ ರಣಧೀರ ಒಬ್ರು ಇದಾರೆ ಸರ್. ಕಾಲ್ ಮಾಡ್ತೀನಿ ಸರ್, ಅವ್ರಿಗೆ award ಕೊಡ್ಲೇಬೇಕು ನೀವು. He's calling big actor. Okay, 1 minute. ನನ್ನ ಮಗನೇ, ನಾನು ಇಲ್ಲೇ ತಿಂತಾನೆ. ಅಂದ್ರೆ ಇದು ನೀನಾ? I'm Bhaskar Fernandez. ನನ್ನ ಮಗನೇ, ನಿನಗೆ ಕ್ರೇನ್ ಅಲ್ಲಿ ಎಂಟ್ರಿನಾ? ಮಿಮಿಕ್ರಿ ಟೀಮ್ ಅಂತೀಯಲ್ಲ, ನಮ್ ಟೀಮ್ನೇ ಕಾಲ್ ಹೇಳ್ಕೊಂಡು ಎಷ್ಟೋ ಸ್ಕಿಟ್ ಇಟ್ಟಾಗ್ಯಾವ ಕಣೋ. Thanks to costume Santu. ಓಕೆ, ಈ ಟೀಮ್ಗೆ ಇವ್ರು ಇವತ್ ಮಾಡಿದ ಪರ್ಫಾರ್ಮೆನ್ಸ್ ಗೆ ಒಂದು ಹೇಳಲೇಬೇಕು. ಕಾಮಿಡಿಗೆ ಲಾಜಿಕ್ ಮುಖ್ಯ ಅಲ್ಲ, ಮ್ಯಾಜಿಕ್ ಮುಖ್ಯ. ಅದು ಫಿನಾಲೆಯಲ್ಲಿ ಈ ತರ ಮಾಡ್ಬೇಕು ಅಂತಂದ್ರೆ ಒಂದು ಮ್ಯಾಟರ್ ಬೇಕು, ಇಲ್ಲಿ ಮೀಟರ್ ಬೇಕು. ಎಸ್, ಸೀದಾ ನಾನು ರಕ್ಷಿತಾಂಬೆಗೆ ಬರ್ತೀನಿ. ಪ್ರಾಬಬ್ಲಿ ನಾವು ರಿಯಲ್ ಲೈಫ್ ಕ್ಯಾರೆಕ್ಟರ್ ಗಳಿಗೆ ಕನೆಕ್ಟ್ ಆಗ್ತೀವಿ. ಲೈಕ್ ಪ್ರೇಮ್, ರಮೇಶ, ಕಟೀಲ್ ಅವರು, ಎನಿಬಡಿ ಹೂ ಕೇಮ್ ಆನ್ ಸ್ಟೇಜ್, ಈ 3 ಜನ, ಆಲ್ ಆಫ್ ದೆಮ್ ವಿ ಕನೆಕ್ಟ್. ಸೂರಜ್, ಮೈ ಗಾಡ್, ವೇರ್ ಇಸ್ ಸೂರಜ್? ಅವ್ನು ಯಾವ ಸ್ಕಿಟ್ಟು ಬಿಡ್ತಿಲ್ವಲ್ಲ ಅವ್ನು ಇವತ್ತು. ಫ್ಯಾಂಟಾಸ್ಟಿಕ್ ಜಾಬ್ ಅವನು. ದ ಲೀಸ್ಟ್ ಅಮೌಂಟ್ ಆಫ್ ಪೀಪಲ್ ಇಟ್ಕೊಂಡು ದ ಮೋಸ್ಟ್ ಅಮೌಂಟ್ ಆಫ್ ಕಾಮಿಡಿ ಹುಟ್ಟಿಸಿದ್ದು ನಿಮ್ ಟೀಮ್. ರಾಕೇಶ್, ಯು ಆಸ್ ಅ ಕ್ಯಾಪ್ಟನ್, ನನಗೆ ಡೆಫಿನೆಟ್ಲಿ ಇದು ಒಂದು ಡಿಫಿಕಲ್ಟ್ ಟಾಸ್ಕ್. ಒಂದೊಂದ್ ವಾರ ಬರೀ ನೀನು, ಚಿದು ಮತ್ತೆ ಧೀರಜ್ ಇರ್ತಿದ್ರಿ. ಸೊ ಐ ಕ್ಯಾನ್ ಇಮ್ಯಾಜಿನ್ ಇದು ಹೆಂಗೆ ಸ್ಕಿಟ್ ಕ್ಯಾರಿ ಮಾಡೋದು ಎಷ್ಟು ಕಷ್ಟ ಆಗಿರ್ಬೋದು ಅಂತ. ಬಟ್ ಆಸ್ ಅ ಕ್ಯಾಪ್ಟನ್ ಯು ಆರ್ ಬ್ರಿಲಿಯಂಟ್ ಕಣೋ ರಾಕೇಶ್, ಬ್ರಿಲಿಯಂಟ್. ಇವತ್ತು ಐ ಆಮ್ ವೆರಿ ಹ್ಯಾಪಿ ದಟ್ ಅನೀಶ್ ಅಂಡ್ ಮನು ಬಂದು ನಿಂಗೆ ಹೆಲ್ಪ್ ಮಾಡಿದ್ರು. ಸಿದ್ದಿ ಕೊನೆಗೂ ಬಂದ ಸಿದ್ದಿ, ಬಟ್ ಸಿದ್ದಿ ಥ್ರೂ ಔಟ್ ದ ಸೀಸನ್ ಯು ಡನ್ ಅ ಗುಡ್ ಜಾಬ್ ಸಿದ್ದಿ. ಥ್ಯಾಂಕ್ ಯು. ಧೀರಜ್ ವಾಸ್ ಒನ್ ಸರ್ಪ್ರೈಸ್ ಫ್ಯಾಕ್ಟರ್ ಅನ್ಸುತ್ತೆ ನನಗೆ. ಥ್ರೂ ಔಟ್ ದ ಸೀಸನ್ ಧೀರಜ್ ವಾಸ್ ಒನ್ ಆಫ್ ದ ಮೋಸ್ಟ್ ಮೋಲ್ಡೆಡ್ ಆಕ್ಟರ್ಸ್ ಆನ್ ಕಾಮಿಡಿ ಕಿಲಾಡಿ. ಚಿದುಗೆ ಆಕ್ಚುಲಿ ನಾವೆಲ್ಲರೂ ತುಂಬಾ ಇಷ್ಟಪಡ್ತೀವಿ. ಆಸ್ ಜಡ್ಜಸ್ ಆಲ್ಸೋ ವಿ ಆಲ್ ಲವ್ ಚಿದು. ಒನ್ ಆಫ್ ದ ಮೋಸ್ಟ್ ಸ್ವೀಟೆಸ್ಟ್ ಗೈಸ್. ತುಂಬಾ ಒಳ್ಳೆ ಹುಡುಗ ಅಂದ್ರೆ ಇವನೇ ಕಣೋ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಫಾರ್ ಎಂಟರ್ಟೈನಿಂಗ್ ಅಸ್. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಸೂಪರ್. ಜಗನ್ನಾಥ್ ಬರೋಣ ಸೀದಾ. ಈಗ ಏನು ಇಲ್ಲದೆ ಇದ್ದಾಗ ಅಣ್ಣ ಇರೋ ಆಕ್ಟೇ ಅಲ್ಲ ಇದು. ಪಾಪ ಯಾರ್ಯಾರು ಎಲ್ಲ ನಮ್ ಜೊತೆ ಸಂತೋಷವಾಗಿದ್ರು ಅವ್ರನ್ನೆಲ್ಲ ಕರೆದು ಒಂದು ಇಂಡೈರೆಕ್ಟ್ ಆಗಿ ಸನ್ಮಾನ ಮಾಡೋ ತರ ಇತ್ತು ಇದು. ಪಾಪ ನನ್ಗೆ ಆ ರಮೇಶನ್ನ, ಪ್ರೇಮು ಇವನ್ನೆಲ್ಲ ಕರೆದಿದ್ ನಂಗೆ ಬಹಳ ಖುಷಿ ಆಯ್ತು. ಪಾಪ ಅವ್ರು ಯಾವಾಗ ತೆರೆಮರೆನಲ್ಲೇ ಇದ್ಕೊಂಡು ನಮ್ಗೆ ಸಹಾಯ ಮಾಡ್ತಿದ್ರು. ಚೆನ್ನಾಗಿತ್ತು. ಇದೊಂಥರ ತೆರೆಮರೆಯಲ್ಲಿ ಇದ್ದವ್ರನ್ನ ಕರ್ಕೊಂಡ್ ಬಂದು ವೇದಿಕೆ ಮೇಲೆ ಸನ್ಮಾನ ಮಾಡ್ದಂಗಿತ್ತು. ಚೆನ್ನಾಗಿ ಆಕ್ಟ್ ಮಾಡಿದ್ರು. ಎಲ್ಲರ ಹತ್ರನು ಎನರ್ಜಿ ಇತ್ತು. ಚೆನ್ನಾಗಿತ್ತು, ಮಜವಾಗಿತ್ತು. ಸೂಪರ್. ಬಟ್ರೆ ಮನೇಲಿ ಎಲ್ಲ ಐಟಮ್ ಖಾಲಿ ಆದಾಗ ಅರ್ಜೆಂಟ್ ಅಲ್ಲಿ 4 ಐಟಮ್ ಹಾಕಿ ಒಂದ್ ಚಿತ್ರಾನ್ನ ಮಾಡ್ತಾರೆ. ಅದು ಸೂಪರ್ ಆಗಿರುತ್ತೆ. ಆ ಚಿತ್ರಾನ್ನ ಬಿಟ್ರು ಇನ್ನ ಒಂದ್ ಸೌತೆಕಾಯಿ ಹೆಚ್ಚಿಬಿಟ್ಟು ಉಪ್ಪಿನಕಾಯಿ ಮಾಡ್ತಾರಲ್ಲ, ಎಷ್ಟು ಅವಸರಕ್ಕೆ ಹುಟ್ಟಿದ್ದು ಅಂತ ಅನ್ಸೋದೇ ಇಲ್ಲ ಇದು. ಹೌದೌದು. ಆಮೇಲೆ ತುಂಬಾ ಪ್ರಾಕ್ಟೀಸ್ ಮಾಡಿದ್ರು ದರಿದ್ರದ್ ಹಿಂಗ್ ಬರಲ್ಲ. ಸೊ ಅದೇನೆ ಆರ್ಟ್ ನ ಬ್ಯೂಟಿ ಇರೋದೇ ಅಲ್ಲಿ. ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ರು ಎಲ್ಲರೂ.
ಇವ್ ನಾನ್ ನಾಟಕ ನೋಡಿ ಇನ್ನೇನೇನೋ ಬರ್ತಾ ಇರುತ್ತೆ. ಇವ್ನು ಶಕೀಲ ಅಡ್ಡ ಬಂದ್ಬಿಟ್ಟೆ ಕಣ ಇವನು ವಿಶ್ವ ಎದ್ನಿತ್ಕಳ ನೀನು. ಇವನು ಎಷ್ಟು ಚಪ್ಪಾಳೆ ಹೊಡೆದಿದ್ದಾನಂದ್ರೆ ನನಗೋಸ್ಕರ ಇವನಿಗೊಂದು ಅವಾರ್ಡ್ ಕೊಟ್ಬಿಟ್ರ. ಅವ್ನ್ ಬೆನ್ನಿಗೆ ಕೊಟ್ಬಿಟ್ರೆ ಅತ್ಲಾಗೆ. ನಾಟಕದಲ್ಲಿ ಹೈಲೈಟ್ ಅನ್ಸಿದ್ದು ತಂತ್ರಜ್ಞ ಇರ್ತಾನಲ್ಲ, ಟೀ ಕಾಫಿ ಕೊಡೋನು ಕೂಡ ತಂತ್ರಜ್ಞಾನೇ. ಖಂಡಿತ ಖಂಡಿತ ಅವನ ಕಾಂಟ್ರಿಬ್ಯೂಷನ್ ಒಂದು ಶೋಗಿರುತ್ತೆ. ಕಸ ಗುಡಿಸೋನು ಬೆವರು ಸೇರಿ ಒಂದು ಶೋ ಆಗುತ್ತೆ. ಶೋ ಸುಮ್ಮನೆ ಅಲ್ಲ, ಅವನಿಂದ ಹಿಡಿದು ರಾಘವೇಂದ್ರ ಹುಣಸೂರಿಂದ ಹಿಡಿದು ಈ ಲೋಕದಲ್ಲಿ ನೋಡ್ತಿರೋ ಜನತೆವರೆಗೆ ಒಂದು ದೊಡ್ಡ ಚೈನ್ ಲಿಂಕ್ ಅದು. ಅವ್ರನ್ನ ಮರಿಲಿಲ್ವಲ್ಲ, ಅದು ಈ ನಾಟಕದ ವಿಶೇಷ. ಖುಷಿ ಆಗುತ್ತೆ. ಒಂದು ಕೊನೆ ಆಕ್ಟ್ ಅನ್ನ ತಲೆನೇ ಕೆಡಿಸ್ಕೊಳ್ದೆ ಮಾಡಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ನಗ್ಸಿದಿರಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಒಂದು ಫಂಟಾಸ್ಟಿಕ್ ಮ್ಯಾಟರ್ ನ ಇಟ್ಕೊಂಡು ಇಲ್ಲಿ ಪ್ರೆಸೆಂಟ್ ಮಾಡಿ ಎಲ್ಲರ ಮನಸ್ಸನ್ನು ಗೆದ್ದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಫಾರ್ ದ ರಿಸಲ್ಟ್ಸ್. ಎಸ್, ಓಕೆ, 6 ತಂಡದಿಂದ ಒಟ್ಟಾರೆ ಕಿಲಾಡಿಗಳು ಇವತ್ತಿನ ಗ್ರ್ಯಾಂಡ್ ಫಿನಾಲೆಯಲ್ಲಿ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಮ್ಮನ್ನೆಲ್ಲ ಹೊಟ್ಟೆ ಹುಣ್ಣಾಕ್ಸೋಷ್ಟು ನಗ್ಸಿದ್ದಾರೆ. ಈ 6 ತಂಡಗಳಲ್ಲಿ ಕಾಮಿಡಿ ಕಿಲಾಡಿಗಳು ಚಾಂಪಿಯನ್ಶಿಪ್ ಸೀಸನ್ 2 ವಿನ್ನರ್ ಪಟ್ಟ ಯಾರಿಗೆ ಸಿಗುತ್ತೆ ಅನ್ನೋ ಟೆನ್ಷನ್ ನಮ್ಮ ಕಿಲಾಡಿಗಳಿಗೂ ಇದೆ, ಕಾರ್ಯಕ್ರಮ ನೋಡ್ತಿರೋ ನಿಮಗೂ ಇದೆ, ನನಗೂ ಇದೆ. ಆದ್ರೆ ಈಗ ಆ ಟೆನ್ಷನ್ ನ ರಿಲೀಫ್ ಮಾಡೋದಕ್ಕೆ ಅಂತಾನೆ ಒಂದು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಸಿದ್ಧವಾಗಿದೆ. ಪ್ರೀತಿಯ ಚಪ್ಪಾಳೆ ಸ್ವಾಗತಿಸಿ ನಮ್ಮ ಡಿಕೆಡಿ ಫ್ಯಾಮಿಲಿ ಮೆಂಬರ್ಸ್ ಆದಂತ ಅಪಾರ್ಟ್ಮೆಂಟ್ ಗೌಡ್ರು ಹಾಗೂ ಅನುಷಾ.
ಓಕೆ, ಒಂದು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ನೋಡಿದ್ವಿ. ಇವತ್ತಿನ ಕಾಮಿಡಿ ಕಿಲಾಡಿಗಳ ಚಾಂಪಿಯನ್ಶಿಪ್ ಗ್ರ್ಯಾಂಡ್ ಫಿನಾಲೆಯ ಓವರ್ ಆಲ್ ಆಕ್ಟ್ ಗಳ ಬಗ್ಗೆ ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಅದಕ್ಕಿಂತ ಮುಂಚೆ ನನ್ನ 6 ತಂಡದ ಕಿಲಾಡಿಗಳು ಎಲ್ಲರೂ ವೇದಿಕೆ ಮೇಲೆ ಬರಬೇಕು. ತಂಡದ ಕಿಲಾಡಿಗಳ ಬಗ್ಗೆ ಜಡ್ಜಸ್ ಏನ್ ಹೇಳ್ತಾರೆ ಅಂತ ನೋಡೋಣ. ಭಟ್ರಿಂದ ಶುರು ಮಾಡೋಣ. ಭಟ್ರೆ, ಅವ್ರ ಬಗ್ಗೆ ಏನು ವಿಶೇಷವಾಗಿ ಏನು ಹೇಳಂಗೇ ಇಲ್ಲ. ಅವರು ನಮ್ಮೆಲ್ಲರ ಆಸ್ತಿ ಮತ್ತೆ ನಾಡಿನ ಆಸ್ತಿ. ಸೂಪರ್. ಅಂದ್ರೆ ನಾವು ಬರೀ ಪ್ರೇಕ್ಷಕ ಪರವಾಗಿ ಏನೋ ಮಾರ್ಕ್ಸ್ ಕೊಟ್ಟಿದೀವಿ, ಬಜರ್ ಹೊಡೆದಿದೀವಿ ಅಷ್ಟೇ ನಮ್ಮ ಕೆಲಸ. ಒಬ್ಬೊಬ್ಬನಿಗೂ ಶುಭಾಶಯ. ಒಂದ್ ಯಾವತ್ತೂ ಮರಿಬೇಡಿ, ಫೇಲ್ ಆದವನೇ ಪಾಸ್ ಆಗೋದು ಹೊಡೆಯುವಂಬ. ಇದ್ರ ಅರ್ಥ ಬೇರೆ ಏನೂ ಅಲ್ಲ, ಇನ್ನೊಂದು ಸೀಸನ್ ಇದೆ ಅಂತ. ಥ್ಯಾಂಕ್ ಯು. ಓಕೆ, ರಕ್ಷಿತಾಂಬೆ. ತುಂಬಾ ಮಿಸ್ ಮಾಡ್ಕೋತೀನಿ ಎಲ್ಲಾರ್ಗು. ದಿಸ್ ಇಸ್ ನಾಟ್ ದ ಮೂಮೆಂಟ್ ಟು ಜಡ್ಜ್ ದೆಮ್ ಎನಿಮೋರ್. ಜಡ್ಜ್ ಮಾಡೋ ಮೂಮೆಂಟ್ ಅಲ್ವೇ ಅಲ್ಲ. ದಿಸ್ ಇಸ್ ಮೈ ಫ್ಯಾಮಿಲಿ. ಈ ಫ್ಯಾಮಿಲಿಯನ್ನ ನಾನು ಐ ಆಮ್ ಗೋನಾ ಮಿಸ್ ಆಲ್ ಆಫ್ ಯು ಅ ಲಾಟ್. ಜಗಣ, ನಮಗೆ ಒಂದು ಬಹಳ ಹೆಮ್ಮೆನಪ್ಪ. ಬಹಳ ಅದ್ಭುತವಾದ ಕಲಾವಿದರು. ನೋಡಿದ್ರೆ ಒಂದು ಕಣ್ ತುಂಬಿಸುತ್ತೆ. ಹೆಂಗಿದಾರೆ ನೋಡಿ ಎಲ್ಲ. ಎಷ್ಟು ಬಾಳ್ಕೆ ಬರುವಂತ ಕಲಾವಿದರು ಈ ವೇದಿಕೆಯಲ್ಲಿ ರೆಡಿ ಆಗಿರೋದೇ ನನಗೊಂದು ಬಹಳ ದೊಡ್ಡ ಖುಷಿ. ಆಮೇಲೆ ಅವ್ರ ಜೊತೆ ಎಷ್ಟು ದೂರ ನಡ್ಕೊಂಡ್ ಬಂದಿದ್ದು 2ನೇ ಖುಷಿ. ಇವತ್ತು ಮುಕ್ತಾಯ ಆಗ್ತಿದೆ ಅನ್ನೋದೊಂದು ಬೇಜಾರು. ಆದ್ರೂ ಇಟ್ ವಾಸ್ ಎ ವಂಡರ್ಫುಲ್ ಜರ್ನಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮುಂದಿನ ದಿನಗಳಲ್ಲಿ ನಾವೆಲ್ಲ ನಿಮ್ಮನ್ನ ಪೋಸ್ಟರ್ಸ್ ಗಳಲ್ಲಿ, ಸಿನಿಮಾಗಳಲ್ಲಿ, ಥಿಯೇಟರ್ಗಳಲ್ಲಿ ನೋಡುವಂತ ಒಂದು ಸಂತೋಷವನ್ನ ನಮಗೆ ನೀವು ಕೊಟ್ಟಿದ್ದೀರಿ. ಅದು ಖಂಡಿತವಾಗಿ ಆಗೇ ಆಗುತ್ತೆ. ಅದು ಯಾರು ತಪ್ಸಕ್ ಆಗೋಲ್ಲ. ನಿಮ್ಮನ್ನ ಹುಡ್ಕೊಂಡು ಬಂದೇ ಬರುತ್ತೆ ಕಲಾರಂಗ. ಅದು ಒಳ್ಳೇದಾಗ್ಲಿ ಅಂತ ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜಡ್ಜಸ್. ಭಟ್ರೇನೋ ಹೇಳ್ಬೇಕಂತ. ಜಗ್ಗಣ್ಣ ಮತ್ತೆ ಇವರು ಎಮೋಷನಲ್ ಆಗಿದ್ ನೋಡಿ ನನಗೂ ಇದನ್ನ ಹೇಳ್ಬೇಕು ಅಂತ ಅನ್ನಿಸ್ತು. ನಗು ನಗೂತ ಇರುವವನು ಮಾತ್ರ ಇದನ್ನು ಬಲ್ಲ, ಮುಗಿದು ಹೋಯಿತೆನ್ನುವ ಪಯಣ ಇಲ್ಲವೇ ಇಲ್ಲ. ಎಲ್ಲರಲ್ಲಿ ಉಳಿಯುವುದು ಕೊನೆಗೊಂದೇ ಆಸ್ತಿ, ನಗುತ ಜೊತೆ ಬಂದಂಥ ಯಾತ್ರಿಕರ ದೋಸ್ತಿ. ನಗು ನಗೂತ ಇರುವವನು ಮಾತ್ರ ಇದನ್ನು ಬಲ್ಲ, ಮುಗಿದು ಹೋಯಿತೆನ್ನುವ ಪಯಣ ಇಲ್ಲವೇ ಇಲ್ಲ. ಸೂಪರ್ ಸೂಪರ್. ಥ್ಯಾಂಕ್ ಯು ಭಟ್ರೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗಲ್ಲ ನಾವೆಲ್ಲ ಕಾತರದಿಂದ ಕಾಯ್ತಾ ಇರುವಂತ ಗ್ರ್ಯಾಂಡ್ ಫಿನಾಲೆ ಅಂತಿಮ ಘಟ್ಟಕ್ಕೆ ಬಂದಿದೀವಿ. ಕಾಮಿಡಿ ಕಿಲಾಡಿಗಳು ಚಾಂಪಿಯನ್ಶಿಪ್ ಸೀಸನ್ 2 ವಿನ್ನರ್ ಪಟ್ಟ ಯಾವ ತಂಡಕ್ಕೆ ಸಿಗುತ್ತೆ ಅನ್ನೋ ಕುತೂಹಲ ನಮ್ಮ ಕಿಲಾಡಿಗಳಿಗಷ್ಟೇ ಅಲ್ಲ, ನಿಮಗಷ್ಟೇ ಅಲ್ಲ, ನನಗೂ ಸಹ ಇದೆ. ಈ 6 ತಂಡಗಳಲ್ಲಿ ಚಾಂಪಿಯನ್ಶಿಪ್ ವಿನ್ನರ್ ಪಟ್ಟ ಸಿಗೋದು ಒಂದು ತಂಡಕ್ಕೆ ಅನ್ನೋದು ನಾನು ಕಾರ್ಯಕ್ರಮದ ಆರಂಭದಿಂದ ಹೇಳ್ಕೊಂಡ್ ಬರ್ತಾ ಇದ್ದೀನಿ. ಆದ್ರೆ ಆ ತಂಡ ಯಾವುದು? ಕಾಮಿಡಿ ಕಿಲಾಡಿ ಚಾಂಪಿಯನ್ಶಿಪ್ ಸೀಸನ್ 2 ವಿನ್ನರ್ ಪಟ್ಟ ಪಡೆಯೋದು ಯಾರಿಗೆ ಅನ್ನೋದನ್ನ ಅನೌನ್ಸ್ ಮಾಡುವಂತ ಸರದಿ ನಮ್ಮ ತ್ರಿವಳಿ ರತ್ನಗಳದು. ಪ್ಲೀಸ್ ತ್ರಿವಳಿ ರತ್ನಗಳು ವೇದಿಕೆ ಮೇಲೆ ಬರಬೇಕು. ಓಕೆ, ತ್ರಿವಳಿ ರತ್ನಗಳು ಬಂದಾಯ್ತು. ನಾ ಕಿಲಾಡಿಗಳು ಎದುರು ನೋಡುವಂತ ಕ್ಷಣನೂ ಬಂದಾಯ್ತು. ಓಕೆ, ಈಗ ನಿಮ್ಗೆಲ್ಲ ನೆನಪಿರೋ ಹಾಗೆ ಇದೊಂದು ಮ್ಯಾಚ್, ಕ್ರಿಕೆಟ್ ಟೀಮ್ ತರ ಸ್ಟಾರ್ಟ್ ಆಯ್ತು. ಮ್ಯಾಚ್ ಅಂದ್ಮೇಲೆ ಗೇಮ್ ಇರುತ್ತೆ, ಗೇಮ್ ಅಂತ ಅಂದ್ಮೇಲೆ ಪ್ಲೇಯರ್ಸ್ ಇರ್ತಾರೆ, ಪ್ಲೇಯರ್ಸ್ ಅಂದ್ಮೇಲೆ ಅದರಲ್ಲಿ ಒಬ್ಬ ಮ್ಯಾನ್ ಆಫ್ ದ ಸೀರೀಸ್ ಅಂತ ಇರ್ತಾನೆ. ಇಡೀ ಸೀರೀಸ್ ಅಲ್ಲಿ ಒಂದು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಕೊಟ್ಕೊಂಡ್ ಬಂದಿರೋಂತ ಆ ಒಬ್ಬ ಮ್ಯಾನ್ ಆಫ್ ದ ಸೀರೀಸ್ಗೆ ಜಿ ವಾಹಿನಿಯ ಕಡೆಯಿಂದ ಒಂದು ಪ್ರೀತಿಯ ಉಡುಗೊರೆ ಸಿಗ್ತಾ ಇದೆ. ಇದನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ ರಕ್ಷಿತಾಂಬೆ. ಯಾರು ಆ ಮ್ಯಾನ್ ಆಫ್ ದ ಸೀರೀಸ್? ಮ್ಯಾನ್ ಆಫ್ ದ ಸೀರೀಸ್ ಕಾಮಿಡಿ ಕಿಲಾಡಿಗಳು ಚಾಂಪಿಯನ್ಶಿಪ್ ಸೀಸನ್ 2 ಇಸ್ ಸೂರಜ್. ಸೂರಜ್ ಅವ್ರಿಗೆ ಸಿಗ್ತಾ ಇದೆ ಜಿ ವಾಹಿನಿ ಕಡೆಯಿಂದ ಪ್ರೀತಿಯ ಉಡುಗೊರೆ. ಮ್ಯಾನ್ ಆಫ್ ದ ಸೀರೀಸ್ 1,00,000 ರೂಪಾಯಿ. ಸೂರಜ್, ಏನ್ ಅನ್ನಿಸ್ತಾ ಇದೆ ಈ ಮೂಮೆಂಟ್ ಅಲ್ಲಿ? ನನ್ಗೆ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತದೆ. ಆದ್ರೂ ತುಂಬಾ ಖುಷಿನೇ ಆಗ್ತಿದೆ ಅಣ್ಣ. ಸೊ ಟೀಮ್ಗೆ ಹಾಗೆ ಜಿ ಕನ್ನಡಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸ್ಪೆಷಲಿ ಜಡ್ಜಸ್ಗೆ ಥ್ಯಾಂಕ್ ಯು ಸೋ ಮಚ್. ಸೋ ಸ್ವೀಟ್, ಸೋ ಸ್ವೀಟ್, ಸೋ ಸ್ವೀಟ್. ಓಕೆ, ಮ್ಯಾನ್ ಆಫ್ ದ ಸೀರೀಸ್ ಆಯ್ತು. ಈಗ ಕಾಮಿಡಿ ಕಿಲಾಡಿ ಚಾಂಪಿಯನ್ಶಿಪ್ ಸೀಸನ್ 2 ಗ್ರ್ಯಾಂಡ್ ಫಿನಾಲಿಯ ರನ್ನರ್ ಅಪ್ ತಂಡ, ಅದನ್ನ ಭಟ್ರು ತಿಳಿಸ್ತಾರೆ. ಚಾಂಪಿಯನ್ಶಿಪ್ ಈ ಸೀಸನ್ನಿನ ನಂಬರ್ 2 ತಂಡ ಮನು ತಂಡ.
ಟು ಗ್ರ್ಯಾಂಡ್ ಫಿನಾಲೆ ರನ್ನರ್ ಅಪ್ ತಂಡಕ್ಕೆ ಸಿಗ್ತಾ ಇದೆ. ರನ್ನರ್ ಅಪ್ ಟ್ರೋಫಿ ಜೊತೆಗೆ ಜೀ ಕನ್ನಡ ವಾಹಿನಿ ಕಡೆಯಿಂದ 5 ಲಕ್ಷ. ಮನು, ರನ್ನರ್ ಅಪ್ ಸ್ಪೀಚ್ ಮಾತಾಡಿ. ತುಂಬಾ ಖುಷಿ ಆಗುತ್ತೆ. ನಮ್ದು ಟೀಮ್ ಸ್ಟಾರ್ಟಿಂಗ್ ಎಲ್ಲ 6ನೇ ಪ್ಲೇಸ್ ಅಲ್ಲಿ ಇತ್ತು. ಖುಷಿ ಏನಪ್ಪಾ ಅಂತಂದ್ರೆ ಒಂದ್ ಲೆವೆಲ್ ಹೊಡ್ತಾ ಏನೋ ಮಾಡಿ ಒಂದು ಮಾರ್ಕ್ಸ್ ಅಲ್ಲಿ ಸೆಕೆಂಡ್ ಬಂದು. ಮತ್ತೆ ಇನ್ನೊಂದು ಖುಷಿ ಏನಪ್ಪಾ ಅಂತಂದ್ರೆ ಒಂದು ಕಾಂಬಿನೇಷನ್ ವರ್ಕ್ ಆಗಿದ್ದು ನಮ್ಮ ಸಂತು. ಇನ್ನ ಖುಷಿ ಆಯ್ತು. ಇನ್ನು ಜೋರಾದ ಇವನಿಗೊಂದ್ಸತಿ ಜೋರಾದ ಚಪ್ಪಾಳೆ ಹೊಡೀರಿ. ಹಾಗೆ ಮೊದಲಿಗೆ ಕಾನ್ಸೆಪ್ಟ್ ಅಂತ ಹುಟ್ಟಾಕ ನಮ್ಮ ಶರಣಯ್ಯ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ನಮ್ಮ ಸ್ಕ್ರಿಪ್ಟ್ ವರ್ಕ್ ಅಂತ ಬಂದಾಗ ನಮ್ಮ ರೈಟರ್ಸ್ ಸುನಿಲ್ ಅಣ್ಣ, ಹರ್ಷ, ಮತ್ತೆ ಆನಂದ್ ಅಣ್ಣ, ಲೋಕಿ ಅಣ್ಣ, ಮತ್ತೆ ನಮ್ಮ ಮೆಂಟರ್ಸ್. ನಾವು ಯಾಕಂದ್ರೆ ಕೆಲವು ತುಂಬಾ ಗೋಳು ಕಂಡಿದ್ದೀನಿ ನಮ್ಮ ಮೆಂಟರ್ಸ್ ನ. ನಮ್ಮ ಗಣಪ ಸರ್, ವಿಜಯ್ ಸರ್ ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಈ ವೇದಿಕೆ ಎಲ್ಲ ನಮ್ಮ ಪ್ರೀತಿಯ ಜಡ್ಜಸ್ಗೆ, ಆನಂದ್ ಅಣ್ಣ, ಇಡೀ ಪ್ರೀತಿ ಎಲ್ಲ ನನ್ನ ಕಂಟೆಸ್ಟೆಂಟ್ಗೂ ತುಂಬ ಹೃದಯದ ಧನ್ಯಗಳನ್ನ ಹೇಳ್ತೀನಿ. ಹಾಗೆ ಇಡೀ ಕರ್ನಾಟಕದ ಜನತೆ ಎಷ್ಟು ಜನ ಪ್ರೀತಿ ಮಾಡಿದ್ದಾರೆ, ಹಾಗೂ ನನ್ನ ಸ್ನೇಹಿತರು ಎಲ್ರಿಗೂ ಕೂಡ ನಮ್ಮ ತಂಡದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಓಕೆ, ಈಗ ಕಾಮಿಡಿ ಕಿಲಾಡಿ ಚಾಂಪಿಯನ್ಶಿಪ್ ಸೀಸನ್ 2 ನ ಪಟ್ಟ ಕಟ್ಟೋ ಟೈಮ್. ಅವ್ರಿಗೆ ಸಿಗ್ತಾ ಇದೆ ಒಂದು ವಿನ್ನರ್ ಟ್ರೋಫಿ ಜೊತೆಗೆ ಜೀ ಕನ್ನಡ ವಾಹಿನಿ ವತಿಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಸೊ ಈಗ ಆ ವಿನ್ನರ್ ಯಾರು ಅನ್ನೋದನ್ನ ಜಗಣ ತಿಳಿಸ್ತಾರೆ. ಟ್ರೋಫಿ ಮೇಲ್ ಬರ್ಲಿ ಪ್ಲೀಸ್. ಅಣ್ಣ, ಕಪ್ಪು ನಿಮ್ ಕೈಲಿ, ಮೈಕು ನಿಮ್ ಕೈಲಿ. ಈಗ ರಿಸಲ್ಟ್ ನಿಮ್ಮ ಬಾಯಲ್ಲಿ. ರಿಸಲ್ಟ್ ಹೇಳ್ತೀನಿ. ಎಲ್ಲಾರ ಮಕಾನ ಒಂದ್ಸರಿ ನೋಡಿ ಯಾರಿಗೆ ಅಂತ ಗೆಸ್ ಮಾಡ್ಬೇಕು. ಓಕೆ. ತುಂಬಾ ಭಾರ ಆಯ್ತಣ್ಣ, ಯಾರಿಗಾರೊಬ್ರು ಕೊಟ್ಬಿಡಿ ಅಣ್ಣ. ಕಾಮಿಡಿ ಕಿಲಾಡಿಗಳು ಸೀಸನ್ 2 ಚಾಂಪಿಯನ್ಶಿಪ್ ಪಟ್ಟ ಸಿಗ್ತಾ ಇರೋದು ದಿನೇಶ್ ದಿಗ್ಗಜರು. ಸತತವಾಗಿ 2ನೇ ಬಾರಿ ಬರ್ಲಿ ಜೋರಾದ ಜೋಜೋ. ದಿನೇಶ್ ದಿಗ್ಗರು ತಂಡಕ್ಕೆ ಸಿಗ್ತಾ ಇದೆ 10 ಲಕ್ಷ ರೂಪಾಯಿಗಳ ಚೆಕ್. ಇದನ್ನ ಕೊಡ್ಲಿಕ್ಕೆ ವೇದಿಕೆ ಮೇಲೆ ನಮ್ಮ ಬಿಸ್ನೆಸ್ ಹೆಡ್ ಆದಂತ ರಾಘವೇಂದ್ರ ಹುಣಸೂರು ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಂತೀವಿ. ಓಕೆ, ವಿನ್ನರ್ ತಂಡಕ್ಕೆ ಸಿಗ್ತಾ ಇದೆ ಡ್ಯಾಸರ್ ಎಚರ್ನ ಇವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಬರಲಿ. ಅದು ಕೂಡ ವಿನ್ನರ್ ತಂಡಕ್ಕೆ ಸಿಗ್ತಾ ಇದೆ ಡ್ಯಾಸರ್ ಎಚರ್ನ ಇವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ದಿನೇಶ್ ದಿಗ್ಗಜರು ತಂಡದ ನಾಯಕರಾದಂತ ಅಪರ್ಣ ಅವರು ವಿನ್ನರ್ ಸ್ಪೀಚ್ ಕೊಡಬೇಕು. ಇದನ್ನ ನನ್ನ ತಂಡ ಅನ್ನೋದಕ್ಕಿಂತ ಹೆಚ್ಚಾಗಿ 6 ತಂಡದ ಪರವಾಗಿ ನಾನು ಸ್ವೀಕರಿಸ್ತಾ ಇದ್ದೀನಿ. ಸೊ ನಮಗೆ ಇದುವರೆಗೂ ಸಪೋರ್ಟ್ ಮಾಡಿದ್ದ ಮೆಂಟರ್ಸ್ ಅಂಡ್ ರೈಟರ್ಸ್ ಅಂಡ್ ನಮ್ಮ ಡೈರೆಕ್ಷನ್ ಟೀಮ್ ಅಂಡ್ ಪ್ರೊಡಕ್ಷನ್ ಟೀಮ್ ಅಂಡ್ ನಮ್ಮ ಜಡ್ಜಸ್ ಪ್ಯಾನಲ್ ಅಂಡ್ 36 ಜನ ಕಲಾವಿದರು ಏನಿದ್ದೀರಿ ಅವ್ರೆಲ್ಲರಿಗೂ ಹೃದಯಪೂರ್ವಕವಾಗಿ ಅಭಿನಂದನೆ ಅರ್ಪಿಸ್ತೀನಿ. ಜೊತೆಗೆ ನಮ್ಮನ್ನ ತಾಯಿ ತರ ನೋಡ್ಕೊಂಡಿರುವ ಜೀ ಕನ್ನಡಗೆ, ಮತ್ತೆ ರಾಘವೇಂದ್ರ ಹುಣಸೂರು ಸರ್ ಅಂಡ್ ಶರಣಯ್ಯ ಸರ್, ಆಂಟೋ ಬಾಸನ್ಗೆ ಅಂಡ್ ನಮ್ಮ ಮಾಲೀಕರಾದ ರಕ್ಷಿತಾ ಮೇಡಮ್ ಅವ್ರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಅರ್ಪಿಸ್ತೀನಿ. ಈಗ ರಾಘವೇಂದ್ರ ಹುಣಸೂರು ಅವರು ಮಾತಾಡ್ಲೇಬೇಕು. ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್. ಈ ಸೀಸನ್ ತುಂಬಾ ಚಾಲೆಂಜಿಂಗ್ ಸೀಸನ್ ಅಂಡ್ ಆಲ್ಮೋಸ್ಟ್ 1 ವರ್ಷ ನಡೆದಿರುವಂತಹ ಶೋ ಇದು. ಜೀ ಕನ್ನಡದ ಇತಿಹಾಸದಲ್ಲಿ ಯಾವ ಕಾರ್ಯಕ್ರಮ ಕೂಡ ಇಷ್ಟೊಂದು ಎಪಿಸೋಡ್ಗಳು 1 ವರ್ಷ ನಡೆದಿಲ್ಲ. ಭಟ್ರ ಅವಾಗ್ಲೂ ಬಹಳ ಚೆನ್ನಾಗಿ ಹೇಳಿದ್ರು, ಇದು ತೊಟ್ಲಿದ ಹಾಗೆ ನೀವೆಲ್ಲ ಇದ್ರಲ್ಲಿ ಹುಟ್ಟಿರೋ ಮಕ್ಕಳು ಅಂತ ಹೇಳಿ. ಅಂದ್ರೆ 2 ವಿಷಯಕ್ಕೆ ಬಹಳ ಹೆಮ್ಮೆ ಅಂತ ಅನ್ನಿಸ್ತು. ಒಂದು,
ಈ ಶೋನ ಶುರು ಮಾಡ್ಬೇಕಾದ್ರೆ ಇನ್ನ ನೆನಪಿದೆ, ಒಂದು ವರ್ಷದ ಹಿಂದೆ ಆ ರೆಸಾರ್ಟ್ ನಲ್ಲಿ ಎಲ್ಲರೂ ಇಟ್ಕೊಂಡು ಆ ಪ್ರೋಮೋ ಮಾಡ್ಬೇಕಾದ್ರೆ ಅಷ್ಟೊತ್ತಿಗೆ ಕೊರೋನಾ ಆಗಿ ಒಂದು ಲಾಕ್ಡೌನ್ ಮುಗಿದಿತ್ತು. ಮಾಸ್ಕ್ ಗಳನ್ನ ಹಾಕೊಂಡು ಭಯದಲ್ಲಿ ಶುರುವಾದಂತಹ ಕಾರ್ಯಕ್ರಮ ಅದು. ಮನೆಗಳಲ್ಲಿ ಕೂತ್ಕೊಂಡು ಮನೋರಂಜನೆಯ ಸಂದರ್ಭದಲ್ಲಿ ಇಡೀ ರಾಜ್ಯಕ್ಕೆ ನಗು ಹಂಚಿರುವಂತಹ ದೊಡ್ಡ ಸಾರ್ಥಕತೆ ಈ ಕಾರ್ಯಕ್ರಮಕ್ಕಿದೆ. ಅದಕ್ಕೆ ಕಾರಣ ಆಗಿದ್ದು ಆ ಶ್ರಮದ ಮಧ್ಯದಲ್ಲಿ, ಅಂದ್ರೆ ಆ ಚಾಲೆಂಜ್ಗಳ ಮಧ್ಯದಲ್ಲಿ ಹೋಗಿ ಖಾಯಿಲೆ ಮಧ್ಯದಲ್ಲಿ ಒಂದು ಕಾರ್ಯಕ್ರಮ ಮಾಡೋದಿದೆಲ್ಲ ಸುಲಭ ಆಗಿರಲಿಲ್ಲ. ಸೊ ಎಲ್ಲ ಪ್ರೊಡಕ್ಷನ್ ಹುಡುಗರುಗಳಿಗೆ, ಎಲ್ಲ ಟೆಕ್ನಿಷಿಯನ್ಸ್ ಗಳಿಗೆ ದೊಡ್ಡ ಒಂದು ಚಪ್ಪಾಳೆ ಈ ವೇದಿಕೆಯಿಂದ ಬರಲೇಬೇಕು. ಇದ್ರ ಹಿಂದೆ ಇದ್ದಂತಹ ಎಲ್ಲ ಕಾರ್ಯಕ್ರಮದ ಟೀಮ್ ಇರಬಹುದು, ರೈಟರ್ಗಳಿರಬಹುದು, ಮೆಂಟರ್ಗಳಿರಬಹುದು, ಡೈರೆಕ್ಷನ್ ಟೀಮ್ ಇರಬಹುದು, ಎಲ್ಲರ ಶ್ರಮದಿಂದ ಇದು ಸಕ್ಸಸ್ ಆಗಿದೆ. ಅಂಡ್ ಡೆಫಿನೆಟ್ಲಿ ಈ 36 ಜನರನ್ನ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಕೊಟ್ಟಿರುವಂತಹ ಹೆಮ್ಮೆ ನಮಗಿದೆ. ಅದು ನಮ್ಮ 2ನೇ ದೊಡ್ಡ ಸಾರ್ಥಕತೆ. ಅಂಡ್ ಎಲ್ಲ ಜಡ್ಜಸ್ಗಳಿಗೆ ಆನಂದು ಅಂಡ್ ಇಡೀ ಟೀಮ್ಗೆ ದೊಡ್ಡ ಥ್ಯಾಂಕ್ಸ್. ಅಂಡ್ ಶರಣ ಬರದೆ ಅಂಡ್ ಇದರ ಹಿಂದೆ ಇರುವಂತಹ ಎಲ್ಲ ರೈಟರ್ಗಳು ಆ ಶಕ್ತಿ ಬರದೆ ಶಾಸ್ತ್ರ ಮುಗಿಯೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು ಅವ್ರುಗಳು ವೇದಿಕೆ ಮೇಲೆ ಬಂದ್ರೆ, ಶರಣಯ್ಯ ಅವರು, ಆಂಟೋ ಅವರು ಅಂಡ್ ಬಾಸ್ಕೆ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವರು ಬರೋ ಹೊತ್ತಿಗೆ ಮುಂದೆ ಏನಾಗುತ್ತೆ ಅನ್ನೋದ್ರ 2 ವಿಷಯ ಹೇಳಲೇಬೇಕು. ಒಂದು, ಈ ಕಾರ್ಯಕ್ರಮ ಇವತ್ತು ಮುಗಿತಿದ್ದಂಗೆ ಮುಂದಿನ ವಾರದಿಂದ ಜಿ ಕನ್ನಡದ 15 ವರ್ಷದ ಆನಿವರ್ಸರಿ ಸೆಲೆಬ್ರೇಷನ್ಗೆ ಅಂತ ಹೇಳಿ ಒಂದು ಈವೆಂಟ್ ಗಳನ್ನ ಶುರು ಮಾಡ್ತಾ ಇದ್ದೇವೆ. ಒಂದು 5-6 ವಾರಗಳ ಈವೆಂಟ್ ಗಳದು. ಆ 15 ವರ್ಷದ ಜರ್ನಿಯನ್ನ ನೀವೇನು ಪ್ರೀತಿ ಕೊಟ್ಟಿದ್ರೆ ಅದನ್ನ ಸಂಭ್ರಮಿಸುವಂತಹ ಟೈಮ್ ಅದು. ಆ ಕಾರ್ಯಕ್ರಮಕ್ಕೂ ನಿಮ್ಮ ಆಶೀರ್ವಾದ ಇರಲಿ. ಅದಾದ್ಮೇಲೆ ತುಂಬಾ ವಿಭಿನ್ನವಾದಂತಹ ಒಂದು ವಿಶಿಷ್ಟವಾದ ಫಾರ್ಮ್ಯಾಟ್ ಮೇಲೆ ಕೆಲಸ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರಿಗೂ ಬಹಳ ಇಷ್ಟ ಆಗುವಂತಹ ಒಂದು ಕಾರ್ಯಕ್ರಮ ಅದು. ಅದು ಏನು ಅಂತ ಹೇಳಿ ಶೀಘ್ರದಲ್ಲೇ ಪ್ರೋಮೋವನ್ನ ನಾವು ಬಿಡ್ತೇವೆ. ಸೊ ಅದಕ್ಕೂ ನಿಮ್ಮ ಆಶೀರ್ವಾದ ಇರಲಿ. ಅಂಡ್ ಇನ್ನು ಮುಂದೆ ಬೇಕಾದಷ್ಟು ಕಾರ್ಯಕ್ರಮಗಳ ಲಾಂಚಿಂಗ್ ಇದೆ. ಹಿಟ್ಲರ್ ಕಲ್ಯಾಣ ಬರ್ತಾ ಇದೆ 19ನೇ ತಾರೀಕಿನಿಂದ. ಅದರ ಬೆನ್ನಲ್ಲೇ ಒಂದು 4-5 ಸೀರಿಯಲ್ ಗಳನ್ನ ಹೊಸತನಕ್ಕೆ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಸೊ ಎಲ್ಲಾ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟ ಹಾಗೆ ದಯವಿಟ್ಟು ಆ ಕಾರ್ಯಕ್ರಮಗಳನ್ನ ನೋಡಿ ಅಂತ ಹೇಳಿ ತಂಡದ ಪರವಾಗಿ ಒಂದು ಅಪ್ಲಿಕೇಶನ್. ಥ್ಯಾಂಕ್ ಯು. ಸೂಪರ್. ಶರಣೆ ಅವರು ಮಾತಾಡ್ಲೇಬೇಕು ಇವಾಗ. ಆಕ್ಚುಲಿ ಒಂದು ದೊಡ್ಡ ಜರ್ನಿ ಅಂತ ಪ್ಯಾಂಡಮಿಕ್ ಟೈಮಲ್ಲೂ ಎಲ್ಲರೂ ಸಾಥ್ ಕೊಟ್ಟಿದ್ದೀರಿ. ಆಕ್ಚುಲಿ ಇಲ್ಲಿರೋ ಎಲ್ಲ ವೇದಿಕೆ ಮೇಲೆ ಎಲ್ಲಾ ಕಂಟೆಸ್ಟೆಂಟ್ಸ್ ಗಳು ವಿನ್ನರು. ನಾನು ಯಾವಾಗ್ಲೂ ಒಂದ್ ಮಾತು ಹೇಳ್ತಿದ್ದೆ, ಒಂದು ಸ್ಕಿಟ್ ಗೆಲ್ಲೋ ತರದಕ್ಕೆ ನೋಡ್ದೆ, ಇಡೀ ಶೋನ ಗೆಲ್ಸೋದಕ್ಕೆ ನೋಡಿ ಅಂತ. ಅದು ಎಲ್ಲರೂ ಮಾಡಿದ್ರಿ. ಇವತ್ತು ಆ ಒಂದು ಸಂಭ್ರಮನೆ ಇಲ್ಲಿ ನಾವು ಆಚರಣೆ ಮಾಡ್ತಾ ಇದೀವಿ. ಇದು ಎಂಡ್ ಅಲ್ಲ, ಇಲ್ಲಿಂದ ಒಂದು ಬ್ಯೂಟಿಫುಲ್ ಜರ್ನಿ ಮತ್ತೆ ಶುರುವಾಗತ್ತೆ. ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಇನ್ನೊಂದಿಷ್ಟು ಕೆಲಸಗಳನ್ನ ಮಾಡೋಣ. ಎಲ್ರಿಗೂ ಇಂಡಿವಿಜುವಲ್ ಆಗಿ ಒಳ್ಳೇದಾಗ್ಲಿ. ಎಲ್ರಿಗೂ ಆಲ್ ದ ಬೆಸ್ಟ್. ಆಮೇಲೆ ಜಡ್ಜಸ್ಗೂ 3 ಜನ ತ್ರಿವೇಳಿ ರತ್ನಗಳಿಗೂ ಥ್ಯಾಂಕ್ ಯು. ಹಾಗೆ ಆನಂದ್ ಅಣ್ಣಗೂ ಥ್ಯಾಂಕ್ ಯು. ಇದು ಎಂಡ್ ಅಲ್ಲ, ಇದು ಇನ್ನು ಪ್ರಾರಂಭ. ಸೂಪರ್. ಆಂಟೋ ಸರ್, ನಿಯರ್ಲಿ ಜನವರಿಯಿಂದ ಈ ಫಿನಾಲೆನ ನಾವು ನಡೆಸ್ತಾ ಇದೀವಿ. ಇಸ್ವಿ ಹೇಳಿ. ಇಸ್ವಿ ಇಲ್ಲಿ ತುಂಬಾ ಜನಕ್ಕೆ ಥ್ಯಾಂಕ್ಸ್ ಹೇಳ್ಬೇಕಿತ್ತು. ಆಕ್ಚುಲಿ ಬೇಸಿಕ್ಲಿ ಕಂಟೆಸ್ಟೆಂಟ್ಸ್. ಯಾಕಂದ್ರೆ ನಾವು 36 ಜನ ಶುರು ಮಾಡೋ ಟೈಮಲ್ಲಿ ಇವಾಗ 33 ಜನ ಇದ್ದಾರೆ. ಈ 33 ಜನ ಏನೇ ಇದ್ರು ಕಮಿಟ್ಮೆಂಟ್ ಜೊತೆಗೆ ಇಲ್ಲಿ ಬಂದು ನಮ್ ಜೊತೆಗೆ ನಿಂತು ಈ ಫಿನಾಲೆ ತನಕ ಮಾಡಿಸ್ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಅದು ಬಿಟ್ರೆ ನಮ್ಮ ಆಂಕರ್ ಸರ್ ಅಂಡ್ ಆಲ್ಸೋ ಅವರ್ ಜಡ್ಜಸ್ ತುಂಬಾ ಥ್ಯಾಂಕ್ಸ್. ಈ ಸೀಸನ್ ತುಂಬಾ ಸಕ್ಸಸ್ಫುಲ್ ಆಗಿ ಆಗಿರೋದಕ್ಕೆ ತುಂಬಾ ಎಲ್ಲರಿಗೂ ನನ್ನ ಧನ್ಯವಾದಗಳು. ಈ ಸೀಸನ್ ನ ಸಕ್ಸಸ್ಫುಲ್ ಆಗಿ ಮುಗಿಸಿದ್ರು ನಿಯರ್ಲಿ ಒಂದು ಮುಕ್ಕಾಲ್ ಜರ್ನಿಯನ್ನ ನಮ್ ಜೊತೆಗೆ ಕಳೆದಿದ್ದ ಸತೀಶ್ಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಇಡೀ ನನ್ನ ಡೈರೆಕ್ಷನ್ ಟೀಮ್ಗೆ, ರೈಟರ್ಸ್ ಲೋಕಿ, ಆನಂದು, ಸುನೀಲ್, ಆಮೇಲೆ ಕುಮಾರ್, ಆಮೇಲೆ ಹರ್ಷ, 2 ಕಡೆನೂ ಕೆಲಸ ಮಾಡಿ. ಈ ಕಡೆ ಡೈರೆಕ್ಷನ್ ಟೀಮ್ ಅಲ್ಲೂ ಕೆಲಸ ಮಾಡ್ತಾನೆ, ಪ್ರಾಪರ್ಟಿ ನೋಡ್ಕೋತಾನೆ, ಬರವಣಿಗೆ ಮಾಡ್ತಾನೆ, ಮಲ್ಟಿ ಟ್ಯಾಲೆಂಟೆಡ್. ಆಡಿಯೋ ಪ್ಲೇ ಮಾಡೋ ದಿವ್ಯಾ, ವಿನಯ್, ಸೊ ಹಂಗೇನೆ ಗಣಪಣ್ಣ, ವಿಜಿ ಮೆಂಟರ್ ಆಗಿ ಒಂಥರ ಅಂದ್ರೆ ಎಲ್ರಿಗೂ ಮೇಸ್ಟ್ರಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಪ್ರೊಡಕ್ಷನ್ ಟೀಮು, ಗ್ರಾಫಿಕ್ ಟೀಮು, ಎಡಿಟಿಂಗ್ ಟೀಮು ಎಲ್ಲ ಯಾರೆಲ್ಲ ಪ್ರತ್ಯಕ್ಷ ಮತ್ತೆ ಪರೋಕ್ಷವಾಗಿ ಈ ಕಾರ್ಯಕ್ರಮ ಕಳೆ ಕಟ್ಟಕ್ಕೆ ಯಾರೆಲ್ಲ ಕೆಲಸ ಮಾಡಿದಾರೋ ಎಲ್ರಿಗೂ ನನ್ನ ಧನ್ಯವಾದಗಳು. ಅಂಡ್ ಬಾಸ್ಕಿ ಸರ್, ದೊಡ್ಡ ಜರ್ನಿ ಆಕ್ಚುಲಿ ಇದು. ಸೊ 10-11 ತಿಂಗಳು ಒಂದು ಶೋ ಇಡೀ ಕರ್ನಾಟಕವನ್ನ ನಗಿಸಿ ಅಂದ್ರೆ ದೊಡ್ಡ ವಿಷಯ ಅದು. ಸೊ ಅದಕ್ಕೆ ಈ ತಂಡಕ್ಕೆ ಫಸ್ಟ್ ಧನ್ಯವಾದ ಹೇಳಬೇಕು. ಅದೇ ತರ ನಮ್ ನಾನ್ ಫಿಕ್ಷನ್ ಟೀಮಿಗೆ ಒಂದು ಧನ್ಯವಾದ ಹೇಳಬೇಕು. ಅದು ಯಾವುದೇ ಶೋ ಆಗ್ಲಿ, ಯಾವುದೇ ಈವೆಂಟ್ ಆಗ್ಲಿ, ಎಲ್ರು ಒಟ್ಟಿಗೆ ಬಂದು ನಿಂತ್ಕೊಂಡು ಕೆಲಸ ಮಾಡ್ತೀವಲ್ಲ, ಅದೇ ಈ ನಾನ್ ಫಿಕ್ಷನ್ ಟೀಮ್ಗೆ ಇರೋ ತಾಕತ್ತು. ಸೊ ಅದಕ್ಕೆ ನಾನ್ ಫಿಕ್ಷನ್ ಟೀಮ್ಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಪ್ರತಿಯೊಂದು ಕೊನೆ ಮತ್ತೊಂದು ಆರಂಭಕ್ಕೆ ಮುನ್ನುಡಿ. ಮನೋರಂಜನೆಗೆ ಕೊನೆ ಅನ್ನೋ ಗಡಿನೇ ಇಲ್ಲ. ಮತ್ತೆ ಬರ್ತೀವಿ, ನಿಮ್ಮನ್ನ ನಗಿಸ್ತೀವಿ, ರಂಜಿಸ್ತೀವಿ ಅಂತ ಪ್ರಾಮಿಸ್ ಮಾಡ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇರಿ. ಅಲ್ಲಿವರೆಗೂ ನೋಡ್ತಾ ಇರಿ. ಇದು ಕಾಮಿಡಿ ಕಿಲಾಡಿಗಳು ಚಾಂಪಿಯನ್ಶಿಪ್ ಸೀಸನ್ 2 ಗ್ರ್ಯಾಂಡ್ ಫಿನಾಲೆ, ಕೋಪರ್ಡ್ ಬೈ ಡಾಸರ್ ಎಟರ್ನಾ, ಹೈಫೈ ಸ್ವಿಚಸ್, ಮನೆ ಅಂದವಾಗಿ ಕಾಣುತ್ತೆ ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಶುಭ ರಾತ್ರಿ.